ಮಾಡಿ ಲೈವ್ ಇದೆನಾ? ಸರ್ ಇದು ವೆಬಿನಾರ್ ಇದೆ, ಲೈವ್ ಮಾಡ್ಲಿಕ್ಕೆ ಆಗಲ್ಲ. ಹೌದಾ? ಪೀಪಲ್ ಕ್ಯಾನ್ ಜಾಯಿನ್ ಟಿಲ್ 3000. ಶ್ಯೂರ್, ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ, ತಮ್ಮೆಲ್ರಿಗೂ ಬಸವ IQ ಅಕಾಡೆಮಿಗೆ ಸ್ವಾಗತ. ಇವತ್ತು ಇನ್ನೂ ಒಂದು ವಿಶಿಷ್ಟವಾದ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದ್ರ ಹೆಸರು ಬಂದ್ಬಿಟ್ಟು ಕಲರ್ ನ್ಯೂಮರಾಲಜಿ. ತುಂಬಾ ಜನಕ್ಕೆ ನಮ್ಮ ಬಸವ IQ ಅಕಾಡೆಮಿ ಬಗ್ಗೆ ಒಡನಾಟ ಇರೋರಿಗೆ, ನಮ್ಮ ಸೋಷಿಯಲ್ ಮೀಡಿಯಾ ಥ್ರೂ ಕನೆಕ್ಟ್ ಆದವ್ರಿಗೆ, ನಮ್ಮ ಕ್ಲಿನಿಕಲ್ಲಿ ಕನ್ಸಲ್ಟೇಷನ್ ತಗೊಂಡೋದವ್ರಿಗೆ, ನಮ್ಮ ಒಂದು ಟ್ರೈನಿಂಗ್ಗಳಲ್ಲಿ ಭಾಗವಹಿಸಿದವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿರುತ್ತೆ. ಸೊ ಕಲರ್ ಥೆರಪಿ ಬಗ್ಗೆ ಕಲ್ತಿರ್ತೀರ. ಅದರ ಮುಂದುವರೆದ ಭಾಗ ಕಲರ್ ನ್ಯೂಮರಾಲಜಿ. ಈ ಕಲರ್ ನ್ಯೂಮರಾಲಜಿ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಕಲರ್ ಥೆರಪಿ. ಓಕೆ, ಸೊ ಯು ಕ್ಯಾನ್ ಸ್ವಿಚ್ ಆನ್ ಯುವರ್ ವಿಡಿಯೋಸ್ ಸೊ ದಟ್ ಐ ಕ್ಯಾನ್ ಇಂಟ್ರಾಕ್ಟ್ ವಿತ್ ಯು. ನಿಮ್ಮ ವಿಡಿಯೋಸ್ನ ಆನ್ ಮಾಡ್ಕೋಬಹುದು. ಐ ಹೋಪ್ ಎಲ್ರಿಗೂ ಕನ್ನಡ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್, ನಾನು ಕೆಲವೊಬ್ಬರಿಗೆ ಇದು ಪೆನಲಿಸ್ಟ್ ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ, ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಲ್ಲ, ಕೊಡ್ತಾ ಹೋಗಿ, ಮಾಡಿದಷ್ಟು ಮಾಡ್ತಾರೆ. ಓಕೆ, ಅಕ್ಸೆಪ್ಟ್ ಮಾಡಿ ರಿಕ್ವೆಸ್ಟ್ನ, ಯಾರು ಬರುತ್ತವ್ರು. ಸರಿ. ಸೊ ವೆಲ್ಕಮ್ ಟು ಕಲರ್ ನ್ಯೂಮರಾಲಜಿ. ಸೊ ಡೆಫಿನೆಟ್ ಆಗಿ ಈ ಒಂದು ಕೋರ್ಸ್ ಮಾಡ್ತಾ ಇರೋದು ಫಸ್ಟ್ ನನ್ನ ಕುತೂಹಲ ಇತ್ತು. ಕಲರ್ ಅಂದ್ರೇನು, ಕಲರ್ ನ್ಯೂಮರಾಲಜಿ ಅಂದ್ರೇನು ಅಂತ. ಅದಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸುಮಾರು ಅನುಭವಗಳು ನನಗಾಯಿತು. ಅದನ್ನ ನಾನು ನಮ್ಮ ಸ್ಟೂಡೆಂಟ್ಸು, ನಮ್ಮ ಪೇಷಂಟ್ಸು ಥ್ರೂ ಸೋಷಿಯಲ್ ಮೀಡಿಯಾ ಹಂಚ್ಕೊಂಡಾಗ ಸುಮಾರು ಜನ ಒಂದು ಅದ್ಭುತವಾದ ಒಂದು ಅನುಭವನ ಹಂಚ್ಕೊಂಡ್ರು. ಸರ್, ಈ ನಂಬರ್ ಹಾಕಿದ್ಮೇಲೆ ನನಗೆ ಈ ತರ ಚೇಂಜಸ್ ಆಗಿದೆ, ಈ ತರ ಚೇಂಜಸ್ ಆಗಿದೆ. ಸೊ ಡೆಫಿನೆಟ್ಲಿ ನನ್ಗೆ ಅನ್ಸಿದ್ದೇನಂತಂದ್ರೆ, ನಿಮ್ಗೊಂದು ಕಲರ್ ಥೆರಪಿ ಮುಖಾಂತರ ಕೆಲವೊಂದು ಅನುಭವಗಳಾಗಿರುತ್ತೆ. ಇವತ್ತು ನಮ್ಮ ಕ್ಲಿನಿಕ್ಗೆ ಬರೋ ಮೋರ್ ದೆನ್ 50% ಪೀಪಲ್ ಆಲ್ರೆಡಿ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಕ್ಯೂರ್. ನೀವು ಏನೋ ಕಲರ್ ಹೇಳಿದ್ದೆ ಸರ್, ಮಂಡಿ ನೋವಿಗೆ ಹಾಕೊಂಡಿದ್ದೀನಿ, ಒಂದು 50% ಬೆಟರ್ ಆಗಿದೆ, ಅದಕ್ಕೆ ಬಂದೆ ಅಂತಾರೆ. ಸೊ ದಟ್ ಮೀನ್ಸ್ ಇದು ಸಾಮಾನ್ಯ ಕಾಮನ್ ಮ್ಯಾನ್ಗೆ ಇದು ರೀಚ್ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ, ಕಲರ್ ಥೆರಪಿಯ ಮುಂದುವರೆದ ಭಾಗವಾಗಿ ನಾವು ಇವತ್ತು ಕಲರ್ ನ್ಯೂಮರಾಲಜಿನ ಕಲಿತಾ ಇದ್ದೀವಿ. ಸುಮಾರು ಜನ ಕಲರ್ ಥೆರಪಿ ಕಲಿದೇ ಇದ್ರೂ ಈ ಕೋರ್ಸನ್ನು ಅಟೆಂಡ್ ಆಗ್ಬೋದು, ಯಾಕಂದ್ರೆ ವಿ ಆರ್ ಟೇಕಿಂಗ್ ಫ್ರಮ್ ದ ಸ್ಕ್ರಾಚ್. ಸೊ ಇವತ್ತೇ ನಿಮ್ದು ಮೊದಲನೇ ಕ್ಲಾಸ್ ಆಗಿದ್ರು ಡೆಫಿನೆಟ್ ಆಗಿ ಈ ಒಂದು ವಾರದ ಕ್ಲಾಸಲ್ಲಿ ಅದ್ಭುತವಾಗಿ ಕಲಿತೀರಾ, ಸರಿನಾ? ಸೊ ನಮ್ಮ ಒಂದು ಪೂರ್ವಜರ ಕಾಲದಿಂದನೂ ನಾವು ಒಂದು ವಿಶೇಷವಾದ ಒಂದು ಸ್ಥಾನ ಕೊಟ್ಟಿರೋದು ನಂಬರ್ಸಿಗೆ. ಸೊ ಕಲರ್ ನಾರ್ಮಲ್ ನ್ಯೂಮರಾಲಜಿ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ಇವನ್ ಗಣಿತ ಇರ್ಬೋದು, ಎಲ್ಲ ಕಡೆನೂ ಸಂಖ್ಯೆಯ ಒಂದು ತನ್ನದೇ ಆದ ಮಹತ್ವನ ಸೂಚಿಸ್ತಾ ಬಂದಿದೆ. ಅದನ್ನ ಉಪಯೋಗಿಸ್ಕೊಂಡು ನಮ್ಗೆ ಆಲ್ರೆಡಿ ಕಲರ್ ಥೆರಪಿ ಗೊತ್ತಿರೋದ್ರಿಂದ ಒಂದೊಂದು ಕಲರ್ ಒಂದೊಂದು ಮ್ಯಾಜಿಕ್ ಮಾಡ್ತಾ ಇದೆ, ನಮಗೆಲ್ಲ ಗೊತ್ತಿರೋದ ಥರ. ಆ ಕಲರ್ನ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರ, ಸಂಖ್ಯೆಗಳ ಅನುಗುಣವಾಗಿ ನಾವು ಇದನ್ನ ಕಲರ್ ನ್ಯೂಮರಾಲಜಿ ಕೋರ್ಸ್ನ ಮಾಡ್ತಾ ಇದೀವಿ. ಸೊ ಸುಮಾರು 7-8 ವರ್ಷದಿಂದನೂ ನಾವು ಈ ಕೋರ್ಸನ್ನ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದ್ಸರಿ ಆಗುತ್ತೆ, ಬಿಕಾಸ್ ಬೇರೆ ಬೇರೆ ಕೋರ್ಸ್ಗಳಿರೋದ್ರಿಂದ ನಾವು ವರ್ಷಕ್ಕೊಂದೇ ಸರಿ ಮಾಡೋಕ್ಕಾಗ್ತಾ ಇರೋದು. ಸೇಮ್ ಕೋರ್ಸು ಇಟ್ ಈಸ್ ಡಿಮ್ಯಾಂಡ್ ಇಂಗ್ಲೀಷಲ್ಲಿ ಮಾಡಕ್ಕೆ ಕೇಳ್ತಿದ್ದಾರೆ, ಹಿಂದಿನಲ್ಲಿ, ತೆಲುಗುನಲ್ಲಿ. ಮೇ ಬಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಯಾರೆಲ್ಲ ಇಂಗ್ಲೀಷ್ ಕಲರ್ ನ್ಯೂಮರಾಲಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಡೆಫಿನೆಟ್ ಆಗಿ ಅಕ್ಟೋಬರ್ ಇಲ್ಲ ನವೆಂಬರಲ್ಲಿ ಅದನ್ನು ಮಾಡ್ತೀವಿ. ಸೊ ಈ ಸಂಖ್ಯಾಶಾಸ್ತ್ರ, ಬಣ್ಣಗಳ ಸಂಖ್ಯಾಶಾಸ್ತ್ರ, ಎಸ್ಪೆಷಲಿ ಈ ಒಂದು ಆಗಸ್ಟಲ್ಲಿ ಏನು ನಡೀತಾ ಇದೆ, ಇದನ್ನ ನಾವು ವಿ ಆರ್ ಡೆಡಿಕೇಟೆಡ್ ಟು ದಿ ಹೆಲ್ತ್, ಆರೋಗ್ಯಕ್ಕಾಗಿ ಬಣ್ಣಗಳ ಸಂಖ್ಯಾಶಾಸ್ತ್ರ. ಈ ಕಲರ್ ನ್ಯೂಮರಾಲಜಿನ ನಾವು ಮೇನ್ ಫೋಕಸ್ ಮಾಡ್ತಾ ಇರೋದು
ಇದರಿಂದ ನಮ್ಮ ಆರೋಗ್ಯನ ಹೇಗೆ ವೃದ್ಧಿ ಮಾಡ್ಕೋಬಹುದು. 80% ಥ್ರೂಔಟ್ ದ ವೀಕ್ ನಾವು ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಸ್ವಲ್ಪ ಅನದರ್ 20-25% ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳಿಗೂ ಇದನ್ನ ತಗೊಳೋಣ. ಓಕೆನಾ? ಸೊ ಇದನ್ನ ಕಲಿಯೋದಕ್ಕೆ ಯಾವುದೇ ಒಂದು ಪ್ರೀ ರಿಕ್ವಿಸಿಟ್ಸ್ ಇಲ್ಲ. ಡಿಗ್ರಿ ಆಗಿರ್ಬೇಕು, ಓದಾಕ್ ಬರ್ತಿರ್ಬೇಕು, ಸಂಖ್ಯಾಶಾಸ್ತ್ರ ಗೊತ್ತಿರಬೇಕು, ಕಲರ್ ಥೆರಪಿ ಗೊತ್ತಿರಬೇಕು, 5 ಎಲಿಮೆಂಟ್ಸ್ ಪ್ರಿನ್ಸಿಪಲ್ ಗೊತ್ತಿರಬೇಕು, ಆ ಥರ ಏನಿಲ್ಲ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಇದನ್ನ ಕಲಿಬಹುದು. ಬಟ್ ಇದನ್ನ ಕಲಿಬೇಕಂದ್ರೆ ನಿಮ್ ತಲೆ ಖಾಲಿ ಇರಬೇಕು. ಯಾಕೆಂದ್ರೆ ನಿಮ್ ತಲೆ ತುಂಬಾ ನೀವು ಫಿಸಿಕ್ಸ್, ಮ್ಯಾಥ್ಸ್, ಬಯಾಲಜಿ, ಕೆಮಿಕಲ್ಸ್ ಎಲ್ಲ ತುಂಬಿಕೊಂಡಿದ್ರೆ ಇದನ್ನ ಕಲಿಯೋದು ಕಷ್ಟ. ಸೊ ನಾನು ಮೊದಲೇ ಹೇಳಿದಾಗೆ ಐ ಆಮ್ ಆಲ್ಸೋ ಸೈಂಟಿಸ್ಟ್. 2 ತರ ಸೈನ್ಸನ್ನ ನಾವು ಫಾಲೋ ಆಗ್ತೀವಿ. ಒಂದು ನೋಡಿ ಮಾಡೋದು, ಎರಡನೇದು ನಮ್ಮ ಅನುಭವಕ್ಕೆ ಬರೋದು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ರೈಟ್ ನೌ ಯು ಕ್ಯಾನ್ ಚೆಕ್. ನೀವು ಜಸ್ಟ್ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ತಗೊಂಡ್ಬಿಟ್ಟು ನೋಡಿ, ನಿಮ್ಮ ಎಡಗೈಯಲ್ಲಿ ಈ ಒಂದು ಚೆಸ್ಟ್ ರಿಫ್ಲೆಕ್ಸ್ ಬರುತ್ತಲ್ವಾ, ಇಲ್ಲಿ ನಂಬರ್ 2 ಅಂತ ಬರ್ಕೊಳ್ಳಿ. ವಿದಿನ್ ಹಾಫ್ ಅನ್ ಅವರ್ ಒಳಗಡೆ ನಿಮಗೆ ಕೆಲವೊಂದು ಅನುಭವಗಳಾಗತ್ತೆ. ನಂಬರ್ 2 ಡಾರ್ಕ್ ಬ್ಲೂ ಏನಾಗುತ್ತೆ ಅಂತೇಳಿ ನಾನು 8:30 ಕೇಳ್ತೀನಿ, ಅರ್ಧ ಗಂಟೆ 3/4 ಗಂಟೆ ಬಿಟ್ಟು. ಯಾರೆಲ್ಲ ಇವತ್ತು ಮೊದಲನೇ ಕ್ಲಾಸ್ ಇದ್ದೀರಾ, ನಿಮ್ಮ ಅನುಭವಕ್ಕೆ ಏನಾದ್ರು ಚೇಂಜ್ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ನೀವು ಇದನ್ನ ಮಾಡ್ಬೋದು. ನಂಬರ್ 2 ಡಾರ್ಕ್ ಬ್ಲೂ. ಹಲೋ, ನನ್ನ ಇಂಟರ್ನೆಟ್ ಸ್ಟೇಬಲ್ ಇದೆನಾ ಮಾಲಿಂಗರಾಯರೇ? ಸರ್ ಕರೆಕ್ಟ್ ಆಗಿದೆ ಸರ್. ವಾಯ್ಸ್ ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ತಿದೆನಾ? ಹಾ ಸರ್ ಕರೆಕ್ಟ್ ಆಗಿದೆ. ಓಕೆ, ಫೈನ್. ನಂಬರ್ 2 ಒಂದು ಹಾಕೊಳ್ಳಿ, ಇನ್ನೂ ಒಂದು ಕೊಡ್ತೀನಿ. ಸ್ಕೈ ಬ್ಲೂ ಕಲರ್. ಇದನ್ನ ನೀವು ಜಸ್ಟ್ ಆ ನಂಬರ್ 2 ಹಾಕೊಂಡಿದ್ರೆ ಓಕೆ. ಕೆಲವ್ರು ಯಾರಾದ್ರೂ ಹಾಕೊಂಡಿಲ್ಲ ಅಂದ್ರೆ ಸ್ವಲ್ಪ ಅದ್ರ ಕೆಳಗಡೆ ಈ ಭಾಗದಲ್ಲಿ ನಂಬರ್ 3 ಸ್ಕೈ ಬ್ಲೂ ಕಾಣಿಸ್ತಿದೆ ಅಲ್ವಾ? ನಂಬರ್ 3 ಸ್ಕೈ ಬ್ಲೂ ಜಸ್ಟ್ ಬರ್ಕೊಳ್ಳಿ. ಕಳ್ಕೊಳ್ಳೋದೇನಿಲ್ಲ ಅಲ್ವಾ, ಜಸ್ಟ್ ಬರ್ಕೊಳೋದಷ್ಟೇ. ಓಕೆ, ಇದು ದೊಡ್ಡವರಿಗೆ ಆದ್ರೆ ಅಂಗೈಯಲ್ಲಿ ಬರೆಯಕ್ಕೆ ಹೇಳ್ತೀವಿ, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳಕ್ ಹೇಳ್ತೀವಿ. ನಾನು ನೋಡಿ ನಂಬರ್ 5 ಅಂತ ಬರ್ಕೊಂಡಿದ್ದೆ. ಚಿಕ್ಕ ಮಕ್ಕಳಿಗೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಮಗು ಮಲಗಿರುತ್ತಲ್ವಾ, ಆ ಬೆಡ್ ಕೆಳಗಡೆ ತಡಿ ತರ ಇರುತ್ತಲ್ವಾ, ಆ ಬೆಡ್ಶೀಟ್ ಕೆಳಗಡೆ ಒಂದು ಚೀಟಿಯಲ್ಲಿ ಬರೆದಿಟ್ರೆ ಸಾಕು. 1 ವರ್ಷದಕ್ಕಿಂತ ಚಿಕ್ಕ ಮಕ್ಕಳಿದ್ರೆ. ಈ ಕಲರ್ ನ್ಯೂಮರಾಲಜಿ ಕಲ್ತಾದ್ಮೇಲೆ ನಿಮ್ಮ ಮನೇಲಿ ಯಾವುದೇ ಮಗು 5 ವರ್ಷದ ಒಳಗಡೆ ಮಗು ಇದ್ರೆ ಜಸ್ಟ್ ನಂಬರಲ್ಲೇ ನೀವು ರೆಡಿ ಮಾಡ್ಬೋದು. ಅದು ಬೆಳವಣಿಗೆಯಿಂದ ಹಿಡಿದು, ಮಾತಿಂದ ಹಿಡಿದು, ಊಟದಿಂದ ಹಿಡಿದು, ಇಂಟೆಲಿಜೆನ್ಸ್, ಮೆಮೊರಿ, ಕಾನ್ಸಂಟ್ರೇಷನ್, ಲರ್ನಿಂಗ್ ಸ್ಕಿಲ್ಸ್ ಎಲ್ಲದನ್ನು ನೀವು ಪ್ರತಿ ನಂಬರ್ನ ನಿಮ್ಮ ಅನುಭವಕ್ಕೆ ತರ್ತೀನಿ ನಾನು. ಪ್ರತಿ ನಂಬರ್ನ ಬೇರೆ ಬೇರೆ ಕಲರ್ ಅಲ್ಲಿ ಬರೆದುಬಿಟ್ಟು ನೀವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾನು ಎಲ್ಲ ಕ್ಲಾಸಲ್ಲಿ ನಾನು ಹೇಳೋದಿಷ್ಟೇ, ಯಾವುದನ್ನು ನಾನು ಹೇಳಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳೋದು ಬೇಡ.
ಪ್ರತಿ ನಂಬರ್ಸ್ನ ನಾನು ಹೇಳೋದನ್ನ ನಿಮ್ಮ ಸುತ್ತಮುತ್ತ ಇರೋರಿಗೆ ಬರಿತಾ ಹೋಗಿ. ಜಸ್ಟ್ ರೈಟ್ ಇಟ್. ನಿಮಗೆ ಡೆಫಿನೆಟ್ ಆಗಿ ನೀವು 10 ಜನಕ್ಕೆ ನಂಬರ್ ಕೊಟ್ಟಿದ್ರೆ ಅಂದ್ರೆ 8 ಜನ ವಾಪಸ್ ಬರ್ತಾರೆ ಚೇಂಜಸ್ ಇಂದ. ಇನ್ನ ಇಬ್ರು ಯಾಕೆ ಬಂದಿಲ್ಲ? ಬರಲ್ಲ, ಅವ್ರಿಗೆ ಇನ್ನೊಂದೇನೋ ಬೇಕಿರುತ್ತೆ. ಅದನ್ನು ಕೊಡ್ಬೇಕಂದ್ರೆ ಈ ಕ್ಲಾಸನ್ನ ನೀವು ಈ ಎಲ್ಲಾ ವಿಡಿಯೋಸನ್ನ ಮಿನಿಮಮ್ 3ರಿಂದ 4 ಸತಿ ನೋಡ್ಬೇಕು. ಸೊ ಅದಕ್ಕಾಗಿ ಈ ಸತಿ ಕಲರ್ ನ್ಯೂಮರಾಲಜಿನ ನಾವು ಆಗಸ್ಟ್ 1 ತನಕ, ಅಂದ್ರೆ ಇದು ಆಗಸ್ಟ್ ಮಂತ್ ಅಲ್ವಾ, ಅಕ್ಟೋಬರ್ 2 ಗಾಂಧಿ ಜಯಂತಿ ಬರುತ್ತಲ್ವಾ, ಅಲ್ಲಿ ತನಕನೂ ಓಪನ್ ಇಟ್ಟಿರ್ತೀವಿ. ಟಿಲ್ ಅಕ್ಟೋಬರ್ 2 ವರೆಗೂ ನೀವು ಈ ಕಲರ್ ನ್ಯೂಮರಾಲಜಿನ 2-3 ಸತಿ ನೀವು ನೋಡಿದಾಗ, ಪ್ರತಿ ಸತಿ ನೋಡಿದಾಗೂ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ. ನಿಮ್ಗೆ ಅರ್ಥ ಆಗೋ ರೀತಿಲಿ ನೋಟ್ಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಇದ್ರದ್ದು ಬಗ್ಗೆ ಒಂದು ಬುಕ್ ತರ ಒಂದು ಪ್ರಯತ್ನ ನಡೀತಾ ಇದೆ, ಬಟ್ ಇಟ್ ಟೇಕ್ಸ್ ಟೈಮ್. ಬುಕ್ ಅಂದ್ರೆ ಸಾಮಾನ್ಯ ಅಲ್ಲ, ಅದನ್ನ ಎಲ್ಲ ಆಗು ಹೋಗುಗಳು ಅಳೆದು ತುಳಿದು ಬರೀಬೇಕು. ಇವತ್ತೆಲ್ಲರೂ ಕಲರ್ ಥೆರಪಿ ಬುಕ್ನ ಇಷ್ಟಪಟ್ಟಿದ್ದಾರೆ ಅಂತಂದ್ರೆ, ಸೊ ಅದರಿಂದ ನಾನು ಸುಮಾರು ವರ್ಷಗಳ ಕಾಲ ಅದನ್ನು ಮಣ್ಣೊತ್ತಿದ್ದೀನಿ. ಅದೇ ತರ ದೀಕ್ಷಾ ಮೇಡಮ್ ಅವರು ಸುಮಾರು 3 ತಿಂಗಳ ಕಾಲ ಎಲ್ಲಾ ವಿಡಿಯೋಸ್ನ ನೋಡ್ಬಿಟ್ಟು ಯಾವುದೇ ಒಂದು ವಿಡಿಯೋದಲ್ಲಿ ಒಂದು ಪಾಯಿಂಟ್ ಮಿಸ್ ಆಗದೆ ಬರೆದಿದ್ದಾರೆ. ಸೊ ಅದರ ಒಂದು ಪ್ರತಿಫಲವಾಗಿ ಇವತ್ತು ಕಲರ್ ಥೆರಪಿ ಕರ್ನಾಟಕದ ಮನೆ ತಲುಪಿದೆ, ಇನ್ನೂ ತಲುಪ್ತಾ ಇದೆ. ಸೊ ಟಿಲ್ ಟುಡೇ ಪ್ರತಿನಿತ್ಯ ನಮಗೆ 250ರಿಂದ 300 ಆರ್ಡರ್ಸ್ ಬರ್ತಾನೆ ಇದೆ. ಸೊ 90% ಡೆಲಿವರಿ ಆಗಿದೆ. ತುಂಬಾ ಜನ ಮೆಸೇಜ್ ಆಗ್ತಿದ್ರಿ ಬಂದಿಲ್ಲ ಅಂತೇಳಿ. ಸೊ ಇನ್ನೊಂದು 10% ಓನ್ಲಿ TM ಸ್ಟೂಡೆಂಟ್ಸ್ಗೆ ಉಳ್ಕೊಂಡಿದೆ, ಯಾಕಂದ್ರೆ ಅವ್ರಿಗೆ ಆರಿಕ್ಯುಲರ್ ಥೆರಪಿ ಬುಕ್ ಜೊತೆ ಹೋಗೋದು ಅಂತೇಳಿ. ಸೊ 15,000 ಬುಕ್ಕು ಕಲರ್ ಥೆರಪಿ ಖಾಲಿ ಆಗೋಯ್ತು. ಸೊ ಶುಕ್ರವಾರ ಮತ್ತೆ ಅನದರ್ 5,000 ಬುಕ್ಸ್ ಹೇಳಿದ್ದೀವಿ. ಅದು ಬಂದ ನಂತರ ಯಾರ್ಯಾರು TM ಸ್ಟೂಡೆಂಟ್ಸ್ ಅವ್ರಿಗೆ ನಾವು ಹೇಳಿದ್ದೀವಿ ಲಾಸ್ಟ್ ಟೈಮ್ ಕಲರ್ ಥೆರಪಿ ಕೋರ್ಸ್ ಜಾಯ್ನ್ ಆದಾಗ, ನಿಮ್ಗೆ ಆರಿಕ್ಯುಲರ್ ಥೆರಪಿ ಮತ್ತೆ ಕಲರ್ ಥೆರಪಿ 2 ಬುಕ್ಕನ್ನು ಫ್ರೀಯಾಗಿ ಕೊಡ್ತೀವಿ ಅಂತೇಳಿ. ಸೊ ಡೆಫಿನೆಟ್ ಆಗಿ ಅದು ನಡೀತಾ ಇದೆ. ಇಂಗ್ಲಿಷ್ ಬುಕ್ ನಿಮಗೆ ಈ ಮಂತ್ ಎಂಡಲ್ಲಿ ಸಿಗುತ್ತೆ. ತುಂಬಾ ಜನ ಇಂಗ್ಲಿಷಲ್ಲಿ ಕಲರ್ ಥೆರಪಿ ಜಾಯ್ನ್ ಆಗಿದ್ರೆ ಅಲ್ಲಿನೂ 1000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಅವ್ರಿಗೂ ತಲುಪಿಸೋ ಪ್ರಯತ್ನ ಮಾಡ್ತೀವಿ, ಸರಿನಾ? ಸೊ ಕಮ್ ಬ್ಯಾಕ್ ಟು ಕಲರ್ ನ್ಯೂಮರಾಲಜಿ. ನಂಬರ್ 2 ಎಫೆಕ್ಟ್ ಹೊಡಿತಾ ಇದೆ ನನಗೆ, ಏನಂತ ಆಮೇಲೆ ಹೇಳ್ತೀನಿ ಅರ್ಧ ಗಂಟೆ ಬಿಟ್ಟು. ನಿಮಗೂ ಅನುಭವಕ್ಕೆ ಬಂದಿದ್ರಿಗಿನಾಗಿ ಜಸ್ಟ್ ಬರೆದು ಇಟ್ಕೊಳ್ಳಿ, ನಿಮ್ಮ ಅನುಭವನ ಹಂಚ್ಕೋಬಹುದು. ಯಾಕಾಗಿ ನಮಗೆ ಈ ಕಲರ್ ನ್ಯೂಮರಾಲಜಿ ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ತುಂಬಾ ಜನಕ್ಕೆ. ನನಗೆ ಆಲ್ರೆಡಿ ಕಲರ್ ಥೆರಪಿ ಗೊತ್ತು, ಆಕ್ಯುಪ್ರೆಷರ್ ಗೊತ್ತು, ಇಲ್ಲ ನನಗೇನು ಗೊತ್ತಿಲ್ಲ, ಈ ಕಲರ್ ಥೆರಪಿನಿಂದ ಏನಾಗ್ಬಿಡುತ್ತೆ, ಈ ಕಲರ್ ನ್ಯೂಮರಾಲಜಿಯಿಂದ ಏನಾಗ್ಬಿಡುತ್ತೆ, ಈ ಒಂದು ಸಾಮಾನ್ಯ ಪ್ರಶ್ನೆಗಳು ನಮ್ಮ ಒಂದು ತಲೆಯಲ್ಲಿ ಇರುತ್ತೆ, ಏನಾಗ್ಬಿಡುತ್ತೆ ಅಂತೇಳಿ. ಅದನ್ನ ನಾನು ಹೇಳೋದಕ್ಕಿಂತ ನೀವ್ ಹೇಳ್ಬೇಕು. ನನ್ನಲ್ಲಿ ಸುಮಾರು ಜನ ಕಲರ್ ನಂಬರ್ಸ್ ತಗೊಂಡಿದ್ದೀರಾ, ಇಲ್ಲ ನಮ್ಮ ಯೂಟ್ಯೂಬಲ್ಲೇ ಫೇಸ್ಬುಕ್ ಯೂಟ್ಯೂಬಲ್ಲೇ ನೋಡ್ಬಿಟ್ಟು ಸುಮಾರು ಜನ ನಂಬರ್ ಟ್ರೈ ಮಾಡಿದ್ದಾರೆ, ವರ್ಕ್ ಆಗಿದೆ ಅಂತ ಬಂದು ಹೇಳ್ತಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನಂಬರ್ ಹೇಳಿದ್ರೆ ಆ ನಂಬರ್ ಟ್ರೈ ಮಾಡಿದೆ, ಬರ್ತಾ ಇದೆ ಅಂತ. ರಾಧಾ ಹ್ಯಾಂಡ್ ರೈಸ್ ಮಾಡಿಮ್ಮ. ರಾಧಾ ಪುನೀತ್ ಅವ್ರಿಗೆ ಏನೋ ಆಗ್ತಾ ಇದೆ ಅಂತ ಆಲ್ರೆಡಿ ನಂಬರ್ ಬರ್ಕೊಂಡು, ಏನಾಗ್ತಿದೆ ಅಂತ ಕೇಳೋಣ. ರಾಧಾ ಪುನೀತ್, ಸರ್ ನಮಸ್ಕಾರಮ್ಮ. ನಮಸ್ತೆ ಸರ್. ಏನಾಗ್ತಿದೆ? ಹೆಡೇಕ್ ಆಗ್ತಿದೆ, ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಿದೆ, ಗಿಡಿನೆಸ್ Sweat. ಫೀಲ್ ಆಗ್ತಿದೆ. ತಲೆನೋವು, ಎಡೇಕು, ಗಿಡಿನೆಸ್ ಮತ್ತೆ ಸ್ವೆಟ್ಟಿಂಗ್ ಆಗ್ತಿದೆ. ಸ್ವೆಟ್ಟಿಂಗ್ ಆಗ್ತಿದೆ. ನೀನ್ ಏನೇನ್ ಹೇಳ್ದಲ್ಲ ಅದ್ ನನಗೂ ಆಗ್ತಿದೆ. ಬಟ್ ಪೇನು ಇಲ್ಲಿಂದ ಶುರು ಆಗ್ತಿದೆ, ಈ ಹಾ. ಕಿಡ್ನಿ ಮತ್ತೆ ನೀವು ಒಂದ್ ಸ್ವಲ್ಪ ನೀರ್ ಮತ್ತೆ ತಗೊಂಡು P1 ಇದನ್ನ ಅಳಿಸ್ಕೊಂಡ್ಬಿಡಿ. ನಂಬರ್ 2 ಮಾಡ್ತೀನಿ. ನಂಬರ್ 5 ಹಾಕೊಂಡೆ ಗಿಡಿನೆಸ್ಗೆ, ಬಟ್ ಕಡಿಮೆ ಆಗ್ತಲ್ಲ. ಈಗ ಇಮಿಡಿಯೇಟ್ ಆಗಿ ಹಾಕೊಂಡೆ, ಆಗ್ತಿಲ್ಲ. C1 C2 C3 ಇಷ್ಟು ಪೇನ್ ಹೆವಿ ಕೊಡ್ತಿದೆ.
ಇದಿಷ್ಟು ನೋವಾಗ್ತಿದೆನಾ? ಇಷ್ಟು ಇಲ್ಲಿಂದ ಈ ಸೈಡ್ಸು ಬ್ಯಾಕ್ ಸೈಡು ನೋವಾಗ್ತಾ ಇದೆ. ಆಗ್ತಿದೆ. Okay. ಜಗದೀಶ್ ಅವ್ರನ್ನ ಕೇಳೋಣ, ಅವ್ರು ಏನ್ ಹೇಳ್ತಾರೆ. ಎಸ್ ಜಗದೀಶ್, ನಿಮ್ಗೆ ಏನಾಗ್ತಿದೆ? ಸರ್ ತಲೆ ತಿರುಗ್ತಾ ಇದೆ ಸರ್. ಹಾ ಸರ್. ತಲೆ ತಿರುಗ್ತಿದೆನಾ? ಸರ್. ತಲೆ ನೋವ್ತಾ ಇದೆನಾ? ಹಾ ಸುಷ್ಮಿತಾ ಯಾರೋ ಹೇಳ್ತಿದಾರೆ ಅವ್ರಿಗೆ ಏನೋ ತೊಂದರೆ ಆಗ್ತಿದೆ ಅಂತ. ಅನ್ಮ್ಯೂಟ್ ಮಾಡಿ ಮಾಲಿಂಗ್ ರಾಯರೇ. ಸುಷ್ಮಿತಾ, ಮಾಲಿಂಗ್ ರಾಯರೇ. ಸುಷ್ಮಿತಾ, ಏನಾಗ್ತಿದೆಮ್ಮ ನಿಮ್ಗೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್, ಏನಾಗ್ತಿದೆ? ನಂಬರ್ 2 ಡಾರ್ಕ್ ಬ್ಲೂ ಬರ್ಕೊಂಡಾದ್ಮೇಲೆ ಸರ್, ತಲೆ ತಿರುಗ್ತಾ ಇದೆ ಸರ್. ತಲೆ ತಿರುಗ್ತಿದೆನಾ? ಮತ್ತೆ ತಲೆನೋವು ಏನಾರು ಇದೆನಾ? ತಲೆನೋವು ಲೈಟ್ ಆಗಿದೆ ಸರ್, ತಲೆ ಮಾತ್ರ ತಿರುಗ್ತಿದೆ ಸರ್. ತಲೆ ಮಾತ್ರ ತಿರುಗ್ತಾ ಇದೆ. ಇನ್ಯಾರಿಗೆ ಏನಾಗಿದೆ? ಸುವರ್ಣ ಅವ್ರು ಏನ್ ಹೇಳ್ತಿದ್ದಾರೆ, 1 ನಿಮಿಷ ಕೇಳ್ಬಿಡೋಣ. ಓಕೆ, ನಾನು ನಿಮ್ಗೆಲ್ರಿಗೂ ಕನ್ಕ್ಲೂಷನ್ ಕೊಡ್ತೀನಿ ಏನಾಗ್ತಿದೆ ಅಂತೇಳಿ. ಸುವರ್ಣ, ಎಸ್ ಸುವರ್ಣ ಅವರೇ, ನಿಮ್ಗೆ ಏನಾಗ್ತಿದೆ? ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಇಷ್ಟೊತ್ತು ಕಾಮ್ ಆಗಿದ್ದೆ, ಈಗ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಸರ್, ಯಾರಿಗೆ? ತಲೆ ಎಲ್ಲ ಗಿಡ್ಡಿಸ್. ಈಗ ಮಗ್ಳ ಒಂದ್ ನೋಟ್ ಬುಕ್ ಬೇಕಿತ್ತು ಸರ್, ಇಷ್ಟೊತ್ತು ಸುಮ್ನೆ ಇದ್ದೆ, ಹಾ, ಸಿಗ್ಲಿಲ್ಲ ಅಂತ ಅವಳ ಮೇಲೆ ರೇಗಾಡ್ತಾ ಇದ್ದೆ. ರೇಗಾಡ್ತಾ ಇದ್ದೀರಾ, ಚೀರಾಡ್ತಾ ಇದ್ದೀರಾ, ತಲೆ ನೋವ್ತಾ ಇದೆ, ತಲೆ ಸುತ್ತಾ ಇದೆ, ಇನ್ನ ಸುತ್ತುತ್ತಾ ಇದೆ ಸರ್, ತಲೆ ಸುತ್ತುತ್ತಿದೆ, ತಲೆ ಕಣ್ಣೆಲ್ಲ ಸುತ್ತಾ ಇದೆ, ಉರಿತಾ ಇದೆ. ಕಣ್ಣು ಉರಿತಾ ಇದೆ. ಓಕೆ, ಇನ್ನು ಯಾರಿಗೇನ ಅನುಭವ ಆಗ್ತಾ ಇದೆ? ವಿಶಾಲ್ ಅವ್ರು ಕೇಳೋಣ, ಅವ್ರಿಗೆ ಏನಾಗ್ತಾ ಇದೆ ಅಂತೇಳಿ. ವಿಶಾಲ ಗುಪ್ತಾ, ನಿಮ್ಗೇನಾಗ್ತಿದೆ ವಿಶಾಲ? ಸರ್, ನನಗೆ ಮೈಯೆಲ್ಲ ಬಿಸಿ ಆಗ್ತಿದೆ, ಹಾ, ಸ್ವಲ್ಪ ತಲೆ ಎಲ್ಲ ಹೆವಿ ಅನ್ಸ್ತಾ ಇದೆ ಸರ್. ತಲೆ ಭಾರ, ತಲೆ ಹೆವಿನೆಸ್ ಆಗ್ತಾ ಇದೆ, ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಸ್ವೆಟ್ಟಿಂಗ್ ಆಗ್ತಾ ಇದೆನಾ? ಸ್ಲೈಟ್ ಆಗಿ ಸ್ವೆಟಿಂಗು ಆಗ್ತಾ ಇದೆ ಸರ್. ಓಕೆ, ಇನ್ಯಾರಿಗೇನು? ಲಕ್ಷ್ಮಿ ಸಂತೋಷ್ ಅವ್ರು ಕೇಳೋಣ. ಮೇಡಮ್, ಲಕ್ಷ್ಮಿ ಮೇಡಮ್, ನೀವ್ ಹೇಳಿ, ನಿಮ್ಮ ಅನುಭವ ಏನು? ಸರ್, ಇಷ್ಟ ತನಕ ಕಾಮ್ ಆಗಿದ್ದೆ. ಒಂಥರ ತಲೆ ಇಲ್ಲಿಂದ ಫುಲ್ಲು ತಲೆ ಪೇನ್, ಫುಲ್ಲು ನೋಯ್ತಾ ಇದೆ. ನನ್ ಮಗನ್ ಮೇಲೆ ರೇಗ್ತಾ ಇದೀನಿ. ಅವನ್ಗೊಂಥರ ಏನ್ ರಿಯಾಕ್ಷನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ನಾನೇ ಒಂದ್ ಹೇಳಿದ್ರೆ ಅವನೇ ಒಂದ್ ರಿಯಾಕ್ಟ್ ಮಾಡ್ತಾವನೆ. ನನ್ಗೆ ಹಂಗಾಗ್ತಾ ಇದೆ, ಒಂಥರ ವಾಮಿಟ್ ಬಂದಂಗ ಆಗ್ತಿದೆ, ಒಂಥರ ಸಂಕಟ. ಅವನ್ ಸರಿಗಿದ್ದಾನೆ, ನೀವೇ ಸರಿಗಿಲ್ಲ ಇವಾಗ. ಹಂಗೆ ಆಗ್ತಿದೆ ನೀವ್ ಹೇಳಿದ ತಕ್ಷಣ. ಪಟ್ಟಂತ ಅವ್ರು ಯಾರಿಗೂ ಅಳ್ಸಕ್ ಕೇಳಿದ್ರಲ್ಲ, ಅಳ್ಸೇ ಬಿಟ್ಟೆ ನನ್ಗೆ. ಇದೇ ಇಚ್ಚಿದಂಗ್ ಚೆನ್ನಾಗೇ ಇದ್ದೆ, ಕೂತಿದ್ದವಳು ಹಿಂಗಾಯ್ತಲ್ಲ ಅಂತ ಅನಿಸ್ತು. ಎಸ್, ಯಾರೀಸ್ ಹೇಳಿ, ನಿಮ್ಗೆ ಏನಾಗ್ತಿದೆ? ಸರ್, ಒಂಥರ ಹೆವಿ ಆಗ್ತಾ ಇದೆ ತಲೆ ಎಲ್ಲ. ತಲೆ ಆಮೇಲೆ ಭಾರ, ಈ ಫ್ರಂಟಲ್ ಪೋರ್ಷನ್ ಅಲ್ಲಿ ನನಗೆ ಒಂಥರ ಹೆವಿನೆಸ್ ಕಾಣ್ತಾ ಇದೆ. ಹೆವಿನೆಸ್, ಭಾರ, ಪೇನ್ ಆಗ್ತಿದೆನಾ? ಪೇನ್ ಆಗ್ತಿದೆ ಸರ್. ಇಲ್ಲೆಲ್ಲ ಒಂಥರ ಜುಮ್ 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 ಅಂದು ಬೀಟಿಂಗ್ಸ್ ಇದೆ. ಬೀಟಿಂಗ್ಸ್ ಆಗ್ತಾ ಇದೆ. ಇನ್ನು ಯಾರಿಗಾದ್ರೂ ತಮ್ಮ ಅನುಭವನ ಹಂಚ್ಕೋಬೇಕಂತಿದ್ರಾ? ಮಹಂಪಾಣಿ, ನೀವ್ ಹೇಳಿಮ್ಮ, ನಿಮ್ಗೆ ಏನಾಗ್ತಾ ಇದೆ? ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಂಗೂ ಇಲ್ಲೆಲ್ಲ ಸೈಡ್ ತಲೆ ಹಿಡ್ದೆಲ್ಲ ಪೂರ ಒಂಥರ ಜುನ್ ಜುನ್ ಅದ ಆಗ್ತದೆ ಸರ್. ಜುಮ್ ಆಗ್ತಾ ಇದೆನಾ? ಒಂಥರ ಪೇನ್ ಇಲ್ಲೆಲ್ಲ ಸೈಡಿಗೆ, ಓಕೆ, ಒಂಥರ ಇಲ್ಲೆಲ್ಲ ಹಿಂದ ಒಂಥರ ಭಾರ ತರ ಅನ್ಸ್ತಾ ಇದೆ. ಓಕೆ, ನಿಮಗೆ ಭಾರ ಅನಿಸ್ತಾ ಇದೆನಾ? ಸರಿ, ಇನ್ನು ಯಾರಾದ್ರೂ ಇದರ ಚೇಂಜಸ್ ಆಗಿರೋರು? ಇನ್ನ ತುಂಬಾ ಜನ ಇದಾರ. ಕೇಳ್ಕಂತ ಹೋದ್ರೆ ಇನ್ನೂ ಆಗುತ್ತೆ. ಎಸ್, ಕೇಳೋಣ. ಯಾಕಂದ್ರೆ ಇವತ್ತು ನೀವು ದುಡ್ಡು ಕೊಟ್ಟು ಕ್ಲಾಸಿಗೆ ಬಂದಿದ್ದೀರ, ಏನೋ ನಿಮ್ಮನ್ನ ಯಾಮಾರ್ಸ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನಾನು. ಹೇಳಿ ಪವಿತ್ರ ಅವರೇ. ಒಂಥರ ಬಿಸಿ ಆಗ್ಬಿಟ್ಟಿದೆ ಸರ್. ಇವತ್ತು ಫುಲ್ ಫಸ್ಟ್ ಡೇ ಖುಷಿಯಿಂದ ಕೂತ್ಕೊಂಡ್ವಿ ಸರ್, ಕಾಮ್ ಆಗಿ 1 hour ಇಂದ ರಿಲ್ಯಾಕ್ಸ್ ಮಾಡ್ಕೊಂಡು. ಕೈಯೆಲ್ಲ ನಡುಗ್ತಾ ಇದೆ ಸರ್. ಕೈಯೆಲ್ಲ ನಡೀತಾ ಇದೆ. ಓಕೆ, ಬೆವರು ಬರ್ತಾ ಇದೆ ಸರ್, ಫುಲ್ ಬೆವರು ಬರ್ತಾ ಇದೆ. ತುಂಬಾ ಲಾಂಗ್ ಜರ್ನಿ ಮಾಡಿದಾಗ ಒಂಥರ ಆಗುತ್ತಲ್ಲ ಸರ್, ಬಸ್ ಒಳಗಡೆಯಿಂದ ಆತರ ಆಗ್ತಾ ಇದೆ ನಮ್ಗೆ. ತುಂಬಾ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಹೆಂಗಾಗತ್ತೆ ತಲೆ, ಹಂಗಾಗ್ತಿದೆ ಆತರ ಅಲ್ವಾ? ಆತರ ಆಗ್ತಾ ಇದೆ ಸರ್. ಒಂದು ವಾಮಿಟಿಂಗ್ ಬರೋ ತರ ಎಲ್ಲ ಆಗ್ತಾ ಇದೆ. ವಾಮಿಟಿಂಗ್ ಬರೋ ತರ ಆಗ್ತಾ ಇದೆ.
ಸರಿ, ಇವಾಗ ತುಂಬಾ ಜನ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀನಿ, ನಂಬರ್ ಅಳಿಸ್ತಾ ಇದ್ದೀರಾ. ನಾನು ಅಳಿಸ್ಬಿಟ್ಟೆ ಸರ್. ನೀವ್ ಹೇಳಿದ ತಕ್ಷಣ ಅಳಿಸ್ಬಿಟ್ಟೆ ಸರ್ ನಾನು. ಸಾಕಾಗೋಯ್ತು ಅಂತ. ಸರಿ, ಓಕೆ. ಸೊ ಒಂದು ಕೈಯಲ್ಲಿ ಚಿಕ್ಕದಾಗಿ ನಂಬರ್ 2 ಅಂತ ಬರೆದ್ರಿ, ಎಷ್ಟು ಎಫೆಕ್ಟ್ ಕೊಡ್ತಾ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಗಂಗಾಧರ್ ಅವ್ರ ನಂಬರ್ 2 ತೋರಿಸ್ತಿದ್ದಾರೆ, ಅವ್ರನ್ನ ಏನು ಕೇಳ್ಬಿಡೋಣ. ಹೇಳಿ ಗಂಗಾಧರ್ TH. ನಮಸ್ಕಾರ ಗಂಗಾಧರ್ ಸರ್. ಅವ್ರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಾನು ಆಟೋ ಡ್ರೈವರ್ ಸರ್. ನಾನೊಬ್ಬ ಆಟೋ ಡ್ರೈವರ್ ಸರ್. ಹಾ, ನಿಮ್ಮ ಲೈನ್ ಸಿಕ್ಕಿದ್ದು ದೊಡ್ಡ ಪುಣ್ಯ ಸರ್ ನನಗೆ. ನಮಸ್ಕಾರ. ಯಾವ ಊರು ತಮ್ದು? ಗದಗ್ ಸರ್, ಗದಗ್. ಗದಗ್ ಡಿಸ್ಟಿಕ್. ಓಕೆ ಓಕೆ ಹಾ, ಗದಗ ಸರ್. ಓಕೆ ಓಕೆ, ಹೇಳಿ ಸರ್. ಸರ್, ಮೈ ಎಲ್ಲ ಬಿಸಿ ಆಗ್ತಾ ಇದೆ ಸರ್. ಇಲ್ಲಿ ಕೈ ಎಲ್ಲ ಒಂಥರ ಇದಾಗ್ತಾ ಇತ್ತು, ಅದು ಶೇಕ್ ಆಗ್ತಾ ಇದೆ, ಬಿಸಿ ಆಗ್ತಾ ಇದೆ, ತಲೆ ನೋವ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಹ್ಞೂನ್ರಿ. ಎಲ್ಲ ಆಗ್ತಾ ಇದೆ ಅಲ್ವಾ? ಹ್ಮ್ ಸರಿ ಸರ್, ನಾವು ನಡೆದಾಡುವ ಧನ್ವಂತರಿ ಗುರುಗಳು ಸರ್. ನೀವು ರೈಲ್ ಸಿಕ್ಕಿದ್ದೆ ನಂಗೆ ದೊಡ್ಡ ಪುಣ್ಯ ಸರ್. 4 ತಿಂಗಳಿಂದ ಕಾಯ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡ್ಬೇಕು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ, ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಓಕೆ, ಇವಾಗ ಲಾಜಿಕ್ ಬರೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಓಕೆ. ಸೊ ನೋಡಿ, ನಮ್ಮ ಒಂದು ಕೋರ್ಸನ್ನ ಎಷ್ಟು ಜನ ಹಂಚ್ಕೋತಿದ್ದಾರೆ ಅಂತಂದ್ರೆ, ಓಕೆ, ಥ್ಯಾಂಕ್ ಯು. ಸೊ ಆಟೋ ಡ್ರೈವರ್ ಇಂದ ಹಿಡಿದು ಡಾಕ್ಟರ್ಸ್, ಇಂಜಿನಿಯರ್ಸ್, ಸೈಂಟಿಸ್ಟ್, ಗೃಹಿಣಿ, ರೈತ ಬಾಂಧವರು, ಡ್ರೈವರ್ಸ್, ಪ್ರತಿಯೊಬ್ಬರು ಈ ಒಂದು ಪ್ರತಿಯೊಬ್ಬರು ಈ ಒಂದು ಬಸವ ಅಕಾಡೆಮಿ ಕ್ಲಾಸ್ನ ಅಟೆಂಡ್ ಆಗ್ತಿದ್ದಾರೆ. ಯಾಕೆಂದ್ರೆ ಒಂದು ನಂಬಿಕೆ, ಬಸವ ಅಕಾಡೆಮಿನಲ್ಲಿ ಏನೆಲ್ಲ ಕೋರ್ಸಸ್ ನಡೆಯುತ್ತೆ, ಅದನ್ನ ಯಾವುದೇ ಒಂದು ಚಿಕ್ಕ ಕೋರ್ಸ್ ಇರ್ಬೋದು, ದೊಡ್ಡ ಕೋರ್ಸ್ ಇರ್ಬೋದು, ಅದನ್ನ ಸಂಪೂರ್ಣವಾಗಿ ರಿಸರ್ಚ್ ಮಾಡಿಬಿಟ್ಟು ವ್ಯಾಲಿಡೇಟ್ ಮಾಡಿಬಿಟ್ಟು ಅದು ನಿಮ್ಮೊಂದಿಗೆ ಹಂಚ್ಕೊತೀವಿ. ಸೊ ಯಾರಾದ್ರೂ ಒಂದು ಪರ್ಫೆಕ್ಟ್ ಹೀಲರ್ ಆಗಬೇಕು, ಒಂದು ಸಿಸ್ಟಮ್ ಅನ್ನ ಒಂದು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಸವ ಅಕಾಡೆಮಿ ನಿಮ್ ಜೊತೆ ಇರುತ್ತೆ. ಎಲ್ಲೋ ಹೋಗಿ ಅರ್ಧಂಬರ್ಧ ಕಲ್ತ್ಕೊಂಡು ಅದು ವರ್ಕ್ ಆಗದಂಗೆ ಅದೇನಾಗ್ಬಿಡುತ್ತೆ ಅಂದ್ರೆ, ನಿಮ್ಗೆ ಅರ್ಧಂಬರ್ಧ ಕೊಟ್ಟಿದ್ರೆ ಏನೋ ನಂಬರ್ ಕೊಟ್ರಿ, ನಂಬರ್ 2 ಡಾರ್ಕ್ ಬ್ಲೂ ಕೊಟ್ಟೆ, ಅದನ್ನ ಹೆಂಗ್ ರಿವರ್ಸ್ ಮಾಡೋದು? ಯಾವ ನಂಬರ್ ಹಾಕ್ಬೇಕು ಅಲ್ವಾ? ಅದು ಹಾಕಬೇಕು ಅಂದ್ರೆ ಸಂಪೂರ್ಣವಾಗಿ ಈ ವಿದ್ಯೆನ ಕಲಿಬೇಕು. ಸೊ ಇವತ್ತು 2000ಕ್ಕಿಂತ ಹೆಚ್ಚು ಜನ ಈ ಒಂದು ಕೋರ್ಸ್ನ ಅಟೆಂಡ್ ಆಗ್ತಿದ್ದಾರೆ ಅಂತಂದ್ರೆಗಿನಾಗಿ ಇಟ್ಸ್ ಬಿಕಾಸ್ ಆಫ್ ವ್ಯಾಲಿಡೇಷನ್. ನಾವು ಯಾವುದೇ ಒಂದು ಕೋರ್ಸ್ ಮಾಡಿದ್ರು ಅದನ್ನ ಅತ್ಯದ್ಭುತವಾಗಿ ಜನರ ಮುಂದೆ ಇಡ್ತಾ ಇದ್ದೀವಿ. ಫಸ್ಟ್ ನಂಬರ್ 2 ಡಾರ್ಕ್ ಬ್ಲೂ ಹಾಕೊಂಡ್ರೆಲ್ಲ ಅಳಿಸ್ಕೊಂಡ್ಬಿಡಿ. 100 ಜನ ಹಾಕೊಂಡಿದ್ರ ಅಂತ ಗೊತ್ತಾಯ್ತು, ಅಳಿಸ್ತಾ ಇದ್ರ, ವಿಡಿಯೋದಲ್ಲೆಲ್ಲ ಕಾಣ್ತಾ ಇದೆ. ಸೊ ಯಾಕೆ ಒಬ್ರು ಹೇಳಿದ್ರು, ಪವಿತ್ರ ಅವರು, ನನಗೆ ಇವತ್ತೆಲ್ಲ ಹೆಂಗಾಗಿದೆ ಅಂದ್ರೆ, ಒಂದು ಲಾಂಗ್ ಡ್ರೈವ್ ಮಾಡಿದ್ರೆ, ಒಂದು 5-6 ಗಂಟೆ ಟ್ರಾವೆಲ್ ಮಾಡಿದ್ರೆ ಒಂದು ತಲೆ ಹಿಡ್ಕೊಂಡಿರ್ತತಲ್ಲ, ಆ ತಲೆ ನೋವು ಹಂಗಾಗಿದೆ ಅಂತ. ಅದರ ಅರ್ಥ ಏನು? ನೀವು ಡಾರ್ಕ್ ಬ್ಲೂನ ನಂಬರ್ 2 ನಲ್ಲಿ ಬರ್ಕೊಂಡಾಗ ಏನಾಗುತ್ತಂದ್ರೆ, ನಿಮ್ಮ ದೇಹದ ಚಲನೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ, ನೀವೊಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಬಾಡಿ ಹೀಟ್ ಆಗುತ್ತೆ, ಎಷ್ಟು ಮೈ ಬಿಸಿ ಆಗುತ್ತೆ, ನಿಮ್ಮ ಮಾಂಸ ಖಂಡಗಳಿಗೂ ಎಷ್ಟು ಚಲನೆ ಆಗುತ್ತೆ, ಅಷ್ಟು ಚಲನೆ ಒಂದು ನಂಬರ್ 2 ಡಾರ್ಕ್ ಬ್ಲೂ 5 ನಿಮಿಷದಲ್ಲಿ ಕೊಡುತ್ತೆ. ಎಷ್ಟು ನಿಮಿಷದಲ್ಲಿ? 5-10 ನಿಮಿಷದಲ್ಲಿ ಆ ಅನುಭವನ ನೀವು ಪಡಿಬಹುದು. ಅತ್ಯದ್ಭುತವಾಗಿ ಸುಮಾರು ಅನುಭವಗಳನ್ನ, ನಾ ಕ್ಲಾಸ್ 5 ದಿನ ಅಂತೀವಿ, ಬಟ್ 10 ದಿವಸ 15 ದಿವಸ ಆಗುತ್ತೆ.
ಯಾರೂ ಅವಸರ ಮಾಡಬೇಡಿ. ಏನ್ ಸರ್ ಮುಗಿಸ್ತೀನಿ, ಇನ್ನೂ ಮುಗಿಸಿಲ್ಲ. ಕಲೀರಿ. ನಿಮ್ಗೆ 100 ಎಕ್ಸಾಂಪಲ್ಸ್ ಕೊಡ್ತೀನಿ, ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಹೆಂಗ್ ವರ್ಕ್ ಆಗತ್ತೆ ಅಂತ. ಎಸ್ ಸೋಮಶೇಖರ್ ಅವರೇ, ತಮ್ಮ ಅನುಭವ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಇಷ್ಟು ಜನ ಏನ್ ಹೇಳಿದ್ರಲ್ಲ ಎಕ್ಸ್ಪೀರಿಯನ್ಸ್, ಅದಕ್ಕಿಂತ ಹಾ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಂಗೆ. ನಿಮ್ಗೆ ಏನಾಯ್ತು? ಹೇಗೆ ಅಂದ್ರೆ ಇಷ್ಟೊತ್ತು ಸ್ವಲ್ಪ ಈಗಿಂದ ಕೆಲಸದಿಂದ ಬಂದೆ ಸರ್, ಸುಸ್ತಾಗಿತ್ತು. ಬಟ್ ಈಗ ನಿಮ್ ಕ್ಲಾಸ್ ಶುರು ಆಗಿದ ತಕ್ಷಣ, ನಂಬರ್ ಹಾಕಿದ ತಕ್ಷಣ ನೀವ್ ಏನ್ ಹೇಳ್ತೀರಾ ನೆಕ್ಸ್ಟ್ ಅಂತ ವೆಯ್ಟ್ ಮಾಡ್ತಾ ಇದೀನಿ ಸರ್. ಅಂದ್ರೆ ಇಂಟ್ರೆಸ್ಟ್ ಬಂದಿದೆ ಸರ್. ಇಂಟ್ರೆಸ್ಟ್ ಯಾಕೆ ಬಂದಿದೆ ಗೊತ್ತಾ? ಈ ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ 5 ನಿಮಿಷಕ್ಕೆ ನಿಮ್ ಸುಸ್ತು ಹೋಗ್ಬಿಟ್ಟಿದೆ. ಇವಾಗ ನೋಡಿ, ನಿಮ್ ಹೌದು. ಬಾಡಿ ಮೈಂಡ್ ಎರಡು ಫ್ರೆಶ್ ಇರುತ್ತೆ. ಹೌದು, ನೀವು ಇದೇನಾ? ನೆಕ್ಸ್ಟ್ ಏನ್ ಹೇಳ್ತೀರಾ ಅಂತ ಕಾಯ್ತಾ ಏನ್ ಇದೀನಿ ಹೇಳ್ತೀರಾ? ನೆಕ್ಸ್ಟ್ ಕಾಯ್ತಾ ಇದೀರಾ? ಅದೇ ನಂಬರ್ 2 ಡಾರ್ಕ್ ಬ್ಲೂ ಹಾಕಿಲ್ಲ ಅಂದ್ರೆ ನೀವ್ ಹೆಂಗಿರ್ತಿದ್ರಿ? ಫುಲ್ ಸುಸ್ತಾಗಿರ್ತಿತ್ತು ಸರ್. ಸುಸ್ತಾಗಿ ಏನೋ ಬಸವರಾಜ್ ಹೇಳ್ಕಂತಾನೆ ಹೇಳ್ಕೋಗಪ್ಪ, ಆಮೇಲೆ ರೆಕಾರ್ಡಿಂಗ್ ನೋಡ್ಕೋತೀನಿ ನಾನು ಅಂತಿದ್ದೆ ಅಲ್ವಾ? ಥ್ಯಾಂಕ್ ಯು. ಯಾವ ಊರಿಂದ? ಇಲ್ಲ ಸರ್, ಬೆಂಗಳೂರು. ಬೆಂಗಳೂರಿಂದ. ಸೊ Yes, sir. ವೆಲ್ಕಮ್ ಟು ಬಸವ ಅಕ್ಯೂ ಅಕಾಡೆಮಿ ಅಂಡ್ ಕಲರ್ ನ್ಯೂಮರಾಲಜಿ. I am a TM student also, sir. ಸೂಪರ್, ಅದ್ಭುತ. ಹೇಗ್ ಕಲಿತಾ ಇದ್ರ TM ನ? ಸರ್ ಸೂಪರ್ ಆಗಿ ಆಗ್ತಿದೆ ಸರ್. ಕಲರ್ ನ್ಯೂಮರಾಲಜಿ ಎಷ್ಟೋ ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಸರ್, ತುಂಬಾ ಖುಷಿಯಾಗಿದ್ದಾರೆ. ಮತ್ತೆ ಬ್ಯಾಕ್ ಪೇನ್ಗಳು ವಾಸಿ ಆಗ್ತಿದ್ದಾವೆ. ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ TM ಅನ್ನೋದು ಬಸವ ಅಕ್ಯೂ ಅಕಾಡೆಮಿ ಕಡೆಯಿಂದ ಕರ್ನಾಟಕದ ಜನತೆಗೆ ಒಂದು ಗಿಫ್ಟ್. ಇವತ್ತು TM ಮಾಡಿದವ್ರಿ ಮನೇಲಿ ಯಾರ ಮನೆಯಲ್ಲೂ ಮೆಡಿಸಿನ್ ಇಲ್ಲ. ಅವ್ರ ಮನೆಯಲ್ಲ, ನಮ್ಮ TM ಸ್ಟೂಡೆಂಟ್ಸ್ ಯಾರು ನೋಡ್ತಾರೆ ಅವ್ರ ಮನೇಲಿ ಮೆಡಿಸಿನ್ ಇರಲ್ಲ ಅಲ್ವಾ? ಸೊ ಆಗತ್ತಲ್ಲ ಆ ಥರ? ಹೌದು ಸರ್. ಥ್ಯಾಂಕ್ ಯು. ಸೊ ತುಂಬಾ ಜನ ಕೇಳ್ತಾ ಇದ್ರ TM ಯಾವಾಗ ನೆಕ್ಸ್ಟ್ ಬ್ಯಾಚ್ ಅಂತೇಳಿ. ಕರೆಂಟ್ ಬ್ಯಾಚ್ ಮುಗಿಯೋದಕ್ಕೆ ಇನ್ನ 1 ತಿಂಗಳು ಬೇಕು. ಅವ್ರಿಗೆಲ್ಲ ರಿವಿಷನ್ ಕ್ಲಾಸಸ್, ಸ್ಪೆಷಲ್ ಕ್ಲಾಸಸ್ ತಗೋಬೇಕು, ಕೌಂಟ್ರ್ ಪಾಯಿಂಟ್ಸ್ ಹೇಳ್ಬೇಕು. ಇದೆಲ್ಲ ಆಗತ್ತೆ. ದಸರಾ ಬರುತ್ತೆ, ದಸರಾಗೆ ಹೊಸ ಬ್ಯಾಚ್ ಮಾಡೋಣ, ಸರಿನಾ? ಸೊ ಇಲ್ಲಿ 2 ತರ ಅನುಭವನ ಕೇಳಿದೆ ನಾವು. ನಂಬರ್ 2 ಡಾರ್ಕ್ ಬ್ಲೂ. ಸೋಮಶೇಖರ್ ಹೇಳಿದ್ರು, ನನ್ನ ಬಾಡಿ ಎಲ್ಲ ರಿಫ್ರೆಶ್ ಆಗಿ ಕ್ಲಾಸ್ನ ಫ್ರೆಶ್ ಆಗಿ ಕೇಳೋ ತರ ಮೈಂಡ್ ಬಂತು ಅಂತ. ಇನ್ನೂ 10 ಜನ ಹೇಳಿದ್ರು, ಹಾಕೊಂಡು ಅರ್ಧ ಗಂಟೆ, 10 ನಿಮಿಷಕ್ಕೆ 15 ನಿಮಿಷಕ್ಕೆ ತಲೆನೋವು, ತಲೆ ಸುತ್ತು ಎಲ್ಲ ಬಂದ್ಬಿಡ್ತು ಅಂತ ಅಲ್ವಾ? ಸಂಪದ್ ಅವರು ಇನ್ನೂ ಸ್ವಲ್ಪ ಏನೋ ಚೇಂಜಸ್ ಹೇಳ್ತಿದಾರೆ, ಅವ್ರನ್ನ ಕೇಳ್ಬಿಡೋಣ. ಹೇಳಿ ಸಂಪದ್ ಅವರೇ. ಸರ್ ಅದೇ ನನಗೂ ಆಕ್ಚುಲಿ ತುಂಬಾ ತಲೆನೋವು ಇತ್ತು. ಇವತ್ ಫಸ್ಟ್ ಡೇ ಬೇರೆ ಕ್ಲಾಸ್ ಫ್ರೆಶ್ ಆಗಿರೋಣ ಅಂದ್ರೆ ತಲೆನೋವು ಬಂತಲ್ಲಪ್ಪ ಅಂತ ಆಕ್ಚುಲಿ ಒಂದ್ ಹಾಫ್ ಅನ್ ಅವರ್ ಮಲ್ಕೊಂಡು ಎದ್ದ ನಾನು, ಅಂದ್ರೂ ಕಮ್ಮಿ ಆಗಿರ್ಲಿಲ್ಲ. ಬಟ್ ಎಲ್ಲಾದ್ರು ಕಮೆಂಟ್ಸ್ ನೋಡಿದ್ರೆ ತಲೆನೋವು ಬಂತು, ಸುತ್ತು ಅಂದ್ರೆ ಅಮ್ಮಂಗೂ ಕೇಳ್ದೆ, ಅಮ್ಮಂಗೂ ಹಾಕ್ಸಿದೆ ನಂಬರ್, ಅಮ್ಮಂಗೆ ಅಕ್ಕಂಗೆ. ಅವರು ಎಲ್ಲಾರು ತಲೆ ಸುತ್ತು ಇದು ತಲೆನೋವು ಇದು ಅಂತ ಅಂದ್ರು. ನನಗ್ ನೋಡ್ರೆ ಉಲ್ಟಾನೇ ಅನ್ನಿಸ್ತು, ಏನಪ್ಪ ನಾ ಒಬ್ಳಿಗೆ ಅದೇ ಸರ್ ತಲೆನೋವು ಬಂದಿತ್ತು, ನಂಗೆ ತುಂಬಾ ಇತ್ತು ತಲೆನೋವು, ಹೋಯ್ತು ತಲೆನೋವು, ಫುಲ್ ಫ್ರೆಶ್ ಆಗಿದ್ದೇನೆ. ಫುಲ್ ಫ್ರೆಶ್ ಆಗಿದ್ರೆ ಹಾ ಸರ್, ಬಹಳ ಖುಷಿ ಆಗ್ತಾ ಇತ್ತು ನನಗೆ. ನೋಡಿ, ಒಂದು ನಂಬರ್ 2 ಬರ್ಕೊಳೋದ್ರಿಂದ ಎಷ್ಟು ನಿಮಿಷಕ್ಕೆ ನಿಮ್ಗೆ ರಿಸಲ್ಟ್ ಸಿಕ್ತು? 47 ಹಾಕಿದ್ ನಾನು, ಈಗ 84. 10 ನಿಮಿಷಕ್ಕೆ ಆಗಿದೆ ಸರ್, ಬೇಗನೆ ಆಗಿದೆ. ನಾನು ಅವಾಗ್ಲೇ ಕಮೆಂಟ್ ಹಾಕ್ದೆ, ನನಗೆ ಉಲ್ಟಾ ರಿಸಲ್ಟ್ ಬಂದಿದೆ. ಬಟ್ ಗುಡ್ ಥಿಂಗ್ ಅಂತೇಳಿ. ಅಂಡ್ ಜಾಕೆಟ್ ತುಂಬಾ ಚಳಿ ಇದೆ ಸರ್, ಹುಬ್ಳಿಯಿಂದ ಮಾತಾಡ್ತು. ಜಾಕೆಟ್ ತುಂಬಾ ಚಳಿ ಇದೆ, ಆ ಜಾಕೆಟ್ ಅನ್ನು ಬಿಚ್ಚಿ ಕೂತಿದ್ದೀನಿ. ಆ ಬಾಡಿ ಹೀಟಿಗೆ ಮೈ ಎಲ್ಲ ಸೆಟ್ ಆಗೋಯ್ತು. ಹಾ ಸರ್. ಸೂಪರ್. ಎಸ್ ಭರತ್ ರಾವ್, ತಮ್ಮ ಅನುಭವ. ಸರ್ ನಮಸ್ತೆ. ನಮಸ್ಕಾರ. ನಾನು ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ ಸರ್, ತೀರ್ಥಹಳ್ಳಿ ಶಿವಮೊಗ್ಗ. ತುಂಬಾ ಖುಷಿ ಆಗ್ತಾ ಇದೆ ಸರ್, ಈಗ TMಗೂ ಜಾಯಿನ್ ಆಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ನಮ್ಮ ಹತ್ರ ಇರೋಂಥವ್ರಿಗೆ ಕಲರ್ ಥೆರಪಿನ ಕೊಡ್ತಾ ಇದ್ದೀನಿ ಸರ್, ಟ್ರೀಟ್ಮೆಂಟ್ಗಳನ್ನ. ತುಂಬಾ ಅವರಿಗೂ ಹೆಲ್ಪ್ಫುಲ್ ಆಗಿದೆ ಸರ್. ಈಗ ನೀವು ಹೇಳಿದ ತಕ್ಷಣ ಕಲರ್ ಹಾಕಿದ್ಮೇಲೆ ನನಗೆ ಹೆಡ್ಏಕ್ ಒಂದು ಕಾಮನ್ ಮುಂಚೆನೇ ಇತ್ತು, ಈಗ ಇನ್ನೂ ಜಾಸ್ತಿ ಆಯ್ತು. ಮತ್ತೆ ಬ್ರೀತಿಂಗು ಇದ್ದಕ್ಕಿದ್ದಂಗೆ ಸರ್, ಎದೆ ಡಬ 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 ಹೊಡ್ತಾ ಸ್ಟಾರ್ಟ್ ಆಗ್ಬಿಡ್ತು ಸರ್. ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್ ಬ್ರೀತಿಂಗ್ ಪ್ರಾಬ್ಲಮ್. ಅಂದ್ರೆ ಉಸಿರಾಟ ಲೆವೆಲ್ ಜಾಸ್ತಿ ಆಯ್ತು ಸರ್ ಇದ್ದಕ್ಕಿದ್ದಂಗೆ. ಸರಿ, ಯಾರಿಗೆಲ್ಲ ಒಳ್ಳೇದಾಗಿದೆ ಅವ್ರೇನು ಮಾಡಬೇಡಿ. ತಲೆ ಕಮ್ಮಿ ಆಗಿದೆ, ಬಾಡಿ ವಾರ್ಮ್ ಆಗಿದೆ, ಚೆನ್ನಾಗಿದೆ, ಅವ್ರೇನು ಮಾಡಬೇಡಿ. ಯಾರಿಗೆಲ್ಲ ತಲೆನೋವು ಬಂದಿದೆ, ಉಸಿರಾಟ ಹೆಚ್ಚಾಗಿದೆ, ಹಾರ್ಟ್ ಪಲ್ಪಿಟೇಷನ್ ಆಗಿದೆ, ಇನ್ನೊಂದು ಆಗಿದೆ ಅಂತಾರಲ್ಲ, ಅವರು ನಂಬರ್ 2 ಸ್ಕೈ ಬ್ಲೂ ಬರ್ಕೊಳ್ಳಿ. ಓಕೆ ಸರ್. ನಂಬರ್ 2 ಸ್ಕೈ ಬ್ಲೂ ಇಲ್ಲಿ ಬರಿಬಹುದು. ಎಡಗೈ ಉಗುರಿ ಕಿರು ಬೆರಳಿದೆ ಅಲ್ವಾ, ಉಗುರು ಕೆಳಗಡೆನು ಬರಿಬಹುದು. ನಂಬರ್ 2
ಸ್ಕೈ ಬ್ಲೂ. ಓಕೆ ಓಕೆನಾ? ಇದನ್ನ ಬರ್ಕೊಳ್ಳಿ. ನಿಮ್ ತಲೆನೋವು, ತಲೆ ಸುತ್ತು, ಕೋಪ, ಇರಿಟೇಷನ್ ಎಲ್ಲವುದು ಅನದರ್ 10 ನಿಮಿಷಕ್ಕೆ ಮಾಯ ಆಗುತ್ತೆ. ಸರ್ ಅದನ್ನ ತುಂಬಾ ಸ್ಕೈ ಬ್ಲೂ ಹಾಕಿದೀವಿ ಸರ್. ತುಂಬಾ ಇರಿಟೇಷನ್ ಅನ್ನೋದು ಯಾವಾಗಾರು ತುಂಬಾ ಆಗ್ತಾ ಇತ್ತು ಸರ್ ಜಾಸ್ತಿಯಾಗಿ. ಮತ್ತೆ ನಮ್ಮ ಈಗ ಸುತ್ತಮುತ್ತಲು ಮನೆ ಇರೋಂಥವ್ರ ಹತ್ರ ಅವರಿಗೂ ಸ್ವಲ್ಪ ಹೇಳ್ತಾ ಇದೀವಿ ಸರ್, ಇದನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಸಣ್ಣ ಪುಟ್ಟ ಈ ಕಲರ್ ಥೆರಪಿ ಕಲ್ತಿರೋದನ್ನ. ಅದರಲ್ಲೂ ತುಂಬಾ ರಿಸಲ್ಟ್ಗಳು, ತುಂಬಾ ಪಾಸಿಟಿವ್ ರಿಸಲ್ಟ್ಗಳು ಬಂದಿದೆ ಸರ್. ತುಂಬಾ ಒಬ್ರು ವಯಸ್ಸಾದವರು ಒಂದು 70 ವರ್ಷದವರು ಮಂಡಿ ನೋವು ತುಂಬಾ ಇತ್ತು ಸರ್ ಅವರಿಗೆ. ಅವರಿಗೂ ಈಗ ಟ್ರೀಟ್ಮೆಂಟ್ ಮಾಡಿ ತುಂಬಾ ಅವರು ಜಸ್ಟ್ ಎದ್ದು ಓಡಾಡಂಗೆ, ಎಲ್ಲರ ಹತ್ರ ಮಾತಾಡ್ಕೊಂಡು ಖುಷಿಯಾಗಿ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಬಸವ ಅಕಾಡೆಮಿಗೆ ನಿಮ್ ಗುರುಗಳಿಗೆ ತುಂಬಾ ನಾವು ಆಭಾರಿಯಾಗಿದ್ದೀವಿ ಸರ್. ಆಭಾರಿ ಅಲ್ಲಪ್ಪ, ಯಾರೆಲ್ಲ TM ಕೋರ್ಸ್ ಮಾಡಿದಾರೋ ಅವ್ರೂ ಬಸವ ಅಕಾಡೆಮಿನೇ. ಹೊರಗಡೆ ನಿಮ್ಮನ್ನ ಏನಂತಾರ? ಬಸವ ಅಕಾಡೆಮಿ ಅಂತ ಇರ್ತಾನೆ. ಖಂಡಿತ ಸರ್, ಖಂಡಿತ. ಹಾಗಾಗಿ ನಾವೆಲ್ಲ ಒಂದು ಕುಟುಂಬ. ಮತ್ತೆ ನಮ್ಮ ಈ ತೀರ್ಥಹಳ್ಳಿ, ಮಲೆನಾಡಲ್ಲಿ, ಶಿವಮೊಗ್ಗ ಭಾಗದಲ್ಲಿ ತುಂಬಾ ಮಳೆ ಜಾಸ್ತಿ ಅಲ್ಲ ಸರ್. ಈ ವಾತಾವರಣಕ್ಕೂ ತುಂಬಾ ಜನಕ್ಕೆ ಜ್ವರ, ಶೀತ ಈ ತರದ್ ಕಾಮನ್ ಬರ್ತಾನೆ ಇರುತ್ತೆ. ಅದಕ್ಕೂ ಎಲ್ಲ ಸಣ್ಣ ಪುಟ್ಟದ ಈ ಸಣ್ಣ ಮಕ್ಳುಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್. ಈಗ ಜ್ವರ ಎಲ್ಲ 1 hour ಅಲ್ಲಿ ಅವ್ರಿಗೆ ಟೆಂಪರೇಚರ್ ಇದು ಕಲರ್ಸ್ ಹಾಕಿ ಕಡಿಮೆ ಮಾಡ್ತಾ ಇದೀವಿ ಸರ್. ಈಗ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅವ್ರಗಳಿಗೆ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ನಾವು ನಿಮ್ಮ ಗುರುಗಳೇ ನಾವು ಆಭಾರಿ ಆಗಿದೀವಿ ಸರ್. ನಾವ್ ಇದನ್ನ ಕಲಿಯಕ್ಕೆ ಇಲ್ಲ ಆಭಾರಿ ಪ್ರಶ್ನೆನೇ ಇಲ್ಲ. ನನಗೊಂದು ಗುರಿ ಇದೆ. ಮನೆಯಲ್ಲಿ ಆಲ್ಟರ್ನೇಟ್ ಮೆಡಿಸಿನ್ ಏನಂತೀವಿ, ನೇಟಿವ್ ಮೆಡಿಸಿನ್ ಅಂತೀವಿ, ಇದು ತಲುಪಬೇಕು. ನಿಮ್ ಮನೇಲಿ ಯಾರು ಡಾಕ್ಟರ್ ತಾಗ ಹೋಗದಂಗ್ ನೋಡ್ಕೊಳ್ಳಿ. ಅದೇ ನೀವು ನನಗೆ ಕೊಡೋ ಗಿಫ್ಟ್. ಖಂಡಿತ ಸರ್, ಖಂಡಿತ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಂಬರ್ 2 ಸ್ಕೈ ಬ್ಲೂ ಹಾಕಿ ನಿಮ್ಗೆ ಇಮಿಡಿಯೇಟ್ ಆಗಿ ಆ ತಲೆನೋವು ಅದೆಲ್ಲ ನಾನು ಹಾಕಿ 2 ನಿಮಿಷ ಆಯ್ತು. ನನಗೂ ತಲೆನೋವು, ತಲೆ ಹಿಡಿತಾ ಎಲ್ಲ ಇತ್ತು. ಬಿಡ್ತಾ ಇದೆ ಇವಾಗ, ಬಿಡ್ತಾ ಇದೆ. ಹಾಕೊಂಡ್ರಾ? ಡೋಂಟ್ ವರಿ, ಐ ಆಮ್ ದೇರ್. ಯಾಕೆ ಇದನ್ನ ತೋರಿಸ್ತೀನಿ ನಿಮ್ಗೆ ಅಂದ್ರೆ, ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಏನ್ ಕಲರ್ ಹಚ್ಕೊಂಡ್ಬಿಟ್ರೆ ಡಾಕ್ಟರ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಮುಚ್ಚಿಬಿಡ್ಬೇಕಾ, ಡಾಕ್ಟರ್ ಎಲ್ಲ ಮನೆಗೆ ಹೋಗ್ಬಿಡ್ಬೇಕಾ, ನೀನೇನ್ ಕಲರ್ ಹಾಕಿ ಇದು ಮಾಡ್ತೀಯಾ, ಹೆಂಗಾಗ್ಬಿಡುತ್ತೆ? ಅವರೆಲ್ಲ ನನ್ ಮುಂದೆ ಬಂದ್ರೆ ನಾನು ತೋರಿಸ್ತೀನಿ. ನಿನ್ಗೇನ್ ಬೇಕೋ ಅದೆಲ್ಲ ಮಾಡಿ ತೋರಿಸ್ತೀನಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರೋ ಅರ್ಧಂಬರ್ಧ ಕಲ್ತ್ಬಿಟ್ಟು ಏನೋ ಅದು ಇದು ಹೇಳ್ಬಿಟ್ಟು ವರ್ಕ್ ಆಗೈತೆ ವರ್ಕ್ ಆಗಿಲ್ಲ ಅಲ್ಲ. ನೀವು ಬಸವ ಅಕಾಡೆಮಿಕ್ ಬನ್ನಿ, ನಾವ್ ಹೇಳ್ತೀವಿ ನಿಮ್ಗೆ ಏನಾಗುತ್ತೆ, ಏನ್ ಮಾಡ್ಬೇಕು ಅಂತ. ಸೊ ಇದು ತೋರಿಸಿರೋ ಉದ್ದೇಶ ಇಷ್ಟೇ. ಈ ನಂಬರ್ 2 ಹಾಕೊಂಡು ಕೆಲವರಿಗೆ ತಲೆನೋವು ಹೋಗಿದೆ, ಕೆಲವರಿಗೆ ತಲೆನೋವು ಬಂದಿದೆ, ಇನ್ನು ಕೆಲವರಿಗೆ ಏನಾಗಿಲ್ಲ. ಓಕೆ, ಇದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನಾಯ್ತು ನಿಮ್ಮಲ್ಲಿ ಅಂತ. ಈ ನಂಬರ್ 2 ಇದೆ ಅಲ್ವಾ, ಡಾರ್ಕ್ ಬ್ಲೂ, ಇದ್ರದ್ದು ಗುಣ ಏನಪ್ಪಾ ಅಂತಂದ್ರೆ ಚಲನೆ. ಏನು? ಚಲನೆ. ಯಾವ್ದ್ರದ್ದು ಚಲನೆ? ಗುಣ ಯಾವ್ದ್ರದ್ದು? ವಾಯು ತತ್ವ. ಆಯುರ್ವೇದದಲ್ಲಿ ವಾತ ಅಂತಾರೆ, ವಾಯು ಅಂತೀವಿ. ಆಡು ಭಾಷೆನಲ್ಲಿ ಹೇಳೋದಾದ್ರೆ ಗಾಳಿ. ಈ ಒಂದು ಡಾರ್ಕ್ ಬ್ಲೂಗೆ ಏನಿರುತ್ತಪ್ಪ ಅಂದ್ರೆ ಗಾಳಿಯ ಗುಣ ಇರುತ್ತೆ. ಗಾಳಿಯ ಗುಣ ಏನು? ಪಂಚಭೂತಗಳಲ್ಲಿ ಚಲಿಸೋದು. ಕಲ್ಲು ಚಲಿಸಲ್ಲ, ನೀರು ಚಲಿಸುತ್ತೆ ಸ್ವಲ್ಪನೇ, ಬೆಂಕಿ ಚೂರು. ಬಟ್ ಅತಿ ಹೆಚ್ಚು ಚಲನೆ ಇರ್ತಕ್ಕಂಥ ಒಂದು ತತ್ವ, ಎಲಿಮೆಂಟ್ ಯಾವುದಪ್ಪ ಅಂತಂದ್ರೆ ಗಾಳಿ, ವಾಯು. ಕೆಲವ್ರಿಗೆ ಏನಾಗ್ಬಿಟ್ಟಿರುತ್ತಂದ್ರೆ ಆ ಮಸಲ್ಸ್ ಎಲ್ಲ ಸ್ಟಿಫ್ ಆಗ್ಬಿಟ್ಟಿರ್ತತೆ. ಬ್ರೇನ್ ಮಸಲ್ಸು, ಶೋಲ್ಡರ್ ಮಸಲ್ಸು, ನೀ ಮಸಲ್ಸು, ಮಂಡಿದು ಹೆಂಗಾದ್ರೆ ಸ್ಟಿಫ್, ಮಸಲ್ಸ್ ಹಿಂಗ್ ಫ್ರೀ ಇರ್ಬೇಕು, ಅವ್ರ ಮಸಲ್ ಸ್ಟಿಫ್ ಆಗ್ಬಿಟ್ಟಿರ್ತತೆ. ಆ ಮಸಲ್ ಸ್ಟಿಫ್ನೆಸ್ ಇಂದ ಅವ್ರಿಗೆ ತಲೆನೋವು, ಕತ್ತು ನೋವು ಬರ್ತಿರ್ತತೆ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಹಾಕ್ತಾರೋ ಆ ಮಸಲ್ ಎಲ್ಲ ಚಲಿಸಕ್ ಸ್ಟಾರ್ಟ್ ಆಗುತ್ತೆ, ಆ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ. ಅವಾಗ ಅವ್ರಿಗೆಲ್ಲ ಕತ್ತು ಬಿಟ್ಟಂಗೆ, ತಲೆ ಅಳಾರಾದಂಗೆ. ಸಂಪದ ಅವ್ರು ಹೇಳಿದ್ರಲ್ಲ, ಹಾಕೊಂಡ್ಮೇಲೆ ತಲೆನೋವು ಹೋಗ್ಬಿಡುತ್ತೆ ಅಂತ. ಯಾಕೆ ತಲೆನೋವು ಹೋಯ್ತು ನಿಮ್ಗೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಚಲನೆ ಇರ್ಲಿಲ್ಲ, ಮಾಂಸ ಖಂಡಗಳಲ್ಲಿ ಚಲನೆ ಇರ್ಲಿಲ್ಲ. ಆ ಚಲನೆ ಇಲ್ದಂಗ ಅವು ಸೆಟ್ಕೊಂಡ್ಬಿಟ್ಟಿದ್ವು. ಯಾವಾಗ ನಂಬರ್ 2 ಕೊಟ್ಟು ಆ ಮಸಲ್ಸ್ ಫ್ರೀ ಆಯ್ತು.
ನಿಮ್ ತಲೆನೋವು, ಕತ್ತು ನೋವು ಎಲ್ಲ, ಮಂಡಿ ನೋವು ಎಲ್ಲ ಹೋಯ್ತು. ಇನ್ನೊಬ್ರು ಹೇಳಿದ್ರು ನನಗೆ, ಯಾರು, ಸೋಮಶೇಖರ್ ಅವರು, ಸುಸ್ತಿತ್ತು ಹೋಗ್ಬಿಡ್ತು. ಯಾಕೆ ಹೋಯ್ತು? ನಿಮ್ಮ ಮಾಂಸ ಖಂಡಗಳಿಗೆ ನಾನು ಚಲನೆ ಕೊಟ್ಟಿದ್ದೀನಿ. ಯಾವಾಗ ಚಲನೆ ಕೊಡ್ತೀವೋ ಅವು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿ ಇಲ್ಲಿ ಸುತ್ತಾಡಿ ಸುಸ್ತಾಗ್ಬಿಟ್ಟಿರ್ತೀಯ. ಮಾಂಸಖಂಡಗಳು ಹೇಳುತ್ತೆ, ಅಯ್ಯೋ ಕಣ್ಣು, ನನ್ ನೋಡಕ್ ಆಗಲ್ಲಪ್ಪ, ಕಣ್ಣು ಸುಸ್ತಾಗ್ತೈತೆ. ಗಂಟ್ಲು, ಮಾತಾಡಕ್ ಆಗಲ್ಲಪ್ಪ, ಸುಸ್ತಾಗ್ತೈತೆ. ಕುತ್ಕ ಅಂದ್ರೆ, ಅಯ್ಯೋ ಕುತ್ಕೊಳಕ್ ಆಗಲ್ಲಪ್ಪ, ಹಂಗೆ ಸೋಫಾ ಮೇಲೆ ಹಂಗೆ ಮಲಿಕೊಂಡ್ಬಿಡ್ತೀನಿ. ಯಾಕೆ? ನಿಮ್ಮ ಮಾಂಸಖಂಡಗಳಲ್ಲಿ ಚಲನೆ ಕಡಿಮೆ ಆಗಿದೆ, ಅದಕ್ಕೆ ಬಾಡಿ ಸುಸ್ತಾಗಿದೆ. ನಾನೇನ್ ಮಾಡಿದೆ? ಆ ಚಲನೆ ಕೊಟ್ಟೆ ವಾಯು ತತ್ವದಿಂದ. ಫ್ರೆಶ್ ಆಗಿ ಇನ್ನು ಏನ್ ಹೇಳ್ತಾನೆ ಬಸವರಾಜ್ ಕೇಳೋಣ ಅಂತ ಬಾಡಿ ಎಲ್ಲ ಆಕ್ಟಿವ್ ಆಯ್ತು. ಅಷ್ಟೇ ಕೊಟ್ಟಿದ್, ನಾನೇನು ಮಾಡಿಲ್ಲ, ನಿಮಗೆ ಚಲನೆ ಕೊಟ್ಟೆ. ಮತ್ ಇನ್ನೊಬ್ರಿಗೆ ಯಾಕೆ ತಲೆನೋವು ಬಂತು? ಅವರ ದೇಹದಲ್ಲಿ ಆಲ್ರೆಡಿ ವಾಯು ತತ್ವ ಇದೆ. ಇವರೆಲ್ಲ ಬೆಟರ್ ಆದ್ರೆ ಅಂದ್ರಲ್ಲ, ಅವ್ರಿಗೆಲ್ಲ ವಾಯು ಕಮ್ಮಿ ಇತ್ತು. ಯಾರಿಗಾದ್ರೂ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನಂತ ಗೊತ್ತಾ? ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯಾ, ಆರ್ಟ್ ಎಲ್ಲ ಹೋಗ್ತಾ ಇದೆ ನಿಂದು. ಅವರೇ ಹೇಳ್ತಾರೆ, ಪಲ್ಸ್ ರೇಟ್ ನಿಂದ 40ಕ್ಕೆ ಬಂದ್ಬಿಟ್ಟಿದೆ, 38ಕ್ಕೆ ಬಂದ್ಬಿಟ್ಟಿದೆ, 50ಕ್ಕೆ ಬಂದ್ಬಿಟ್ಟಿದೆ, ಹುಷಾರು, ಆರ್ಟ್ ಡಿಟೋರೇಟ್ ಆಗ್ತಾ ಇದೆ ಅಂತಾರೆ. ಅವ್ರಿಗೆಲ್ಲ ಒಂದೇ ಮಾಡಿ. ನಂಬರ್ 2, ಇದು ತಲೆ ಭಾಗ, ಎದೆ ಭಾಗ, ಇದು ಆರ್ಟ್ ರಿಫ್ಲೆಕ್ಸ್. ನಂಬರ್ 2 ಡಾರ್ಕ್ ಬ್ಲೂ ಮಾಡಿ, ಆಗ್ಬಿಟ್ಟು ಆರ್ಟ್ ರೇಟ್ ಚೆಕ್ ಮಾಡಿ ಪಲ್ಸ್ ಆಕ್ಸಿಮೀಟರ್ ಇಂದ. 100% ನಿಮ್ಮ ಆರ್ಟ್ ರೇಟ್ 40-45 ಇರೋದು 55-60 ಮೇಲಕ್ಕೆ ಹೋಗುತ್ತೆ. ಯಾವ ಡಾಕ್ಟರ್ ಹೇಳಿರ್ತಾರಲ್ಲ ಆರ್ಟ್ ಎಜೆಕ್ಷನ್ ಫ್ಯಾಕ್ಟರ್ ಕಮ್ಮಿ ಇದೆ ಅಂತ, ಅವರೇ ಹೇಳ್ತಾರೆ ಇಂಪ್ರೂವ್ ಆಗಿದೆ ಅಂತ. ಏನ್ ಮಾಡಿದ್ರಿ ಅಂತಾರೆ. ಏನಿಲ್ಲ, ಒಂದೇ, ನಂಬರ್ 2 ಡಾರ್ಕ್ ಬ್ಲೂ. ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಚಲನೆ ಬೇಕಾಗಿರ್ತಕ್ಕಂಥ ಅಂಗಗಳು ಯಾವ್ಯಾವಪ್ಪ ಅಂದ್ರೆ 2. ಒಂದು ಆರ್ಟ್, ಇನ್ನೊಂದು ಕಣ್ಣು. ಯಾರಿಗಾದ್ರೂ ಆರ್ಟ್ ತೊಂದರೆ ಆಗ್ತಾ ಇದೆ ಅಂದ್ರೆ, ಆರ್ಟ್ ಅಲ್ಲಿ ತೊಂದರೆ ಆಗಿದೆ ಅಂದ್ರೆ ಮೊದಲು ಅಲ್ಲಿ ವಾಯುನೇ ಕಮ್ಮಿ ಆಗೋದು. ಯಾರಿಗಾದ್ರೂ ಆರ್ಟ್ ವೀಕ್ ಆಗಿದೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಲ್ಲಿ ವಾಯು ಕಮ್ಮಿ ಆಗಿರುತ್ತೆ. ಯಾಕೆ ಗೊತ್ತಾ? ವಾಯು ಅಂದ್ರೇನೆ ಚಲನೆ, ಆರ್ಟ್ ಅಂದ್ರೂ ಚಲನೆ. ಲಬ್ ಡಬ್ ಲಬ್ ಡಬ್ ಎಷ್ಟೆಲ್ಲಾ ಮಾಡ್ತೀರಾ. ಮೊನ್ನೆ ಪೇಷಂಟ್ ಬಂದಿದ್ದ, ವಾರಕ್ಕೆ 3 ಸತಿ ECG ಮಾಡಿಸ್ತಾನೆ ಅಂತ ಅವನು. ಯಾಕಂದ್ರೆ ಭಯ ಸರ್ ಆರ್ಟಿಗೆ ಏನೋ ಆಗುತ್ತೆ ಅಂತ. ಅವನಿಗೆ ಸೇಮ್ ನಂಬರ್ ಕೊಟ್ಟೆ, ನಂಬರ್ 2 ಕೊಟ್ಟು ಎಂಜಾಯ್ ಮಾಡಂತ ಹೇಳಿದೆ. ನಿಮಗೆ ಭಯ ಯಾವಾಗ ಆಗುತ್ತೆ? ಆರ್ಟ್ ಅಲ್ಲಿ ಎನರ್ಜಿ ಕಮ್ಮಿ ಆದಾಗ ಭಯ ಆಗೋದು. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಮಾಡ್ತಿರೋ, ಆರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಮೈ ಬಿಸಿ ಆಗುತ್ತೆ. ತುಂಬಾ ಜನ ಹೇಳಿದ್ರಲ್ವಾ ಇವಾಗ ಪಾರ್ಟಿಸಿಪೆಂಟ್ಸ್, ಮೈ ಬಿಸಿ ಆಗುತ್ತೆ ಸರ್, ಸ್ವೆಟ್ ಆಗ್ತಿದೆ ಸರ್. ಮೈ ಬಿಸಿ ಆಗ್ತಿದ್ರೆ ಅಂದ್ರೆ ನೀನ್ 10 ವರ್ಷ ಕಮ್ಮಿ ಆಗೈತೆ ಅಂತ. ಏಜ್ ಆಗ್ತಾ 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 ಬಾಡಿ ತಣ್ಣಗಾಗ್ತೈತೆ, ಅವಾಗ ರೋಗಗಳು ಬರೋದು. ನೋಡಿ, ಒಂದು ನಂಬರ್ 2 ಡಾರ್ಕ್ ಬ್ಲೂ ಹಾಕಿ ಸಂಪತ್ ಅವ್ರು ಹೇಳಿದ್ರು, ನಾನು ಜರ್ಕಿಟ್ ಹಾಕೊಂಡು ಕೂತ್ಕೊಂಡಿದ್ದೆ, ತೆಗ್ದಾಕ್ಬಿಟ್ಟೆ ಅಂತ. ಎದಕ್ ತೆಗೆದ್ರಿ? ಆ ಬಿಸಿ ಬಂತು. ಆ ಸರ್ಕ್ಯುಲೇಷನ್ ಯಾರು ಕೊಟ್ಟಿದ್ದು? ಆರ್ಟಿಗೆ ಎನರ್ಜಿ ಕೊಟ್ಟವ್ರು ಯಾರು? ಡಾರ್ಕ್ ಬ್ಲೂ. ನೀವೇ ಡಿಸೈಡ್ ಮಾಡಿ ಯಾರು ಹಾಕ್ಬೇಕು, ಯಾರು ಹಾಕ್ಬಾರ್ದು. ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ್ಮೇಲೆ ತಲೆನೋವು, ತಲೆ ಸುತ್ತು ಬಂತ, ನಿಮ್ಗೆ ಯಾರಿಗೂ ವಾಯು ಬೇಕಾಗಿಲ್ಲ, ಹಾಕಕ್ ಹೋಗ್ಬೇಡಿ. ಯಾರ್ಯಾರು ನಂಬರ್ 2 ಹಾಕಿದ್ಮೇಲೆ ನಾ ಚೆನ್ನಾಗಾಯ್ತು ಅಂತ ಹೇಳ್ತಿದ್ರಲ್ಲ, ನಾಳೆನೋ ಒಂದು 10 ನಿಮಿಷ ಹಾಕಿ, ಒಳ್ಳೇದಾಗತ್ತೆ. ಸಿಂಪಲ್ ಅಪ್ಪ. ಕಲರ್ ಥೆರಪಿ ನಂಗೆ 4 ಗಂಟೆ 5 ಗಂಟೆ ಬರ್ಕೊಳೋದು ಇಲ್ಲ. ಒಂದ್ ನಂಬರ್ ಹಾಕಿದ್ರೆ ಸಾಕು, ಒಂದ್ ಅರ್ಧ ಗಂಟೆ ಗಳಿಸ್ಕೊಂಬಿಡಿ ಸಾಕು. ಅದ್ರ ಕೆಲ್ಸ ಅದ್ ಮಾಡಿರ್ತೈತೆ ಆಲ್ರೆಡಿ. ಫಸ್ಟ್ ವಾರ 2ನೇ ವಾರ ದಿನಕ್ಕೆ ಅರ್ಧ ಗಂಟೆ ಬರ್ಕೊಳ್ಳಿ. 3ನೇ ವಾರದಿಂದ ಚೆನ್ನಾಗಾಯ್ತು ಅಂತ ನಿಮ್ಗೆ ಅನ್ಸುತ್ತಾ? ದಿನ ಬರೆಯೋದು ಬೇಡ, 2 ದಿನಕ್ಕೋ 3 ದಿನಕ್ಕೋ ಒಂದ್ಸತಿ ನಂಬರ್ ಹಾಕಿ. ಇಲ್ಲಿ 2 ಎಫೆಕ್ಟ್. ಒಂದು ಸಂಖ್ಯೆ, ಆ ನಂಬರ್ ಎಫೆಕ್ಟು ಬರುತ್ತೆ. ಆ ಕಲರ್, ಆಲ್ರೆಡಿ ನಿಮ್ಗೆ ಕಲರ್ ಥೆರಪಿ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಕಲರ್ ಎಫೆಕ್ಟು ಬರುತ್ತೆ. ಇನ್ನೇನ್ ಬೇಕು? ಸೊ ಈ ಒಂದು ಕಲರ್ ಥೆರಪಿ ಇವತ್ತು ನಾನು ಈ ಕೋರ್ಸ್ನ ಫ್ರೀ ಮಾಡಿರೋ ಉದ್ದೇಶ, ತುಂಬಾ ಜನಕ್ಕೆ ಡೈನಾಮ ಇರುತ್ತೆ. ನಾನು ಕೋರ್ಸ್ ಜಾಯಿನ್ ಆಗ್ಲಾ ಬೇಡ, ಜಾಯಿನ್ ಆದ್ರೆ ಏನೇನಿರುತ್ತೆ, ಏನೇನ್ ಕಲಿಬೋದು, ಸುಮ್ಮನೆ ದುಡ್ಡು ವೇಸ್ಟ್ ಆಗ್ಬಿಡ್ತೈತೇನೋ, ಟೈಮ್ ವೇಸ್ಟ್ ಆಗ್ಬಿಡುತ್ತೇನೋ ಅಂತ. ನೆವರ್.
ನೀವ್ 2,000 ಕೊಟ್ರೆ ನಿಮ್ಗೆ 2,00,000 ರೂಪಾಯಿ ಕಲ್ಸ್ಕೊಡ್ತೀನಿ. 2,00,000 ನಿಮಗೆ ಕಡಿಮೆ ಅನ್ಸುತ್ತೆ ಈ ಕೋರ್ಸಿಗೆ. ಯಾರು ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತಾರೆ? ಯಾರಾದ್ರೂ ಇನ್ಸ್ಟೆಂಟ್ ಆಗಿ ಸುಸ್ ಕಮ್ಮಿ ಮಾಡ್ತಾರಾ? ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡ್ತಾರಾ? ಮೈ ಬಿಸಿ ಮಾಡ್ತಾರಾ? ತಲೆ ಕ್ಲಿಯರ್ ಮಾಡ್ತಾರಾ? ಕೆಲವರಿಗೆ ತುಂಬಾ ಜನಕ್ಕೆ ಹಿಂಗ ಬೆಂಡ್ ಆಗ್ಬಿಟ್ಟಿರ್ತೈತೆ, ಪೂರ್ತಿ ಸ್ಟ್ರೇಟ್ ಮಾಡಕ್ಕೆ ಆಗಲ್ಲ ಅವ್ರಿಗೆ. ನಂಬರ್ 2 ಡಾರ್ಕ್ ಹಾಕಿದ್ಮೇಲೆ ಆ ಮಸಲ್ಸ್ ಫ್ರೀ ಆಗ್ಬಿಟ್ಟು ಸ್ಟ್ರೇಟ್ ಮಾಡ್ತಾರೆ. ನಾವು ಕ್ಲಿನಿಕಲ್ಲೇ ಪ್ರಾಕ್ಟಿಕಲ್ ಆಗಿ ನೋಡಿರೋ ಪೇಷಂಟ್ಸ್. ಕತ್ತು ನರಗಳು, ಎಸ್ಪೆಷಲಿ ನರಗಳೆಲ್ಲ ಫುಲ್ ಸ್ಟಿಫ್ ಆಗ್ಬಿಟ್ಟಿರ್ತವೆ. ಆ ಮಸಲ್ಸಿಗೆ ಆಕ್ಸಿಜನ್ ಇರಲ್ಲ, ವಾಯು ಇರಲ್ಲ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಕೊಡ್ತೀವೋ ಆ ವಾಯು ಅಂದ್ರೇನೆ ಗಾಳಿ, ಗಾಳಿ ಅಂದ್ರೇನೆ ಆಕ್ಸಿಜನ್. ಆ ಮಸಲ್ಸಿಗೆ ಆಕ್ಸಿಜನ್ ಬಂದ್ಬಿಟ್ಟು ನಿಮ್ ಎಂಟೈರ್ ನೆಕ್ ಫ್ರೀ ಆಗ್ಬಿಡ್ತೈತೆ. ಬೆಲ್ಟ್ ಬೇಕಾಗಿಲ್ಲ, ಸರ್ಜರಿ ಬೇಕಾಗಿಲ್ಲ. ನಿಮ್ ಫ್ರೋಜನ್ ಶೋಲ್ಡರ್ ಮಾಯ ಆಗ್ಬಿಡ್ತೈತೆ. ಜಸ್ಟ್ ನಂಬಿಕೆ ಇಟ್ಟು ಮಾಡಿ. ಇವತ್ತು ಬಸವ ಅಕಾಡೆಮಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಜಸ್ಟ್ ವಿಡಿಯೋ ನೋಡ್ಬಿಟ್ಟೆ ಟ್ರೈ ಮಾಡ್ತಿದ್ದಾರೆ. ಕ್ಲಿನಿಕ್ಗೆ ಬಂದವರು ಹೇಳೋದು ಪ್ರತಿಯೊಬ್ಬರು ಇದೇ ಮಾತು. ನಾನು ಕೆಲವೊಂದು ಟ್ರೈ ಮಾಡಿದೆ ಸರ್, ವರ್ಕ್ ಆಗ್ತಿದೆ, ಅದಕ್ಕೆ ನನ್ನ ಗಂಡನು ಕರ್ಕೊಂಬಂದೆ. ಎಷ್ಟು ಖುಷಿ ಕೊಡ್ತೈತೆ ಅವ್ರು ಹೇಳೋ ಮಾತು ಅಲ್ವಾ? ಇದನ್ನ ಕಲೀರಿ. ನೀವು ಈಲರಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಇಲ್ಲ ಸೆಕೆಂಡ್ರಿ, ಅಟ್ಲೀಸ್ಟ್ ನಿಮ್ಮ ಮನೇನ ಮೆಡಿಸಿನ್ ಫ್ರೀ ಮಾಡಿ, ಅದು ಸಾಕಲ್ವಾ? ನೀವು ಡಾಕ್ಟರ್ ತಾಗ ಹೋಗದಂಗೆ ಜೀವನ ಮಾಡಿದ್ರೆ ಅದೇ ದೊಡ್ಡದು ಈ ಜಗತ್ತಿನಲ್ಲಿ ಇವಾಗ. ಬಟ್ 30 ವರ್ಷದ ಕೆಳಗಡೆ ಹಂಗಿರ್ಲಿಲ್ಲ. ಇವತ್ತು ನಾನು ಡಾಕ್ಟರ್ ತಾಗ ಹೋಗಿಲ್ಲ ಅಂದ್ರೆ ವಾವ್ ಅಂತಾರೆ ಜನ. ಬಟ್ ಐ ಆಮ್ ವೆರಿ ಶ್ಯೂರ್ ಈ ವರ್ಷ ಹೆಚ್ಚು ಕಡಿಮೆ 4,000 ಜನ TM ಕೋರ್ಸ್ ಮಾಡಿದ್ದಾರೆ ನಮ್ಮ ಬಸವ ಅಕಾಡೆಮಿನಲ್ಲಿ. ನನಗೆ ನಂಬಿಕೆ ಇದೆ ಅವ್ರು ಯಾರು ಡಾಕ್ಟರ್ ನೋಡಲ್ಲ. ಯಾಕಂದ್ರೆ ಅಷ್ಟೊಂದು ಕಲ್ತು ಬಿಟ್ಟಿದ್ದಾರೆ ಜನವರಿಯಿಂದ ಸೆಪ್ಟೆಂಬರ್ ವರೆಗೂ. ಈ 8 ತಿಂಗಳಲ್ಲಿ ಅದನ್ನ ಜೀರ್ಣ ಮಾಡ್ಕೊಳೋದಕ್ಕೆ ಇನ್ನ ವರ್ಷ ಟೈಮ್ ಬೇಕು. ಬಟ್ ನಿಮ್ಮೊಂದಿಗೆ ನಾವಿರ್ತೀವಿ, ಮತ್ತೆ ಮತ್ತೆ ರಿವಿಷನ್ ಕ್ಲಾಸ್ ತಗೋತಾ ಇರ್ತೀವಿ, ನಿಮ್ಗೆ ಬ್ಯಾಕಪ್ ಇದು ಮಾಡ್ತಾ ಇರ್ತೀವಿ, ನಿಮ್ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಒಂದು ತಂಡನೇ ಕಟ್ಟಿದೀವಿ ಇವತ್ತು ಟ್ರೈನಿಂಗ್ ಮಾಡೋದು ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೊಂದು 20 ಜನ ಇದ್ದಾರೆ. ಬಟ್ ಮೇಜರ್ ಕೋರ್ಸು, ಮೇಜರ್ ಟೆಕ್ನಿಕ್ ಹೇಳ್ಬೇಕಂದ್ರೆ ನಾನೇ ಇರ್ತೀನಿ. ಓಕೆ, ಸಮ್ ರಿವಿಷನ್ ಕ್ಲಾಸ್ ತಗೋಬೇಕು, ಇನ್ನೊಂದೇನೋ ಮಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ನಮ್ಮ ಟೀಮ್ ನಿಮ್ ಜೊತೆ ಇರುತ್ತೆ. ಓಕೆ, ಸೊ ಒಂದು ಆರೋಗ್ಯಕ್ಕಾಗಿ ಇದನ್ನ ಅದ್ಭುತವಾಗಿ ಬಳಸ್ಬೋದು. ನಿಮ್ಗೆ ಟೋಟಲ್ ಆಗಿ 10 ನಂಬರ್ನ, ಒಂದೊಂದು ನಂಬರ್ನು 10 ಕಲರ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದಂತ ಸವಿವರವಾಗಿ ನಿಮ್ಗೆ ಟ್ರೈನ್ ಮಾಡ್ತೀನಿ. ಪ್ರತಿ ಒಂದು ಕಲರ್ನು, ಪ್ರತಿ ಒಂದು ನಂಬರ್ನು ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ತೋರಿಸ್ತೀನಿ ನಿಮ್ಗೆ. ನೀವು ಅನುಭವಿಸ್ಬೋದು ಅದನ್ನ ಪ್ರಾಕ್ಟಿಕಲ್ ಆಗಿ. ಇವಾಗ ಒಂದು ನಂಬರ್ನ ನೀವು ಹೆಂಗೆ ಎಕ್ಸ್ಪೀರಿಯನ್ಸ್ ಆದ್ರಲ್ವಾ, ಅದೇ ತರ ಪ್ರತಿಯೊಂದು. ಇದೇ ನಂಬರ್ 2ನ ಯೆಲ್ಲೋನಲ್ಲಿ ಬರೆದ್ರೆ ಏನಾಗುತ್ತೆ, ಪಿಂಕ್ ಅಲ್ಲಿ ಬರೆದ್ರೆ ಏನಾಗುತ್ತೆ, ಅದ್ರದ್ದು ಎಫೆಕ್ಟ್ ಹೆಂಗಿರುತ್ತೆ, ಯೆಲ್ಲೋ ಅಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಬರೆದ್ರೆ ಹೆಂಗಿರ್ತತೆ. ಈಚ್ ನಂಬರ್ ಕಾಂಬಿನೇಷನ್ ಆಫ್ ನಂಬರ್ ಕಲರ್ಸ್ ಅಲ್ಲಿ ಬೇರೆ ಬೇರೆ ಎಫೆಕ್ಟ್ ಕೊಡುತ್ತೆ. ಅದನ್ನ ನಾವು ಈ ಕೋರ್ಸಲ್ಲಿ ಕಲಿಯೋಣ. ಇದ್ರ ಜೊತೆಗೆ ತುಂಬಾ ಜನಕ್ಕೆ ಚಲನೆ ದೇಹದಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಇರಲ್ಲ. ಯಾಕೆ ಹೆಂಗಿರ್ತೈತೆ ಗೊತ್ತಾ? ಈ ಚಲನೆ ಅನ್ನೋದೇ ಈ ವಾಯು ಅಂದ್ರೆ ನೋಡಿ, ವಾತಾವರಣ ಹೆಂಗಿರುತ್ತೆ? ವಾತಾವರಣ ಕ್ಲಿಯರ್ ಆಗಿರುತ್ತೆ ಅಲ್ವಾ? ಇವಾಗ ಒಂದು ಗೋಡೆ ಇದೆ, ಇದು ಭೂತತ್ವ. ಇದ್ರ ಹಿಂದ್ಗಡೆ ಯಾರು ನಿಂತಿದ್ದಾರೆ ಅಂತ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಮಧ್ಯದಲ್ಲಿ ನೀರಿತ್ತು ಅನ್ಕೊಳ್ಳಿ, ಆ ಕಡೆಗಿರೋರು ಕ್ಲೀನ್ ಆಗಿ ಕಾಣಿಸ್ತಾರ? ಏನೋ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾರ. ಮಧ್ಯದಲ್ಲಿ ಬೆಂಕಿ ಇತ್ತು ಅನ್ಕೊಳ್ಳಿ, ಆ ಕಡೆ ಇರೋರು ಕಾಣಿಸ್ತಾರ? ಇಲ್ಲ, ಬ್ಲರ್ ಬ್ಲರ್ ಆಗಿ. ಅದೇ ಮಧ್ಯದಲ್ಲಿ ಆ ವಾಯು ಇದೆ, ಗಾಳಿ ಇದೆ ಅಂದ್ರೆ, ನನ್ನ ಮಧ್ಯದಲ್ಲಿ ಗಾಳಿ ಇದೆ ಅಂದ್ರೆ ನೀನ್ ಹೆಂಗ್ ಕಾಣಿಸ್ತೀಯ ನನಗೆ? ಫುಲ್ ಟ್ರಾನ್ಸ್ಪರೆಂಟ್. ನಮ್ಮಿಬ್ಬರ ಮಧ್ಯೆ ಏನು ಇರಲ್ಲ ಅಲ್ವಾ? ಅದೇ ತರ ನೀವು ಈ ನಂಬರ್ 2 ಡಾರ್ಕ್ ಬ್ಲೂನ ಎಲ್ಲಾದ್ರೂ ಒಂದ್ ಕಡೆ ಸುಮ್ನೆ ಗೋಡೆನಲ್ಲಿ ಹಿಂಗ್ ಬಡಿದ್ರಿ ಅನ್ಕೊಳ್ಳಿ,
ಏನಾಗುತ್ತೆ ಗೊತ್ತಾ, ನಿಮ್ಮ ಸಂಬಂಧಗಳಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ತುಂಬಾ ಜನಕ್ಕೆ ನಿಮ್ ಗಂಡ ಹೆಂಡತಿ ಬಾಯ್ ಬಿಡ್ತಾ ಇಲ್ಲ ಅಂತ ಅನಿಸ್ತಾ ಇದೆನಾ? ನಿಮ್ ಗಂಡ ದುಡ್ಡು ಯಾರಿಗ್ ಕೊಡ್ತಾ ಇದ್ದಾನ? ನನ್ನ ಹೆಂಡತಿ ಏನಾದ್ರು ದುಡ್ಡು ಎತ್ತಿಟ್ಟಿದ್ದಾಳ? ಎಷ್ಟಿದೆ ಅಂತ ಹೇಳ್ತಾ ಇಲ್ವಾ? ಏನೋ ಡೌಟ್ ಇದೆನಾ? ಬಾಯ್ ಬಿಡಿಸ್ಬೇಕಾ? ಸಿಂಪಲ್. ನಂಬರ್ 2 ಡಾರ್ಕ್ ಬ್ಲೂ. ಅದೇನ್ ಮಾಡುತ್ತೆ ಗೊತ್ತಾ? ಟ್ರಾನ್ಸ್ಪರೆನ್ಸಿ. ತಲೆಯಲ್ಲಿ ಏನಿರುತ್ತೆ ಬಾಯಲ್ಲಿ ಬರುತ್ತೆ. ಇಲ್ಲಿ ಫಿಲ್ಟರ್ ಇರಲ್ಲ. ನಿಮ್ಮ ಮೈಂಡು ಮತ್ತೆ ನಿಮ್ಮ ಮಾತು ಇವೆರಡರ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇರ್ತತೆ. ಇಲ್ಲ ಅಂದ್ರೆ ತರ್ಬೋದು ಈ ಡಾರ್ಕ್ ಬ್ಲೂ ಇಂದ. ಈ ಡಾರ್ಕ್ ಬ್ಲೂ ಆಗ್ಬಿಟ್ಟು ನಿಮ್ ಗಂಡಕ್ಕೆ ಕೇಳಿ, ಎಲ್ಲ ಒಟ 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 ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಂಬರ್ ತೆಗೆದ್ಬಿಡಿ ಅಷ್ಟೇ. ಇನ್ನು ನಂಬರ್ ಟ್ರೇನ್ ಆಗುತ್ತೆ, ಗುರ್ರ ಅಂತಾರೆ. ಯಾಕೆ ಹೇಳಿ? ವಾಯು ಚಲನ ಜಾಸ್ತಿ ಆಗ್ಬಿಟ್ಟು ಯಾಕ್ಲೆ ಕೇಳ್ತೀಯ ನೀನು ಅಂತಾರೆ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಎಷ್ಟೋ ದಿವಸದಿಂದ ಕೇಳ್ತಿರ್ತೀರಾ ಹೇಳ್ತಿರಲ್ಲ, ಯಾಮರ್ಸ್ತಿರ್ತಾರೆ. ಓಕೆ, ಸುಮ್ನೆ ನೀವು ಕೈಯಲ್ಲಿ ಬರ್ಕೊಂಡ್ರೆ ತಲೆನೋವು ಬರುತ್ತೆ ಅಂದ್ರೆ ಕೈಯಲ್ಲಿ ಬೇಡ, ಸುಮ್ನೆ ಎಲ್ಲಾರು ಒಂದು ಚೀಟಿನಲ್ಲಿ ನಂಬರ್ 2 ಅಂತ ಬರ್ಕೊಳ್ಳಿ, ನಿಮ್ ಜೇಬಲ್ಲೇ ಇಟ್ಕೊಂಡಿರಿ, ಮಾತಾಡ್ಸಿ, ಹೇಳಪ್ಪ ಇವಾಗ ನಿಂದೇನಂತ. ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ನಾ ಹೇಳ್ತೇನಲ್ಲ, 10ರಲ್ಲಿ 8 ಜನಕ್ಕೆ ವರ್ಕ್ ಆಗುತ್ತೆ. ಇನ್ನ ಇಬ್ರಿಗೆ ವರ್ಕ್ ಆಗಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಅವ್ರಿಗೆ ಬೇರೆ ನಂಬರ್ ಇದಾವೆ. ಬಟ್ ಈ ನಂಬರ್ 2 ಡಾರ್ಕ್ ಬ್ಲೂ ಪಕ್ಕ ವರ್ಕ್ ಆಗುತ್ತೆ. ಟ್ರೈ ಮಾಡ್ತೀರಾ ಇವತ್ತು? ಎಲ್ರ ಮನೇಲಿ ಏನಾರ ಆಗತ್ತೆ. ನೋಡಿ, ಸೀಕ್ರೆಟ್ ಅನ್ಲಾಕ್ ಮಾಡ್ಬೇಕು, ಬಾಯಿ ಬಿಡಿಸ್ಬೇಕು ಅಂದ್ರೆ ವಾಯು ಬೇಕಲ್ಲಿ. ವಾಯು ತತ್ವ. ಯಾರು ವಾಯು ತತ್ವ ಇರ್ತಾರಲ್ಲ ಅವ್ರು ಯಾವಾಗ್ಲೂ ಟ್ರಾನ್ಸ್ಪರೆನ್ಸಿ ಇರ್ತಾರೆ, ಓಪನ್ ಅಪ್. ಎಲ್ಲ ಏನ್ ಮಾಡಿದ್ರು ಓಪನ್. ಎಸ್ ಶಿಲ್ಪಾ ಅವರೇ, ಏನ್ ಹೇಳ್ತಾ ಇದ್ದೀರಾ ತಾವು? ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್ ನಂಬರ್ 2 ಡಾರ್ಕ್ ಬ್ಲೂ ನನ್ಗೆ ಯಾವ ತರ ವರ್ಕ್ ಆಗಿದೆ ಅಂದ್ರೆ, ಈಗ 17 ಇಯರ್ಸ್ ಆಯ್ತು ನಾನು ಕಂಪ್ನಿ ಕೆಲಸ ಮಾಡಕ್ ಹಿಡಿದು KPTCL ಅಲ್ಲಿ. ಒಂದು ದಿನಾನು ನನ್ ಬಾಸ್ ಮುಂದೆ ನಾನು ರೈಸ್ ಮಾಡ್ದಾಳಲ್ಲ ಸರ್ ವಾಯ್ಸ್. ಏನೇ ಒಂದ್ ಇದ್ರೂನು ನಾನೇ ಸಹಿಸ್ಕೊಂಡ್ ಇರ್ತಿದ್ದೆ. ಬಟ್ ನಂಬರ್ 2 ಡಾರ್ಕ್ ಬ್ಲೂ ಹಾಕೊಂಡ್ ಹೋದಾಗ ಸರ್, ಅವತ್ ನಾನು 17 ವರ್ಷದ್ದು ಅವತ್ತೇ ತೀರಿಸ್ಕೊಬಿಟ್ಟೆ ಸರ್. ಅಷ್ಟು ಫೋರ್ಸ್ ಇತ್ತು ಸರ್ ನನ್ಗೆ. ಬಟ್ ಅದ್ ಹೇಗ್ ಬಂತು ಅಂತ ನಾನು ನೆಕ್ಸ್ಟ್ ಡೇ ನನಗೆ ಅದು ರಿಯಲೈಸ್ ಆಯ್ತು. ಬಟ್ ಅವತ್ತಿಂದ ನಾ ನಂಬರ್ ಹಾಕೋತಿಲ್ಲ ಸರ್. ವಾಯು ಅಂದ್ರೆ ನೀನು ವಾಯು ಅಂದ್ರೆ ಏನು? ನೀನ್ ಬಿರುಗಾಳಿ ಆಗ್ಬಿಟ್ಟಿದೀಯಾ? ನಾನು ಹೌದು ವಾಯು ಸರ್. ಅಂದ್ರೆ ನೀನ್ ಬಿರುಗಾಳಿ ಆಗ್ಬಿಟ್ಟಿದೀಯಾ? ಹೌದು ಸರ್. ಸೊ ಈ ನಂಬರ್ 2ನ ಪದೇ ಯೂಸ್ ಮಾಡಿದಾಗ ಆ ವಾಯುಗೊಂದು ಶಕ್ತಿ ಇರುತ್ತೆ. ನಿಮ್ಗೆ ತುಫಾನ್ ಬಂದಾಗ ಗೊತ್ತಾಗುತ್ತೆ, ಆ ರಭಸವಾಗಿ ಬೀಸಿದಾಗ ಏನನ್ನಾದ್ರೂ ಎತ್ಕೊಂಡು ಹೋಗೋಷ್ಟು ಶಕ್ತಿ ಇರ್ತೈತೆ ವಾಯುಗೆ. ಆ ಒಂದು ಬಲ ಇರುತ್ತೆ. ಹೌದು ಆ ಸರ್. ಬಲ ನಿಮ್ ಬಾಸಿ ತೋರ್ಸಿದೀಯ ನೀನು? ಹೌದು ಸರ್. ಅವ್ದ್ ಏನ್ ಮಾಡ್ರು ಹೋಲ್ಡ್ ಮಾಡಕ್ ಆಗಿಲ್ಲ ಸರ್. ಫುಲ್ ಫೋರ್ಸಬಲಿ ಎಲ್ಲಾನು ಮಾತಾಡ್ಬಿಟ್ಟಿದೀನಿ. ತುಂಬಾ ಹೆಣ್ಮಕ್ಳಿಗೆ ಒಂದು ಆಯುಧ ಕೊಟ್ಟೆ ಇವಾಗ ನೀವು. ಇಲ್ಲ ಸರ್, ಅದು ಟ್ರೈ ಮಾಡ್ಲಿ, ನಿಜವಾಗ್ಲೂ ವರ್ಕ್ ಆಗತ್ತೆ. ನೆಕ್ಸ್ಟ್ ನಮ್ಮ ಅಕಾಡೆಮಿ ಹೆಂಗಸರೆಲ್ಲ ಟ್ರೈ ಮಾಡ್ತಾರೆ. ಇಷ್ಟು ದಿವಸ ನಮ್ಮ ಮತ್ತೆ ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ಲು, ನಾವ್ ನಂಬರ್ 2 ಹಾಕೊಂಡ್ ನಾನು ಇವಾಗ ವಾಪಸ್ ಮಾಡ್ತೀನಿ ಅಂತ ಹೇಳಿ. ನಿಜವಾಗ್ಲೂ ವರ್ಕ್ ಆಗತ್ತೆ ಸರ್. ಇದು ಮಾತಾಡ್ತಾರೆ ವಾಪಸ್ಸು. ಧೈರ್ಯನೇ ಬಂದ್ಬಿಡುತ್ತೆ ಆಟೋಮೆಟಿಕ್, ಅದ್ ಗೊತ್ತಾಗಲ್ಲ. ಅಂದ್ರೆ ವಾಯು ಶಕ್ತಿ ಅದು, ಅದನ್ನ ಹಿಡಿದಿಟ್ಕೊಳಕ್ ಯಾರ ಕೈಲಿ ಸಾಧ್ಯ ಇಲ್ಲ ಅಲ್ವಾ? ಅದ್ಭುತ ಮೇಡಮ್, ಹುಷಾರು. ಮನೇಲಿ ಹಾಕೋಬೇಡಿ, ಹೇಳಿ ಸರ್. ನಂಬರ್ 2 ಅಂತಲ್ಲ ಸರ್, ಜಸ್ಟ್ ಲಿಟಲ್ ಫಿಂಗರ್ ಹಿಂದ್ಗಡೆ ಹ್ಯಾಂಗ್ ಬ್ರೈನಿಗೆ ಹಾಕಿದ್ರು ಸಾಕು ಸರ್, ಅದು ಆ ರೈಸ್ ಆಗತ್ತಂತೀರಾ? ಸೂಪರ್ ಮೇಡಮ್, ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇಟ್ಸ್ ಏನ್ ಬೇಕು ಅದನ್ನ ಮಾಡ್ಬೋದು ನಂಬರ್ಸ್ ಅಲ್ಲಿ. ನಿಮ್ಮನ್ನ ಯಾರಾದ್ರೂ ಡಾಮಿನೆನ್ಸಿ ಮಾಡ್ತಿದಾರಾ? ನಿಮ್ಮನ್ನ ದಬ್ಬಾಳಿಕೆ ನಡೆಸ್ತಿದಾರಾ? ಅವ್ರ ವಿರುದ್ಧ ನೀವು ತಿರುಬೀಳಕ್ ಆಗ್ತಾ ಇಲ್ವಾ? ಒಂದೊಂದಕ್ಕೊಂದೊಂದು ಎನರ್ಜಿ. ಕರ್ಕೊಂಬರ್ರಿ ವಾಯುನ.
ಅಂಜಿನಾಯನೇ ನಿಮ್ ಕೈಯಲ್ಲಿ ಇದ್ದಾಗ ಡಾರ್ಕ್ ಬ್ಲೂ ಇದ್ರೆ ವಾಯುಪುತ್ರ. ನಾವು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಹೇಳಿ? ಆ ಒಂದು ಸ್ತೋತ್ರ ಓದ್ತೀವಿ ಅಲ್ಲಿ ಹೋಗಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭತ್ವಂ ವಾಕ್ಪುಡುತ್ತಂ ಚ ಹನುಮತ ಸ್ಮರಣೆತ್ ಭವೇತ್. ಅಂದ್ರೆ ಆ ಬಲ ಕೊಡ್ತಾನೆ ನಮ್ಗೆ. ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನಪ್ಪಾ ಅಂದ್ರೆ ಆ ವಾಯು ನಮಗೂ ಬರ್ಲಿ, ಆ ಶಕ್ತಿ ಬರ್ಲಿ, ಆ ಬಲದಿಂದ ನಮ್ ಜೀವನದಲ್ಲಿ ಮುನ್ನುಗ್ಗೋಣ ಅಂತೇಳಿ. ಅದನ್ನೇ ನಾನು ಇವತ್ತು ಮಾಡ್ತಿರೋದು. ನಂಬರ್ 2 ಡಾರ್ಕ್ ಬ್ಲೂ ಕೊಡ್ತಾ ಇದ್ದೀನಿ ನಿಮ್ಗೆ, ಬಲ ಕೊಡ್ತಾ ಇದ್ದೀನಿ, ಶಕ್ತಿ ಕೊಡ್ತಾ ಇದ್ದೀನಿ, ಮುನ್ನುಗ್ರಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಜನ ಹೇಳ್ತಾರೆ, ಸರ್ ಕಂಪ್ನಿ ಚೇಂಜ್ ಮಾಡ್ಬೇಕಂತ ಗೊತ್ತಿದ್ದೀನಿ, ಆಗಕ್ತಾ ಇಲ್ಲ ಸರ್, ಅಲ್ಲೇ ಇದ್ದೀನಿ 10 ವರ್ಷದಿಂದ. ಅವ್ರಿಗೇನಲ್ಲ ನಂಬರ್ 2 ಡಾರ್ಕ್ ಬ್ಲೂ ಕೊಟ್ಬಿಡ್ತೀನಿ, ಕೆಲ್ಸ ಬಿಟ್ಟು ಇನ್ನೊಂದು ಕೆಲಸ ಹುಡ್ಕೋತಾರೆ ಅವರು. ಆ ಧೈರ್ಯ ಬರ್ತತಿ, ಕೆಲಸ ಬಿಟ್ಟು ನಾ ಜೀವನ ಮಾಡಬಲ್ಲೆ, ಇನ್ನೊಂದು ಕೆಲಸ ಹುಡುಕ್ತೀನಿ ನಾನು, ಆ ಶಕ್ತಿ ನನ್ನಲ್ಲಿದೆ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ. ಇಲ್ಲಾಂದ್ರೆ ಏನಾಗತ್ತೆ ಹೇಳಿ, ಅಯ್ಯೋ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸಿಗ್ತತ್ತೋ ಇಲ್ಲ, ಅಯ್ಯೋ ಇರೋದನ್ನ ಯಾಕೆ ಕಳ್ಕೊಳೋದು ಬಿಡಪ್ಪ. ನೀವು ಮುನ್ನುಗ್ಗೋದೇ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಮುನ್ನುಗ್ಗಲ್ಲ ಅಂದ್ರೆ ಕೊಡಿ ಡಾರ್ಕ್ ಬ್ಲೂ, ಪಕ್ಕ ಮುನ್ನುಗ್ಗುತ್ತಾರೆ. ಗಾಳಿ ತರ, ಆಂಜನೇಯನ್ ತರ ವೇಗವಾಗಿ ಬಲವಾಗಿ ಮುನ್ನುಗ್ಗುತ್ತಾರೆ. ನೋಡಿ, ಕೆಲಸದಲ್ಲೂ ಮಾಡ್ಬೋದು, ಕುಟುಂಬ ವ್ಯವಸ್ಥೆಯಲ್ಲಿ ಇದನ್ನ ಯೂಸ್ ಮಾಡ್ಬೋದು, ಫೈನಾನ್ಸ್ ಅಲ್ಲೂ ಮಾಡ್ಬೋದು, ವ್ಯವಹಾರದಲ್ಲೂ ಮಾಡ್ಬೋದು. ಒಬ್ಬ ಲಾಸ್ಟ್ ಇಯರ್ ನಮ್ ಸ್ಟೂಡೆಂಟ್ ಬಂದಿದ್ದ, ಸರ್ ಸ್ಟಾಕ್ ಮೂವ್ ಆಗ್ತಿಲ್ಲ ಸರ್ ಅಂತ. ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ, ಮೂವ್ ಆಗ್ತಾ ಇಲ್ಲ, ಕುತ್ಕೊಂಡ್ಬಿಟ್ಟಿದೆ ಸರ್, ಮೂವ್ ಆಗ್ತಿಲ್ಲ. ಅವನಿಗೂ ಡಾರ್ಕ್ ಬ್ಲೂ ಕೊಟ್ಟೆ. ಮೂವ್ ಆಗ್ಬೇಕಲ್ಲ, ತಳಿಬೇಕಲ್ಲ, ಗಾಳಿ ಬೇಕು. ಗಾಳಿ ಇಲ್ಲಾಂದ್ರೆ ಎಲ್ಲೇ ವ್ಯವಹಾರಗಳು ಎಲ್ಲದಲ್ಲೇ ಕುತ್ಕೊಂಡ್ಬಿಡ್ತಾವ, ಮೂವ್ ಆಗಲ್ಲ. ನಂಬರ್ 2 ಕೊಡತ್ತೇಳು, ಸರ್ ಪರವಾಗಿಲ್ಲ ಸರ್, ತಿಂಗಳಿಗೆ ಈ ತಿಂಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ ಸರ್, ಇನ್ನು ಯೂಸ್ ಮಾಡಿ ಇನ್ನೊಂದು ತಿಂಗಳು, ನಂಬರ್ ಕಳ್ಕೊಳ್ಳೋದೇನಿದೆ. ಬಟ್ ಇದಕ್ಕೊಂದು ಲಿಮಿಟ್ ಇರುತ್ತೆ, ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು, ಎಷ್ಟು ದಿನ ಯೂಸ್ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅದನ್ನ ನೀವೇ ಡಯಾಗ್ನೈಸ್ ಮಾಡಿ ಮಾಡಬೇಕು. ಅದನ್ನ ನಾವು ಹೇಳ್ಕೊಡ್ತೀವಿ ಈ ಒಂದು ಕಲರ್ ನ್ಯೂಮರಾಲಜಿ ಕ್ಲಾಸಲ್ಲಿ. ಇದೊಂಥರ ನಿಮಗೆ ನೀವೇ ಗುರುಗಳಿದ್ದಂಗೆ. ನಾವು ಹಳ್ಳಿ ಕಡೆ ಏನ್ ಮಾಡ್ತೀವಿ ಗೊತ್ತಾ, ಏನಾರು ಮನೆ ಕಟ್ಸ್ಬೇಕಂದ್ರೆ, ಮದುವೆ ಮಾಡ್ಬೇಕಂದ್ರೆ, ಇನ್ನೊಂದೇನೋ ಮಾಡ್ಬೇಕಂದ್ರೆ ಸ್ವಾಮೀಜಿ ತಾಗ ಹೋಗ್ತೀವಿ ಕೇಳೋದಕ್ಕೆ. ಮಾಡ್ಲಾ ಬೇಡ, ಅಮಾಸೆ ಆದ್ಮೇಲೆ ಮಾಡ್ಲಾ, ಹುಣ್ಣಿಮೆ ಆದ್ಮೇಲೆ, ಈ ವರ್ಷ ಮಾಡ್ಲಾ, ಮುಂದಕ್ಕೆ ಮಾಡ್ಲಾ ಅಲ್ವಾ? ಇನ್ನು ಕೆಲವರು ಏನೂ ಆಗ್ತಾ ಇಲ್ಲ ಅಂತೇಳಿ ಪೂಜೆ ಮಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅದೆಲ್ಲದನ್ನು ನೀನ್ ನಂಬರಲ್ಲೇ ಮಾಡ್ಬೋದು, ಜಸ್ಟ್ ಈ ನಂಬರಲ್ಲಿ. ಯಾಕೆ ಹೇಳಿ? ಎಲ್ಲಾ ನಿಮ್ಮ ಜೀವನ ನಡೆಯೋದೇ ಪಂಚಭೂತಗಳಿಂದ, ಈ 5 ಎನರ್ಜಿಯಿಂದ. ಆ ಎಲ್ಲಾ ಎನರ್ಜಿನ ನೀವು ನಮ್ ಕಲರಲ್ಲಿ ತರ್ತೀಯ. ಒಂದು ಮೃತ್ಯುಂಜಯ ಹೋಮ ಮಾಡಿದ್ರೆ ನಿಮ್ಗೆ ಏನೋ ಒಂದು ಎನರ್ಜಿ ಸಿಗುತ್ತೋ ಅದು ನಿಮ್ಗೆ ಈ ಒಂದು ಕಲರ್ ಕೊಡುತ್ತೆ, ಬ್ಲ್ಯಾಕ್. ಆಯುಷ್ ವೃದ್ಧಿ ಆಗ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡ್ತೀವಲ್ವಾ, ಅದೇ ಎಫೆಕ್ಟ್ ಕೊಡುತ್ತೆ ಬ್ಲ್ಯಾಕ್. ಯಾಕೆ ಗೊತ್ತಾ? ಇದು ನಿಮ್ಮ ದೇಹದ ಜೀವಕೋಶಗಳನ್ನ ರಿಜುನೇಟ್ ಮಾಡುತ್ತೆ. ಯಾರಿಗಾದ್ರೂ ಗಾಯ ಇದೆ, ಮಾಯ್ತಾ ಇಲ್ಲ ಅಂದ್ರೆ ಜಸ್ಟ್ ನಂಬರ್ 0 ಬ್ಲ್ಯಾಕ್ ಅಲ್ಲಿ ಬರೀರಿ, ಜಸ್ಟ್ 0 ಅಂತ. ಏನಾಗುತ್ತೆ? ಹೊಸ ಜೀವಕೋಶಗಳು ಹುಟ್ಟುಕೊಡುತ್ತೆ, ರಿಜುನೇಷನ್. ಯಾವಾಗ ನಿಮ್ಗೆ ಹೊಸ ಜೀವಕೋಶಗಳು ನಿಮ್ಮ ದೇಹದಲ್ಲಿ ದಿನನಿತ್ಯ ಉಟ್ಕೋತಾವೋ, ಹಳೆ ಜೀವಕೋಶಗಳು ಹೋಗ್ತಾ ಇರ್ತಾವೋ, ನೀವು ಹೆಂಗಂಡು ಎನರ್ಜೆಟಿಕ್ ಆಗಿರ್ತೀರ, ನಿಮ್ಮ ಆಯುಷ್ ವೃದ್ಧಿ ಆಗುತ್ತೆ. ಮೃತ್ಯುಂಜಯ ಹೋಮ ಮಾಡಿದ್ರೆ ಅದೇ ತಾನೇ ಬರೋದು, ಆಯುಷ್ ವೃದ್ಧಿ ತಾನೇ ಮಾಡೋದು. ನಿಮ್ ದುಡ್ಡು ಉಳಿಸ್ತಾ ಇದೀನಿ ನಾನು, ₹1 ಖರ್ಚಿಲ್ದಂಗೆ ಎಲ್ಲಾ ಹೋಮಗಳದ್ದು ಪ್ರತಿಫಲ ತಗೋಬಹುದು ನಾವು. ಇವಾಗ ಒಂದು ವಿಘ್ನೇಶ್ವರ ಪೂಜೆ ಮಾಡ್ತೀವಿ, ಯಾಕೆ ಹೇಳಿ? ವಿಘ್ನ ಬರಬಾರ್ದು ಅಂತ. ಅದಕ್ಕೊಂದು ಕಲರ್ ಇದೆ ನಮ್ಮ ಹತ್ರ. ಏನಾದ್ರು ಕೆಲಸ ಮಾಡ್ತಾ ಇದ್ರೆ ವಿಘ್ನ ಆಗ್ದಾಗ ಮುಂದಕ್ಕೆ ಹೋಗ್ಬೇಕು, ಒಂದು ಕಲರ್ ಇದೆ. ಸೊ ಈ ಒಂದು ಕಲರ್ಸ್ ನ ನೀವು
ದೇಹದ ಆರೋಗ್ಯಕ್ಕೂ ಬಳಸ್ಬೋದು, ನಿಮ್ಮ ದಿನನಿತ್ಯ ಚಟುವಟಿಕೆಗಳು ಬಳಸ್ಬೋದು. ನೀನ್ ಜೀವನದಲ್ಲಿ ಏನಾರು ಅಗಾಧವಾದನ್ನ ಸಾಧಿಸ್ಬೇಕು, ಅದಕ್ಕೊಂದು ಬಲ ಬೇಕು, ಶಕ್ತಿ ಬೇಕು ಅಂದ್ರೂ ಮಾಡ್ಬೋದು. ಕೆಲವ್ರು ಏನಾರು ಶಕ್ತಿ ಬೇಕಂತ ತಾಯ್ತ ಕಟ್ಕೋತಾರೆ. ನಿಮ್ಗೆ ಏನ್ ಬೇಡ, ನಂಬರೇ ಸಾಕು. ತಂತ್ರದಲ್ಲಿರೋ ಎಲ್ಲಾ ಶಕ್ತಿನ ನೀವು ನಂಬರ್ಸ್ ಅಲ್ಲೇ ತುಂಬಬಹುದು. ಪ್ರಾಕ್ಟಿಕಲಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಯಾವುದನ್ನು ಇಲ್ಲಾಜಿಕಲ್ ಆಗಿ ಹೇಳಲ್ಲ. ಒಂದೊಂದು ಶಕ್ತಿನ ಅದರದ್ದು ಪ್ಲಸ್ ಏನು ಮೈನಸ್ ಏನು, ಯಾವಾಗ ಮಾಡ್ಬೇಕು ಯಾವಾಗ ಮಾಡಬಾರ್ದು, ಅದರಿಂದ ನಿಮ್ಮಲ್ಲಿ ಏನಾಗುತ್ತೆ. ಕಲ್ಯಾಣ ಇದನ್ನ ಇಂಟ್ರೆಸ್ಟಿಂಗ್ ಇದೆನಾ? ಚಿನ್ಕಂಗ ನಿನ್ನೆ ನನ್ನ ಮಗಳಿಗೆ ಜ್ವರ ಬಂದಿತ್ತು. ಆಪಲ್ ಹಂಗೆ ತಿನ್ಬಾರ್ದಮ್ಮ, ಬೇಯಿಸ್ಕೊಂಡು ತಿನ್ಬೇಕಂತ ಹೇಳಿದ್ದೆ. ಯಾಕಂದ್ರೆ ಜ್ವರ ಬಂದಾಗ ನಿಮ್ಮ ಜೀರ್ಣ ಶಕ್ತಿ ಕ್ಷೀಣ ಇರುತ್ತೆ. ಅವಾಗ ಹಸಿದ್ ಕೊಡಬಾರ್ದು, ಬೇಯಿಸಿದ್ ಕೊಡ್ಬೇಕು. ಕೇರಳದವ್ರ ತರ ಬಾಳೆಹಣ್ಣು ಬೇಯಿಸ್ಕೊಂಡು ತಿಂತಾರಲ್ವಾ, ಅಲ್ವಾ? ಅದೇ ತರ ನಿಮ್ಮ ಮಕ್ಕಳಿಗೆ ಯಾವಾಗ ಜ್ವರ ಬಂದಿದ್ರೆ, ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಆ ಜ್ಯೂಸ್ ಕುಡಿಸ್ದೆ ಈ ಜ್ಯೂಸ್ ಕುಡಿಸ್ದೆ ಅಂತ. ದೇಹದ ಜಠರದಲ್ಲಿ ಅಗ್ನಿ ಚೂರ್ ಮಂದ ಆಗಿರುತ್ತೆ. ಕೊಡಿ, ಬೇಯಿಸ್ಬಿಟ್ಟು ಕೊಡಿ, ಸರಿನಾ? ಸೊ ಈ ತರ ಈ ಒಂದು ಕಲರ್ ನ್ಯೂಮರಾಲಜಿನಲ್ಲಿ ನೀವು ದೇಹದ ಬಗ್ಗೆನೂ ತಿಳ್ಕೊತೀರ. ಈ ಒಂದು ಡಾರ್ಕ್ ಬ್ಲೂ ಹೇಳಿದೆ ನಾನು. ಈ ಒಂದು ಡಾರ್ಕ್ ಬ್ಲೂ ಹಾರ್ಟಿಗೆ ಯಾವ ತರ ಎಫೆಕ್ಟ್ ಮಾಡುತ್ತೆ, ಕಿಡ್ನಿಗೆ ಯಾವ ತರ ಎಫೆಕ್ಟ್ ಕೊಡುತ್ತೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಫಾಸ್ಟ್ ಬ್ರೀತ್ ಆಗ್ತಿದೆ ಸರ್ ನನ್ನ ಬ್ರೀತಿಂಗ್ ಅಂತ. ಲಂಗ್ಸ್ಗೆ ಯಾವ ತರ ಎಫೆಕ್ಟ್ ಕೊಡುತ್ತೆ, ಸ್ಕಿನ್ನಿಗೆ ಯಾವ ತರ ಇದ್ರದ್ದು ಎಫೆಕ್ಟ್ ಇರುತ್ತೆ. ಈ ತರ ವಿವಿಧ ಮಜಲುಗಳನ್ನ ಒಂದು ಸಂಖ್ಯೆಗೆ ನೀವು ನೋಡಬಹುದು. ಅದಕ್ಕೋಸ್ಕರ ಹೇಳಿದ್ದು, ಕೋರ್ಸಲ್ಲೇ ನಾನು 7 ದಿವಸ ಅಂತ ಹಾಕಿದ್ದೀನಿ. 7 ದಿವಸ ಆಗ್ಬೋದು, 15 ದಿವಸನೂ ಆಗ್ಬೋದು. ಬಟ್ ಎಂಡ್ ಟು ಎಂಡ್ ಕಲಿಯೋಣ. ಓಕೆ, ತುಂಬಾ ಲೇಡೀಸ್ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ಸರ್ ಹಬ್ಬ ಇದೆ ಸರ್, ಹಬ್ಬ ಇದೆ ಸರ್ ಅಂತ. ಸೊ ಏನ್ ಮಾಡೋಣ? ಹಬ್ಬಕ್ಕೆ ರಜೆ ಮಾಡಿ ಮಾಡೋದಾ, ಇಲ್ಲ ಹಬ್ಬ ಆದ್ಮೇಲೆ ಮಾಡೋದಾ? ನಿಮ್ಮ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹೇಳಿ. ಯಾಕಂದ್ರೆ ಇದನ್ನ ಸಮಾಧಾನದಿಂದ ಕಲಿಬೇಕು. ಇದು ಅವಸರ ಮಾಡೋಂಥ ಕೋರ್ಸ್ ಅಲ್ಲ. ಓಕೆ, ಯಾವತ್ತು ಹಬ್ಬ ಇರೋದು? ಹಬ್ಬ ಇರೋದು ಯಾವತ್ತು? 27ನೇ ತಾರೀಕಾ? ಸರ್, ಗೌರಿ ಹಬ್ಬಕ್ಕೆ ತುಂಬಾ ಜನ ಲೇಡೀಸ್ ಎಲ್ಲ ಕಾಲ್ ಮಾಡಿ ಹಬ್ಬದ ದಿನ ಬೇಡ ಅಂತ ಹೇಳ್ತಾ ಇದ್ರು. ಸರಿ, 25, 26 ಅನ್ಕೋತೀನಿ. 25, 26. ಗೌರಿ ಮತ್ತೆ ಗಣೇಶ ಹಬ್ಬ ಎರಡು ಬರೋದ್ರಿಂದ ಅದಕ್ಕೆ ಲೇಡೀಸ್ಗೆ ತುಂಬಾ ಇದಾಗುತ್ತೆ. ಕ್ಲಾಸ್ ಅಟೆಂಡ್ ಮಾಡಕ್ಕೆ ಲೈವ್ ಕ್ಲಾಸ್ ಸಿಗಲ್ಲ, ರೆಕಾರ್ಡಿಂಗ್ ಸಿಗುತ್ತೆ. ಆದ್ರೆ ರೆಕಾರ್ಡಿಂಗ್ ಮಜಾ ಇರಲ್ಲ, ಲೈವ್ ಕ್ಲಾಸ್ ಕಲಿತ್ರೆ ಚೆನ್ನಾಗಿರುತ್ತೆ. ಅದಕ್ಕೇನೆ ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ಕಾಲ್ ಮಾಡಿಲ್ಲ. ಸರಿ, ಇವಾಗ ನಾವು 21, 22, 23 3 ದಿವಸ ತಗೊಳೋಣ, ಇಲ್ಲ ಹಬ್ಬ ಆದ್ಮೇಲೆ ತಗೊಳೋಣ? ನಿಮ್ಮ ಒಂದು 27ಕ್ಕೆ ಹಬ್ಬ ಇರೋದು, ಫ್ರೆಶ್ ಆಗಿ 28ರಿಂದ ಸ್ಟಾರ್ಟ್ ಮಾಡೋದಾ? ವಿಚ್ ಒನ್? ನೀವು ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು ನಿಮ್ಮ ಅಭಿಪ್ರಾಯನ. ಯಾಕಂದ್ರೆ ಲೇಡೀಸಿಗೆ ದೊಡ್ಡ ಹಬ್ಬ ಗೌರಿ ಹಬ್ಬ, ತವ್ರ ಮನೆಗೆ ಹೋಗ್ತಾ ಇರ್ತೀರಾ, ಗಣೇಶನ್ ಕುಂದಿರ್ಸ್ತಾ ಇರ್ತೀರಾ. ಸೊ ಐ ಕನ್ಸಿಡರ್, ಓಕೆ, ಎನಿಯೋ ನಿಮ್ಗೆ ನೀವು ಜಾಯಿನ್ ಆಗಿದ್ರೆ ಅಂದ್ರೆಗನಾಗಿ, ಸೊ ಎಂಡ್ ಟು ಎಂಡ್ ಹೇಳ್ಕೊಡೋ ಜವಾಬ್ದಾರಿ ನಮ್ದು, ನಾವು ಮಾಡ್ತೀವಿ. ಓಕೆ, ಹೇಳಿ ರಮಾಕಾಂತ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ. ಆಕ್ಚುಲಿ ಡಾರ್ಕ್ ಬ್ಲೂ ಕಲರು ನೀವು ಹೇಳಿದಾಗ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಸರ್. ನಮ್ಮ ತಾಯಿಗೆ ತುಂಬಾ ಸುಸ್ತಾಗಿ ಮಲಗ್ಬಿಟ್ಟಿದ್ರು. ಎಷ್ಟು ORS ಕೊಟ್ವಿ, ಎಷ್ಟು ಇದು ಕೊಟ್ವಿ, ಯಾವ್ದ್ರಲ್ಲೂ ಅವ್ರು ಎದ್ದೊಳ್ಳೆ ಇಲ್ಲ. ನಂಬರ್ 2 ಬರೆದು 10 ಮಿನಿಟ್ಸ್ಗೆ ಅವ್ರಿಗೆ ಎದ್ದು ಕೂತ್ಕೊಂಡ್ರು ಸರ್ ಅವರು. ನಾನು ಅದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅಂತ ನಾನು ಅವಾಗ್ಲಿಂದ ಹ್ಯಾಂಡ್ ರೈಸ್ ಮಾಡಿದ್ದೆ.
ಆ Even ಹಿರಿಯರ ಆಶೀರ್ವಾದ ನಮಗ್ ಬೇಕಮ್ಮ, ಒಳ್ಳೇದಾಗ್ಲಿ. ಇಲ್ಲ ತುಂಬಾ ಚೆನ್ನಾಗಿ ನಂಬರ್ 2 ನಾ ಆಕ್ಚುಲಿ ವಿಡಿಯೋದಲ್ಲಿ ನೋಡೇ ಇದ್ ಮಾಡಿರೋದು ನ್ಯೂಮರಾಲಜಿದು. ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಸರ್ ಅದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಬ್ಬ ಆದ್ಮೇಲೆ ಮಾಡೋಣ. ಹಬ್ಬ ಆದ್ಮೇಲೆ ಮಾಡಿದ್ರೇನೆ ಒಳ್ಳೇದು ಸರ್, ಯಾಕಂದ್ರೆ ಪ್ರಿಪರೇಷನ್ಗೂ ಟೈಮ್ ಬೇಕು. ಮತ್ತೆ ಇವಾಗ ಅರ್ಧಂಬರ್ಧ ಗಂಡ್ ಮಕ್ಳು ಹೆಂಗಂದ್ರಿಗಿನಾಗಿ ಹಬ್ಬದಾಗ ಮಧ್ಯದಲ್ಲಿ 2 ದಿನ ರಜೆ ಕೊಟ್ಟು ಮಾಡಿ ಅಂತಾರೆ. ಹೆಣ್ಮಕ್ಳು ಹಂಗಿಲ್ಲ. ಅವ್ರ ಮನೆ ಎಲ್ಲ ತೊಳ್ಕೊಬೇಕು, ಬೆಳ್ಕೋಬೇಕು, ರೆಡಿ ಮಾಡ್ಕೋಬೇಕು. ಇದು ತಲೆಗೆ ಬರ್ಲಿಲ್ಲ. ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತೋ ತುಂಬಾ ಜನ ಕಾಲ್ ಮಾಡ್ತಾ ಹೋದ್ರು, ಸರ್ ನಾವ್ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು, ಹಬ್ಬ ಆದ್ಮೇಲೆ ಇಟ್ಕೊಂಡಿದ್ರೆ ನಾವು ಜಾಯಿನ್ ಆಗ್ತಾ ಇದೀವಿ, ನಮ್ಗೆ ಇವಾಗ ಕಷ್ಟ ಆಗ್ತಿದೆ ಅಂತ ಎಲ್ರು ಹೇಳ್ತಿದ್ದಾರೆ. ಎಸ್ ಸುಧಾ ಅವ್ರು ಹೇಳಿ. ಸರ್ ಪ್ಲೀಸ್ ಸರ್, ಅಂದ್ರೆ ನೀವ್ ಇವಾಗ 4 days ತಗೊಂಡು ಆಮೇಲೆ ಬೇಕಿದ್ರೂನು ಕಂಟಿನ್ಯೂ ಮಾಡಿ, ಬಟ್ ಹಬ್ಬಕ್ಕೆ ಆ 4 days ಬಿಟ್ಬಿಡಿ ಸರ್. ಹೌದಾ? ಹಾ ಪ್ಲೀಸ್ ಸರ್. ಡೆಫಿನೆಟ್ ಆಗಿ. ಸೊ ಕಲ್ಯಾಣ, ಓಕೆ, ನನ್ನ ಪ್ರಕಾರ ನೆಕ್ಸ್ಟ್ 1.5 month ನಾವು ಬೇರೆ ಕೋರ್ಸ್ ಏನು ಮಾಡ್ತಾ ಇಲ್ಲ. ವಿ ಆರ್ ವರ್ಕಿಂಗ್ ಆನ್ ನಾಡೀಶ್ವರದ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬೇರೆ ಕೋರ್ಸ್ ಯಾವುದೇ ಇಲ್ಲದೆ ಇರೋದ್ರಿಂದ ವಿ ಆರ್ ಫ್ರೀ. ಸೊ ಈವನ್ ಸೆಪ್ಟೆಂಬರ್ 1st week ಆದರೂ, ಸೆಪ್ಟೆಂಬರ್ 2nd week ಆದರೂ ಪರವಾಗಿಲ್ಲ, ಮಾಡೋಣ. ಸರಿನಾ? ಸೊ ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸರ್. ತಮ್ಮ ಎಲ್ಲಾ ಲೇಡೀಸ್ ಪಾರ್ಟಿಸಿಪೆಂಟ್ಸ್ ರಿಕ್ವೆಸ್ಟ್ ಮೇರೆಗೆ ನಾವು ಕೋರ್ಸ್ ಅನ್ನ 28ರಿಂದ ಸ್ಟಾರ್ಟ್ ಮಾಡೋದಾ? ಥ್ಯಾಂಕ್ ಯು. ಓಕೆ ಸರ್, ಓಕೆ. 26, 27 ಹಬ್ಬ ಗ್ರ್ಯಾಂಡ್ ಆಗಿ ಮುಗಿಸ್ಕೊಳ್ಳಿ. 28ಕ್ಕೆ ನಾವು ಮತ್ತೆ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಆಗ್ಬೋದಾ ಎಲ್ರಿಗೂ? ಓಕೆ ಸರ್. ಇದೇನ್ ಸರ್ ಕೋರ್ಸ್ ಒಳ್ಳೆ ಇಂಟ್ರೆಸ್ಟಿಂಗ್ ಇತ್ತು, ಕಟ್ ಮಾಡ್ತಾ ಇದೀರಾ ಅಂತ ಅನ್ಕೋಬೇಡಿ. ಇನ್ನು ಅದ್ಭುತವಾದ ವಿಷಯಗಳಿದೆ. ಓಕೆ, ನಾನು ಇನ್ನ ನಂಬರ್ 2 ಅನ್ನೋದನ್ನೇ ನಾನು 2 ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಹೆಂಗಿರುತ್ತೆ ಕೋರ್ಸು ಅಂತೇಳಿ. ಡೆಫಿನೆಟ್ ಆಗಿ ಈ ಕೋರ್ಸ್ ಮಾಡಾದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರುತ್ತೆ ಅಂದ್ರೆ, ಯಾವುದೇ ಪ್ರಾಬ್ಲಮ್ ಅಂದ್ರೂ ನಿನ್ನ ಜೀವನದಲ್ಲಿ ನಾನು ನಂಬರಿಂದ ಟ್ರೈ ಮಾಡ್ತೀನಿ, ನಾನು ಸರಿ ಮಾಡ್ಕೋತೀನಿ, ನೋಡೋಣ ಅಂತ ಒಂದು ಬಂಡ ಧೈರ್ಯ ಬರುತ್ತೆ. ಯಾಕಂದ್ರೆ ರಿಸಲ್ಟ್ಸ್ ಹಂಗಿರುತ್ತೆ. ಸರ್ ಆಕ್ಚುಲಿ ಇವಾಗ್ಲೇ ನಮ್ಗೆ ನಿಮ್ಮಿಂದ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಏನೇ ಆದ್ರೂ ಟೆನ್ಷನ್ ಆಗ್ತಾ ಇದ್ವಿ ಮುಂಚೆ, ಇವಾಗ ಇಲ್ಲ ಕಲರ್ ಅಪ್ಲೈ ಮಾಡಿದ್ರೆ ಹೋಗುತ್ತೆ ಬಿಡು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಸರ್. ಏನಾದ್ರೂ ಒಂದು ಬ್ಲಡ್ ಆತರ ಎಲ್ಲ ನೋಡ್ಬಿಟ್ರೆ ತುಂಬಾ ಭಯ ಆಗ್ತಿತ್ತು, ಬಟ್ ಇವಾಗ ಎಷ್ಟೋ ಧೈರ್ಯ ಸರ್, ನೀವಿದ್ದೀರಾ ಅನ್ನೋ ಧೈರ್ಯನೇ ನಮ್ಗೆ ತುಂಬಾ ಇದೆ. ಇಲ್ಲಮ್ಮ, ಈ ಒಂದು ಧೈರ್ಯನ ಮನೆಯಲ್ಲಿ ಮತ್ತು ಮನಗಳಲ್ಲಿ ಬಿತ್ತನೆ ಮಾಡ್ಬೇಕನ್ನೋದೇ ನಮ್ಮ ಬಸವ ಅಕಾಡೆಮಿ ಉದ್ದೇಶ. ಈ ಯಾರೇ ರಿಸರ್ಚ್ ಮಾಡಿದ್ರು ಬಿಸ್ನೆಸ್ ಹೆಂಗ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ, ಬಟ್ ಬಸವ ಅಕಾಡೆಮಿ ಯೋಚನೆ ಮಾಡೋದಂದ್ರಿನಾಗಿ ಎಷ್ಟು ಸ್ಟೂಡೆಂಟ್ನ ಕಲಿಸ್ಬೋದು, ಹಳ್ಳಿನಲ್ಲಿ ಈಲರ್ಸ್ನ ಹೇಗೆ ಹುಟ್ಟಾಕ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ತುಂಬಾ ಖುಷಿ ಆಗತ್ತೆ ಜನರಿಗೆ ಹಂಚೋದು. ಯಾಕಂದ್ರೆ ದಾನ ಮಾಡಿದ್ರಲ್ಲಿ ತುಂಬಾ ಖುಷಿ, ನಮ್ ಹಿರಿಯರು ಹೇಳೋದು. ಅದಕ್ಕೆ ದಾನ ಮಾಡ್ತಾರೆ. ನಮ್ಮ ಹತ್ರ ದುಡ್ಡು ಅಷ್ಟು ಇಲ್ಲದೆ ಇರ್ಬೋದು, ಬಟ್ ವಿದ್ಯೆ ದಾನ ಮಾಡ್ತಾ ಹೋಗೋಣ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುಧಾ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ. ಸೊ Thank you, sir. ಕಂಟಿನ್ಯೂ ಮಾಡಿ. ಸೊ ಇವರು Thank you, ಸುಧಾ sir. ನಮ್ಮ ಸ್ಟೂಡೆಂಟ್, ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು. ಇವ್ರಿಗೆ ಒಂದು 5-6 ಲ್ಯಾಂಗ್ವೇಜ್ ಬರ್ತವೆ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಚೆನ್ನಾಗಿ ವಿಡಿಯೋಸ್ ಮಾಡ್ತಿದ್ದಾರೆ. ಸೊ ಯಾಕೆಂದ್ರೆ ಒಂದು ಚಿಕ್ಕ ಟೆಕ್ನಿಕ್, ಡಾರ್ಕ್ ಬ್ಲೂ ನಲ್ಲಿ ಆರ್ಟ್ ರೇಟ್ ಇಂಪ್ರೂವ್ ಮಾಡ್ಬೋದು, ಬಟ್ ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಮಾತ್ರೆ ತಗೋತಾರೆ, ಬ್ಲಡ್ ಥಿನ್ನರ್ ತಗೋತಾರೆ, ಏನೇನೋ ಮಾಡ್ತಾರೆ. ನಾನು ವಿಡಿಯೋ ಮಾಡ್ತೀನಿ, ಎಷ್ಟಂತ ಮಾಡಕ್ಕಾಗತ್ತೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಸುಧಾ ಮೇಡಮ್ ನೀವು ಒಂದ್ ಸ್ವಲ್ಪ ವಿಡಿಯೋ ಮಾಡಿ ನೀವು ಅಂತ. ಸೊ ಥ್ಯಾಂಕ್ ಯು. ನಮ್ಮ ಒಂದು ರಿಕ್ವೆಸ್ಟಿಗೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈವನ್ ಎಲ್ಲಾ ಸ್ಟೂಡೆಂಟ್ಸ್ಗೆ ಹೇಳೋದಿಷ್ಟೇ, ನೀವೇನ್ ಕಲ್ತ್ಕೊಂಡಿರ್ತೀರಲ್ಲ ನಿಮ್ಮ ಸುತ್ತಮುತ್ತವ್ರಿಗೆ ಹಂಚ್ಕೊಳ್ಳಿ. ವಿಡಿಯೋ ಮಾಡಿಬಿಟ್ಟು ನಮ್ಮ ಅಕಾಡೆಮಿ ಜೊತೆ ಹಂಚ್ಕೊಳ್ಳಿ. ಉದ್ದೇಶ ಎಷ್ಟೇ, ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಕನ್ನಡಿಗ ಆರೋಗ್ಯದಿಂದ ಸಫರ್ ಆಗ್ತಿರ್ತಾರೆ. ಇವತ್ತು ಜನರಿಗೆ ದುಡ್ಡು ಈಸಿಯಾಗಿ ಸಿಗುತ್ತೆ. ಓಕೆ, ಮೊಬೈಲ್ ಸಿಗುತ್ತೆ, ಡೇಟಾ ಸಿಗುತ್ತೆ, ಆರೋಗ್ಯ ಒಂದಿಲ್ಲ. ಅದನ್ನ ಹಂಚೋ ಕೆಲಸ ಮಾಡೋಣ. ನಿನಗೆ ಎಷ್ಟು ಬರ್ತಾನೋ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ನಿನಗೇನು ಹಂಚುತ್ತಾ ಹೋಗ್ತೀಯ ಅದೇ ನಿನಗೆ ಸಿಗುತ್ತೆ. ಇವತ್ತು ನಾನು ಆರೋಗ್ಯವಾಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ದ ಪೀಪಲ್ ಓನ್ಲಿ.
ನಾನು ಏನ್ ಹಂಚುತ್ತೀನೋ ಅದೇ ನನಗೆ ಸಿಗುತ್ತೆ ಅಲ್ವಾ? ತುಂಬಾ ಜನ ಶ್ರೀಮಂತರು ಏನ್ ಮಾಡ್ತಾರೆ ಗೊತ್ತಾ? ಇವತ್ತ ಪೇಪರಲ್ಲಿ ಓದ್ದೆ, ತಿರುಪತಿ ತಿಮ್ಮಪ್ಪನಿಗೆ ಯಾರೋ 121 kg ಬಂಗಾರ ಕೊಟ್ಟಿದ್ದಾರೆ ಅಂತ. ಯಾಕೆ ಹೇಳಿ? ಅವ್ರು ದುಡ್ಡು ಬಂಗಾರನೇ ಕೊಡ್ತಾರೆ, ಯಾಕಂದ್ರೆ ಅವ್ರ ದುಡ್ಡು ಬಂಗಾರ ಬರುತ್ತೆ ಅಂತ ಹೇಳಿ. ತಿರುಪತಿ ತಿಮ್ಮಪ್ಪ ಗುಂಡಿಗೆ ಯಾಕೆ ಹಾಕ್ತೀರಿ ಹೇಳಿ? ದುಡ್ಡು ವಾಪಸ್ ಬರುತ್ತೆ ಅದು. ಅದೇ ತರ ಬಸವ ಅಕಾಡೆಮಿ ಹೆಲ್ತ್ನ ಹಂಚುತ್ತಾ ಇದೆ. ಡೆಫಿನೆಟ್ ಆಗಿ ನೀವು ಆರೋಗ್ಯನ ಹಂಚಿ, ಈ ಪ್ರಕೃತಿ, ಯೂನಿವರ್ಸ್, ಗಾಡ್ ಅಂತ ಏನಂತ ಕರಿತೀವಿ ನಾವು, ಇದನ್ನ ನಿಮ್ಗೆ ಆರೋಗ್ಯ ತಂದು ಕೊಡುತ್ತೆ. ಇದು ಸುಳ್ಳಲ್ಲ, ನನ್ನ ಅನುಭವ. ನೀವು ಪ್ರಪಂಚಕ್ಕೆ ಜನರಿಗೆ ಏನ್ ಹಂಚುತ್ತೀರೋ ಅದೇ ಸಿಗೋದು, ಬೇರೆದ್ ಸಿಗಲ್ಲ. ಅದನ್ನೇ ಕರ್ಮ ಅಂತ ಕರಿತೀವಿ ನಾವು. ಸೊ ನೀವೇನ ಬಸವ ಅಕಾಡೆಮಿನಲ್ಲಿ ಕಲಿತಾ ಇರ್ತೀರ ಅದನ್ನ ಹಂಚುತ್ತಾ ಹೋಗಿ, ಸರಿನಾ? ಸೊ ಡೆಫಿನೆಟ್ ಆಗಿ ನೆಕ್ಸ್ಟ್ ಕ್ಲಾಸ್ನ ಹಬ್ಬ ಆದ್ಮೇಲೆ ಮಾಡೋಣ. ಈ ನಂಬರ್ 2 ಡಾರ್ಕ್ ಬ್ಲೂ ಏನು ಹೇಳಿದ್ದೇನೆ, ಎಕ್ಸ್ಪೆರಿಮೆಂಟ್ ಮಾಡಿ, ರಿಸಲ್ಟ್ಸ್ ಚೆನ್ನಾಗಿದೆ. ತಲೆನೋವು ಬಂತಂದ್ರೆ ಏನಿಲ್ಲ, ಉಲ್ಟಾ ಮಾಡಿ ನಂಬರ್ 2 ಸ್ಕೈ ಬ್ಲೂ ಹಾಕಿ, ಸರಿ ಹೋಗ್ತೀರಾ. ಓಕೆ, ಸೊ ಅದಕ್ಕೆ ಇನ್ನು ಬೇರೆ ಬೇರೆ ನಂಬರ್ಸ್ ಇದೆ, ಮಾಡೋಣಂತೆ. ಹೇಳಿ ಮೇಡಮ್. ಲಕ್ಷ್ಮಿ ಅವ್ರು ಏನೋ ಹೇಳ್ತಾ ಇದ್ರ ಅವಾಗ್ಲಿಂದ, ಜೋರಾಗಿ ಕೈ ಮಾಡ್ತಾ ಇದ್ರ, ಹೇಳಿ. ಒಂದ್ ಫೀಡ್ಬ್ಯಾಕ್ ಕೇಳ್ಬೇಕು ಸರ್ ನನ್ಗೆ. ಅದನ್ನ ನನ್ಗೆ ನಾನ್ ಲಾಸ್ಟ್ ಟೈಮ್ ನಿಮ್ ಹತ್ರ ಹೇಳಿದ್ದೆ, ನಂದು ಬ್ರೆಸ್ಟ್ ಇಂದ ಒಂದ್ ಹೇಳಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ನಾನ್ ನಿಮ್ ಹತ್ರ ಶೇರ್ ಮಾಡಿದೆ, ಈ ತರ ಯೂರಿನರಿ ಬ್ಲಾಡರ್ದು ಕ್ಯಾನ್ಸರ್ ಇದಾಗಿದೆ ಅಂತ. ನೀವ್ ಅವತ್ ಹೇಳಿದ್ರಿ ಇಲ್ಲಿಗೆ 0 ಫಸ್ಟ್ ಒಂಡೆ ಹಾಕಿ, ಆಮೇಲೆ ಡಾರ್ಕ್ ಬ್ಲೂ 2 ಹಾಕಿ ಅಂತ. ಸರ್ ಅದು ಮ್ಯಾಜಿಕಲ್ ಕೋಡ್ ಅಂತಾನೆ ಆಗೋಗಿದೆ ಸರ್. ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ಏನಾದ್ರೆ ಗೊತ್ತಾಗ್ತಾ ಇಲ್ಲ. 2 days ಬ್ಯಾಕ್ ನಾವ್ ಒಂದ್ ಕಡೆ ಹೋಗಿ ಇದಕ್ ಹೋಗಿದ್ವಿ ಸರ್, ಸೆಕೆಂಡ್ ಒಪಿನಿಯನ್ಗೆ. ಸೆಪ್ಟೆಂಬರ್ 16ಗೆ ಸರ್ಜರಿ ಹೇಳಿದ್ರು ಅವ್ರಿಗೆ, ಬ್ಲಾಡರ್ ರಿಮೂವ್ ಮಾಡ್ಬೇಕು ಅಂತ. 2 days ಬ್ಯಾಕ್ ಸೆಕೆಂಡ್ ಒಪಿನಿಯನ್ ಹೋದಾಗ ಅವ್ರು ಅಂದ್ರು, ರಿಪೋರ್ಟ್ ಎಲ್ಲ ನೋಡಿ, ರಿಪೋರ್ಟ್ ಇನ್ ಪ್ರಕಾರ ತೆಗಿಬೇಕಾಗುತ್ತೆ, ಒಂದು ಟೆಸ್ಟ್ ಮಾಡ್ಬಿಡಿ ಅನ್ಬಿಟ್ಟು NMP22 ಟೆಸ್ಟಿಗೆ ಬರ್ದ್ಕೊಟ್ರು. ಇಮಿಡಿಯೇಟ್ ಆಗಿ ಯೂರಿನ್ ಟೆಸ್ಟ್ಗೆ. ಸರ್ ಅದು ನೆಗೆಟಿವ್ ಬಂತು ಸರ್. ಅದು ಅವ್ರಂದ್ರು ಆ ನೆಗೆಟಿವ್ ಯಾಕೆ ಬಂತು ಅವ್ರು ಕೇಳಿದ್ರು, ಸರ್ ನಿಮ್ಗೆ ಈ ರಿಪೋರ್ಟ್ಗೂನು ಈಗ ನಾನ್ ಮಾಡ್ಸಿರೋ ಟೆಸ್ಟ್ಗೂನು ವೇರಿಯೇಷನ್ ಇದೆ, ನೀವು ಅದೇನು ಗೆಡ್ಡೆ ಸಿಂಪ್ಟಮ್ಸ್ ಅದು ಟೆಸ್ಟಿಗೆ ಕಳ್ಸಿರೋ ಅದನ್ನ ತಗೊಂಡ್ ಬಂದು ಇನ್ನೊಂದ್ಸಲ ಟೆಸ್ಟ್ ಮಾಡ್ಸಿ, ಬಯೋಪ್ಸಿ ಮಾಡ್ಸಿ, ಯೂರಿನರಿ ಬ್ಲಾಡರ್ ತೆಗಿಯೋ ಅವಶ್ಯಕತೆನೇ ಇಲ್ಲ, ಇದ್ರಲ್ಲಿ ಕ್ಯಾನ್ಸರ್ ಸೆಲ್ಸೇ ಕಾಣಿಸ್ತಾ ಇಲ್ಲ ಆ ಟೆಸ್ಟ್ ಅಲ್ಲಿ ಇದ್ರಲ್ಲಿ ಅಂತ ಅಂದ್ರು. ನಾನು ಅದ್ನ ಖುಷಿ ನಮ್ಮ ಯಜಮಾನ್ರು ಕೇಳಿದ್ರ, ಅವ್ರು ನಂಬ್ಲೇ ಇಲ್ಲ ಸರ್. ಅವ್ರಿಗೆ ಡೈಲಿ ಆಗ್ತಾ ಇದೀನಿ ಕಲರ್ ನಾನು. ನೀವು ನನ್ಗೆ ಹೇಳ್ದಾವಿಂದ ನಾನು ರೆಗ್ಯುಲರ್ ಆಗಿ 0 ಒಂದಿನ ಹಾಕಿ 3 days ಡಾರ್ಕ್ ಬ್ಲೂ ಹಚ್ಕೊಂಡ್ ಬಂದಿದೀನಿ 2ನ. ಅದು ಫೀಡ್ಬ್ಯಾಕ್ ನನ್ಗದು ಒಂದು ನನ್ನ ಇದು ಅಂತಾನೆ ಹೇಳ್ಬೋದು ಸರ್. ಅದು ನಮ್ಮ ಒಪಿನಿಯನೇ ಚೇಂಜ್ ಆಗೋಯ್ತು, ಸರ್ಜರಿನೇ ಬೇಡ ಅವ್ರಿಗೆ, ಇದನ್ನೇ ನಾವು ಕಂಟಿನ್ಯೂಷನ್ ಮಾಡೋಣ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೀವಿ ಸರ್ ನಾವೀಗ. ಮಾಡಿಮ್ಮ, ಯಾಕಂದ್ರೆ ನಂಬರ್ 0ಗೆ ಅದ್ಭುತವಾದ ಶಕ್ತಿ ಇದೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ನಾನು ನಿಮ್ಗೆ ಯಾರಿಗೆ ಏನೇ ಹೇಳ್ಬೇಕಂದ್ರೆ ತುಂಬ ಹೃದಯದಿಂದಾನೇ ಹೇಳ್ಬೇಕು, ಒಳ್ಳೇದಾಗ್ಬೇಕು, ಅವ್ರು ವಾಸಿ ಆಗ್ಬೇಕಂತಾನೆ ಹೇಳ್ತೀವಿ. ಸೊ ಡಾರ್ಕ್ ಬ್ಲೂ ಯಾಕೆ ಕೊಟ್ಟಿದ್ದೀನಿ ಅಂತ ಇವತ್ತಿನ ಕ್ಲಾಸ್ ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ. ಡಾರ್ಕ್ ಬ್ಲೂ ನೀವು 2 ಹೇಳಿದ್ರಲ್ವಾ, ನಾನು ಅದಕ್ಕೆ 2ಗೋಸ್ಕರ ನಾನು ಅವಾಗಿಂದ ರೈಸನ್ ಮಾಡ್ತಾನೆ ಇದೀನಿ. ನನ್ ಫೀಡ್ಬ್ಯಾಕ್ ನಾನು ನಿಮ್ಗೆ ಹತ್ರ ಹೇಳ್ಬೇಕು. ಇವತ್ತಿನ ಫೀಡ್ಬ್ಯಾಕ್ ಹೇಳ್ದೆ, ಬಟ್ ಆದ್ರೆ ಇದು 1 week ಇಂದ ನಾನು ನಮ್ಮ ಹಸ್ಬೆಂಡ್ ಫೀಡ್ಬ್ಯಾಕ್ ನಾನು ನಿಮ್ ಹತ್ರ ಶೇರ್ ಮಾಡಿದ್ದು. ಇವಾಗ ನಮ್ಮ ಒಪಿನಿಯನೇ ಚೇಂಜ್ ಆಗೋಯ್ತು, ಸರ್ಜರಿನೇ ಬೇಡ ಅವ್ರಿಗೆ, ಸ್ವಲ್ಪ ನೋಡೋಣ, 2 months ನೋಡೋಣ ಅನ್ನೋ ಇಲ್ಲ ಮಟ್ಟಿಗೆ ಮೇಡಮ್, ಬಂದಿದ್ದೀವಿ. ನಾನು ಹೇಳ್ತೀನಲ್ಲ, ಎಲ್ಲೇ ನಂಬರ್ 2 ಆಗ್ದಾಗ ಏನಾಗುತ್ತೆ ಗೊತ್ತಾ, ಮಾಂಸ ಖಂಡಗಳಿಗೆ ಬಲ ಬಂದ್ಬಿಡುತ್ತೆ. ಅದೇನೇ ಸೆಲ್ಸ್ ಇದ್ರು ತನಗೆ ತಾನೇ ಸಾಲ್ವ್ ಮಾಡ್ಕೊಂಡಷ್ಟು ಶಕ್ತಿ ಬರುತ್ತೆ ಅಲ್ಲಿ. ಓಕೆ, ಅದಕ್ಕೋಸ್ಕರ ನಂಬರ್ 2 ಡಾರ್ಕ್ ಬ್ಲೂ ಕೊಟ್ಟಿದ್ದು. ಬಟ್ 0 ಯಾಕೆ ಕೊಟ್ಟೆ ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಮೇಡಮ್. ಒಂದೊಂದು ಕಲರು, ಒಂದೊಂದು ನಂಬರ್ ಇಂದನು ಸುಮಾರು ಎಕ್ಸ್ಪೆರಿಮೆಂಟ್ಗಳಿದೆ ನಮ್ದು. ಏನೋ ಯಾವ್ದೋ ಬುಕ್ಕಲ್ಲಿ ಓದಿ ಹೇಳೋದಲ್ಲ ಇದು. ಒಂದೊಂದು ನಂಬರ್ಗೂ ನನ್ನ ಹತ್ರ 100 ಕೇಸ್ ಸ್ಟಡೀಸ್ ಇದೆ. ಇವ್ರಿಗೆ ಕೊಟ್ಟಾಗ ಏನಾಯ್ತು, ನಾನು ಹಾಕೊಂಡಾಗ ಏನಾಯ್ತು, ಯಾಕಾಗತ್ತೆ. ದರ್ ಇಸ್ ಎ ಲಾಜಿಕಲ್ ಸೈನ್ಸ್. ಈ ಪಂಚಭೂತಗಳ ಒಂದು ಅಗಾಧವಾದ ಶಕ್ತಿ ಅಡಗಿದೆ. ಹಾಗಾಗಿ ಯಾರು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನ್ಯೂಮರಾಲಜಿ ಕೋರ್ಸು ಏನೈತೆ, ನಂಬರ್ 2 ಏನಾಗ್ಬಿಡುತ್ತೆ, ನಂಬರ್ 1 ಏನಾಗ್ಬಿಡ್ತತೆ, ಈ ಕಲರ್ ಏನಾಗ್ಬಿಡ್ತತೆ, ಕಲ್ತು ನೋಡಿ.
ಒಂದು ವಿದ್ಯೆನ ದೂರದಿಂದ ಹೇಳೋದು ತುಂಬಾ ಸುಲಭ. ನನ್ನ ದೂರದಿಂದ ನೋಡ್ಬಿಟ್ಟು ಕೆಲವರು ಕಾಮೆಂಟ್ ಮಾಡ್ತಾರೆ, ಇದೇನು ನಂಬರ್ ಏನೋ ಒಂದು ಪಾಯಿಂಟ್ ಮೆಂತ ಕಾಳು ಆಗ್ಬಿಡ್ತಾನಂತೆ, ಒಂದು ಕಲರ್ ಡಾಟ್ ಆಗ್ಬಿಡ್ತಾನಂತೆ, ಏನೋ ಆಗ್ಬಿಡುತ್ತಂತೆ. ದೂರ ನಿಂತ್ಕೊಂಡಲ್ಲಪ್ಪ, ನನ್ನ ಹತ್ರ ಬಾ, ಕ್ಲಿನಿಕ್ಗೆ ಬಾ. ನಾನೇನು ಮುಚ್ಚುಮರೆ ಮಾಡ್ತಾ ಇಲ್ಲ ಇಲ್ಲಿ. ಐ ಆಮ್ ಓಪನ್. ನಾನೊಬ್ನೇ ಮಾಡ್ತಾ ಇಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಹುಟ್ಟಾಕಿದ್ದೀನಿ. ಎಷ್ಟು ಕೇಸ್ ಸ್ಟಡೀಸ್ ಬೇಕು ಹೇಳಿ, ನಾನು ಕೊಡ್ತೀನಿ ನಿಮ್ಗೆ. ಹಾಗಾಗಿ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ, ಇದು ಯಾವುದನ್ನು ವಿ ಆರ್ ನಾಟ್ ಡೂಯಿಂಗ್ ಆಸ್ ಎ ಐಡ್ ಅಂಡ್ ಸೀಕ್ ಅಲ್ಲ. ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ನಾವು ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದೀವಿ, ವೆಬ್ಸೈಟ್ ಅಲ್ಲಿ ಹೇಳ್ತಾ ಇದ್ದೀವಿ, ರಿಸರ್ಚ್ ಪೇಪರ್ಸ್ ನ ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ತುಂಬಾ ಜನ ದೂರ ನಿಂತು ನೋಡ್ತಾ ಇರ್ತೀರಾ, ಇವನೇನೋ ಹೇಳ್ತಿದ್ದಾನೆ, ಇವನೇನೋ ಮಾಡ್ತಿದ್ದಾನೆ, ಗುಂಗುರು ಕೂದಲು ಬಿಟ್ಕೊಂಡು ಅಂತ. ಅನುಭವಿಸಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ನಾನು ಇದನ್ನೇನೋ ಪ್ರಚಾರ ಬೇಕು ಅಂತನೋ ದುಡ್ಡು ಬೇಕಂತನೋ ಮಾಡ್ತಾ ಇಲ್ಲ. ನನಗೆ ಅದ್ಯಾವುದೂ ಅವಲ್ಲ. ಸಿಂಪಲ್ ಆಗಿ ಆರೋಗ್ಯ ವೃದ್ಧಿ ಮಾಡ್ಕೋಬಹುದು. ಯಾಕೆ ಕಷ್ಟಪಡ್ತೀರ ಅಂತ ನಾನು ಹೇಳ್ತಿರೋದು. ತುಂಬಾ ದುಡ್ಡು ಹಾಕ್ತೀರಾ, ತುಂಬಾ ನೋಯ್ತಾ ಮನ ನೊಂದ್ಕೋತಾ ಇದ್ದೀರಾ, ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಸ್ವಲ್ಪ ಆರೋಗ್ಯ ಗಳಿಸೋದಕ್ಕೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು ಆರೋಗ್ಯ ಗಳಿಸೋದು ತುಂಬಾ ಸುಲಭ, ತುಂಬಾ ಈಜಿ. ಚೂರು ಫುಡ್ ಚೇಂಜ್ ಮಾಡ್ಕೊಳ್ಳಿ, ಊಟ. ಅದ್ರ ಜೊತೆ ಎನರ್ಜಿ ಚೇಂಜ್ ಮಾಡೋದಕ್ಕೆ ನಾನು 2-3 ಟೆಕ್ನಿಕ್ ಹೇಳ್ಕೊಡ್ತೀನಿ. ಕಲರ್ ಥೆರಪಿ, ಆಕ್ಯುಪ್ರೆಷರ್, ಸೀಡ್ ಥೆರಪಿ. ಅಷ್ಟು ಮಾಡ್ಕೊಳ್ಳಿ. ಅದ್ ಹೆಂಗೆ ಎನರ್ಜಿ ಚೇಂಜ್ ಆಗಲ್ಲ, ಅದ್ ಹೆಂಗೆ ನಿಮ್ಮ ಕಾಯಿಲೆ ವಾಸಿ ಆಗಲ್ಲ ನಾನು ನೋಡ್ತೀನಿ. ಆಗತ್ತಲ್ವಾ? ನೀವು ಊಟ ಚೇಂಜ್ ಮಾಡ್ಕೊಂಡಂಗೆ ನನಗೆಲ್ಲ ಆಗ್ಬಿಡ ಅಂದ್ರೆ ನನ್ನ ಕೈಲಾಗಲ್ಲ. ಯಾಕಂದ್ರೆ ನಾನು ನಿಮ್ಗೆ ಆಂಟಿಬಯೋಟಿಕ್ಸ್ ಕೊಡ್ತಾ ಇಲ್ಲ, ಸ್ಟಿರಾಯ್ಡ್ಸ್ ಕೊಡ್ತಾ ಇಲ್ಲ, ಸಪ್ಲಿಮೆಂಟ್ಸ್ ಕೊಡ್ತಾ ಇಲ್ಲ. ಕೊಡ್ತಾ ಇದ್ದೀನಾ? ಇಲ್ಲ. ಊಟದಲ್ಲಿ ಒಳ್ಳೆ ಊಟ ತಿನ್ಕೊಂಡ್ ಬಾ, ನಿನ್ನ ಶಕ್ತಿ ಬಂದ್ರೆ ಆ ಶಕ್ತಿನ ನಾನು ಬೇರೆ ಬೇರೆ ಅಂಗಗಳಿಗೆ, ಬೇರೆ ಬೇರೆ ಮೆರಿಡಿಯನ್ಗೆ, ಬೇರೆ ಬೇರೆ ಚಕ್ರಗಳಿಗೆ ಡೈವರ್ಟ್ ಮಾಡೋದು, ಸಪ್ಲೈ ಮಾಡೋದು ಗೊತ್ತು ನನಗೆ. ನಿನ್ನ ಹತ್ರನೇ ಶಕ್ತಿ ಇಲ್ಲ ಅಂದ್ರೆ ನನ್ನ ಕೈಲಿ ಏನೂ ಮಾಡಕ್ಕಾಗಲ್ಲ. ಹಾಗಾಗಿ ನೀವು ತಿನ್ನೋ ಆಹಾರ ದೇಶಿ ತಳಿ ಇರ್ಲಿ ಅಷ್ಟೇ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಬಸವ ಆಕ್ಯೂ ಅಕಾಡೆಮಿನಲ್ಲಿ ರೈಸ್ ಖಾಲಿ ಆಗಿದೆ ಅಂತ. ಇವತ್ತು ರಾತ್ರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಒಂದು ಲೋಡ್ ಅಕ್ಕಿ ಬರ್ತಾ ಇದೆ, 150 ಚೀಲ. ಓಕೆ. ಸೊ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಸವ ಆಕ್ಯೂ ಅಕಾಡೆಮಿ ಇದ್ರಲ್ಲಿ ಸಿಗುತ್ತೆ, ನಮ್ಮ ಬನಶಂಕರಿ ಇದರಲ್ಲಿ. ಬೆಂಗಳೂರಲ್ಲಿ ಇರೋರು ನೀವು ಬಂದು ನಾಳೆ ಸಂಜೆ 6 ಗಂಟೆ ತನಕ ನಾನು ಕ್ಲಿನಿಕಲ್ಲೇ ಇರ್ತೀನಿ, ಬಂದು ತಗೋಬಹುದು. ಓಕೆ. ಸೊ ರೈಸ್ ತುಂಬಾ ಅದ್ಭುತವಾಗಿದೆ, ಸ್ವಲ್ಪ ಪಾಲಿಶ್ ಕಮ್ಮಿ ಇರುತ್ತೆ ಅಷ್ಟೇ, ಬಟ್ ರಿಸಲ್ಟ್ಸ್ ಮಾತ್ರ ಅಲ್ಟಿಮೇಟ್. ಇವತ್ತು ಬೆಳಿಗ್ಗೆ ಮಿಲ್ ಮಾಡಿಸಿದ್ದು ಇದು ಅಕ್ಕಿ. ಓಕೆ. ಎಷ್ಟು ಗ್ಯಾರಂಟಿ ಆಗಿ ಹೇಳ್ತೀವಿ ಅಂದ್ರೆ, ನಾವು ಈ ಅಕ್ಕಿ ಕೊಟ್ಟು, ಈ ಅಕ್ಕಿ ತಿನ್ನಪ್ಪ 2 ವಾರಕ್ಕೆ ಗ್ಯಾಸ್ಟ್ರಿಕ್ ಇರಲ್ಲ, 3 ವಾರಕ್ಕೆ ಎಸಿಡಿಟಿ ಇರಲ್ಲ, 4ನೇ ವಾರಕ್ಕೆ ಹೋಗಿ ಬ್ಲಡ್ ಶುಗರ್ ಚೆಕ್ ಮಾಡಿಸ್ಕೊ ಕಮ್ಮಿ ಆಗಿರುತ್ತೆ ಅಂತ. ಏನೋ ಹೊಸದ ಇಲ್ಲ. ನಮ್ ತಾತನವ್ರು ಏನೋ ಒಂದು 50 ವರ್ಷದಿಂದ ಬೆಳೀತಿದ್ರಲ್ಲ, ಅದನ್ನು ಹುಡುಕಿ ತಂದು ಬೆಳೀತಾ ಇದೀವಿ ಅಷ್ಟೇ, ಹೊಸದೇನಿಲ್ಲ ಇಲ್ಲಿ. ಬಟ್ ಪಕ್ಕಾ ರಿಸಲ್ಟ್. ಎಸ್ ವಸಂತ್ ಕುಮಾರ್ ತುರುವೇಕೆರೆಯಿಂದ ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ. ಅದೇ ರೈಸು ಬರೀ ಅಲ್ಲಿ ಬಂದ್ರೆ ಆನ್ಲೈನ್ ಅಲ್ಲಿ ಸಿಗಲ್ವಾ ಸರ್? ಆನ್ಲೈನ್ ಅಲ್ಲಿ ಒಂದು ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಇದು ಅವ್ರಿಗೆ ಫೋನ್ ಮಾಡಬೇಡಿ, ಪಾಪ ಫೋನ್ ಎತ್ತಿ ಸಾಕಾಗಿದೆ ಅವ್ರಿಗೆ. ತರುಣ್ ಅಂತೇಳಿ, ನಮ್ಮ ಅಕ್ಕನ ಮಗ. ಬಳ್ಳಾರಿಯಲ್ಲಿ ನಮ್ದು ಗೋಡನ್ ಇದೆ. ಟೋಟಲ್ ಆಗಿ 250 ಬ್ಯಾಗ್ ಬಂದಿದೆ. 250ಅಲ್ಲಿ 150 ಇಲ್ಲಿ ಕಳಿಸಿದ್ದಾರೆ. ಇನ್ನ 120 110 ಬ್ಯಾಗ್ ಇದೆ ತರುಣ ಹತ್ರ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಸರಿನಾ? ನಂಬರ್ ತಗೊಳ್ಳಿ, 73 ಸರ್ ಹೇಳಿ. ಮಾಲಿಂಗರಾಯರೇ ಚಾಟ್ ಬಾಕ್ಸ್ ಅಲ್ಲಿ ಬರ್ದ್ಬಿಡಿ, 7353 66 7641. ಇನ್ನೊಂದ್ಸತಿ ಹೇಳ್ತೀನಿ, 7353 66 7641.
ಸೊ ಈಗಲೇ ಹೇಳ್ತೀನಿ, ನಿಮ್ಗೆ ತುಂಬಾ ವೈಟ್ ರೈಸ್ ಬೇಕಂದ್ರೆ ಬುಕ್ ಮಾಡಬೇಡಿ. ಓಕೆ, ಇದು ಚೂರ್ ಪಾಲಿಶ್ ಕಮ್ಮಿ ಇರುತ್ತೆ. ಓಕೆ, ಬಟ್ ತುಂಬಾ ರುಚಿ ಇರುತ್ತೆ. ಅನ್ನ ಮಾಡ್ಬೇಕಾದ್ರೇನೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಬೆಳಿಗ್ಗೆ ಒಂದು ಊಟ ಮಾಡಿದ್ರಿ ಅಂದ್ರೆ ಏನಾಗಿ ಸಂಜೆ ತನಕನೂ ನಿಮ್ಗೆ ಎನರ್ಜಿ ಇರುತ್ತೆ, ಅದು ನನ್ ಗ್ಯಾರಂಟಿ. ನಿಮ್ಮಲ್ಲಿ ಯಾರಿಗಾದ್ರೂ ಮಲಬದ್ಧತೆ ತೊಂದರೆ ಇದೆ, ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ 4 ತುತ್ತು ಊಟ ಮಾಡಿದ್ರೆ ಬ್ಲಡ್ ಶುಗರ್ ರೈಸ್ ಆಗ್ತಿದೆ ಅನ್ನೋರಿದ್ರೆ, ನನಗೆ ಅನ್ಪಾಲಿಶ್ ಇದ್ರೂ ತಿಂತೀನಿ, ನಮ್ಗೆ ಆರೋಗ್ಯವಾಗಿದ್ರೆ ಸಾಕು ಅನ್ನೋರು ಬುಕ್ ಮಾಡ್ಬೋದು. ಸರಿನಾ ವಸಂತ್ ಅವರೇ? ಸರಿ ಸರ್, ಆಯ್ತು. ನೋಡಿ, ಇದು ಈ ಸತಿಗೆ ಕ್ಯಾಂಪಲ್ಲಿ ಇದನ್ನ ಕೊಟ್ಟಿರೋದ್ರಿಂದ ಬಹಳ ಉಪಯೋಗ ಆಗ್ತಾ ಇದೆ ಸರ್. ಇದು ಏನ್ ಕೊಟ್ಟಿದ್ರಿ? ಕಲರ್ ಥೆರಪಿ, ಇದು ಪ್ರೋಟೋಕಾಲ್ ಮಾಡೋದಕ್ಕೆ. ಪ್ರೋಟೋಕಾಲ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಒಂದೊಂದು ಸೀಟ್ ಕೊಟ್ಬಿಟ್ಟು ಕಳಿಸಿದ್ರೆ ಅವರು ಅಲ್ಲಿ ಹೋಗಿ ಅದನ್ನ ಯಾವ್ಯಾವ ಕಲರ್ ಎಲ್ಲೆಲ್ಲಿಗೆ ಅಂತೇಳಿ. ಸೂಪರ್, ಅದ್ಭುತ. ನಿಮ್ ತುಮಕೂರವ್ರು ತುಂಬಾ ಚೆನ್ನಾಗಿ ಕ್ಯಾಂಪ್ ಮಾಡ್ತಾ ಇದ್ದೀರಾ, ತುಂಬಾ ಜನನ ರೀಚ್ ಆಗ್ತಾ ಇದ್ದೀರಾ. ಸೊ ಚಿತ್ತೂರಲ್ಲಿ ವಿಜಯ್, ಜಿತೇಂದ್ರ, ವಸಂತ್, ಮುಬಿನಾ ಅಂಡ್ ರಾಣಿ, ನಿಮ್ಮ ಒಂದು ತಂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಪಯಣ Next, ಹೀಗೆ ಸಾಗ್ಲಿ. ಹಾಸನದಲ್ಲಿದೆ ಸರ್ 31st ಹಾಸನದಲ್ಲಿ. ಮೊನ್ನೆ ತುಮಕೂರು ಅವರಿಗೆ 250 ಬುಕ್ ಕಳಿಸಿದ್ದೆ. 10 ದಿವಸಕ್ಕೆ ಖಾಲಿ ಮಾಡ್ಕೊಂಡ್ಬಿಟ್ಟು, ಸರ್ 500 ಬುಕ್ ಕೊಡಿ ಸರ್ ಅಂತ ಬರ್ತಿದ್ದಾರೆ ಅವರು. ಇಲ್ಲಪ್ಪ, ಖಾಲಿ ಆಗಿದೆ, ಶುಕ್ರವಾರ ದಿನ ಹೊಸ ಬುಕ್ ಬರುತ್ತೆ, ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು ವಸಂತ್ ಅವರೇ. ನೀವು ರಾಗಿ ತಗೊಂಡೋದ್ರೆ ಬಿತ್ತನೆ ಮಾಡಿದ್ರಾ? ರಾಗಿ ಬಿತ್ತನೆ ಆಯ್ತಾ? ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. 2 ಎಕರೆ ಬಿತ್ತನೆ ಮಾಡಿದ್ದೀನಿ ಸರ್, 2 ಎಕರೆಗೆ. ಸರಿಪ, ಅದು ಬಿಳಿ ಮುಂಡ್ಗ ಅಂತೇಳಿ ದೇಶಿ ತಳಿ ರಾಗಿ ನಿಮಗೆ ಕೊಟ್ಟಿದ್ ನಾನು. ಈ ಫಲ ಏನ್ ಬರುತ್ತಲ್ಲ, ಬೆಳವಣಿಗೆ ಆಗಿದೆ ಸರ್, ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ನೀವು ಊಟ ಮಾಡಿ ನಿಮ್ ಸುತ್ತಮುತ್ತವರೆಗೂ ಹಂಚಿ. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಿಲ್ಲ, ಇಷ್ಟು ದಿನ ಮೆಡಿಸಿನ್ ಹಂಚಿದ್ರಲ್ವಾ, ಇನ್ಮೇಲೆ ಆಹಾರನ ಹಂಚಿ ಅಷ್ಟೇ. ಜನ ರೆಡಿ ಆಗ್ಬಿಡ್ತಾರೆ. ಜನಕ್ಕೆ ಬೇಕಾಗಿರೋದು ಸ್ಕ್ಯಾನಿಂಗ್ ಅಲ್ಲ, ಮೆಡಿಸಿನ್ ಅಲ್ಲ, ಒಳ್ಳೆ ಆಹಾರ. ಆ ಆಹಾರ ತಿಂದು ಚೂರ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ಕಲರ್ ಥೆರಪಿನ ಸೀಡ್ ಥೆರಪಿ ಇಲ್ಲ ಒಂದು ಪ್ರೆಷರ್ ಪಾಯಿಂಟ್ ಮಾಡಿದ್ರೆ ರೆಡಿ ಆಗ್ಬಿಡ್ತೀರ. ಏನಿದೆ ಅಲ್ವಾ? ಮಾಡಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ವಿದ್ಯೆ ಪುಕ್ಕಟ್ಟೆ ಪುನಗಲ್ಲ ಅಂತಾರೆ. ಯಾವ ವಿದ್ಯೆ ಸುಮ್ಮನೆ ಬರಲ್ಲ. ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಶ್ರಮ ವಹಿಸ್ಬೇಕು, ನೋಟ್ ಮಾಡಬೇಕು, ಮನನ ಮಾಡಬೇಕು. ಕಲ್ತಿರೋದನ್ನ ನಿಮ್ ಸುತ್ತಮುತ್ತ ಇರೋ 4 ಜನಕ್ಕೆ ಅಪ್ಲೈ ಮಾಡಿ ಅವ್ರ ಫೀಡ್ಬ್ಯಾಕ್ ತಗೋಬೇಕು. ನಿಮ್ಗೆ ಇವತ್ತು ಡಾರ್ಕ್ ಬ್ಲೂ ಮಾಡಿಸ್ದಲ್ಲ, ಆತರ ಎಲ್ಲಾ ನಂಬರ್ಸ್ನ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಬಟ್ ನನ್ನ ಅನುಭವ ನಿಮ್ಗೆ ಹೇಳೋದು ಬೇರೆ, ನೀವೇ 4 ಜನಕ್ಕೆ ಕೊಟ್ಟು ಅನುಭವನ ಪಡ್ಕೊಳೋದು ಅದ್ಭುತವಾಗಿರುತ್ತೆ. ಓಕೆ, ತಗೊಳ್ಳಿ. ಅನನ್ಯ ಅವ್ರು ಏನೋ ಹೇಳ್ತಾ ಇದ್ರಿ, ಯಾವ ಊರಿಂದ ಮೇಡಮ್? ಹಾಸನದವ್ರು ಸರ್ ನಾವು. ಹಾಸನದವ್ರು, ಹೇಳಿ ಮೇಡಮ್. ಮತ್ತೆ ನಿಮ್ದು ಇದ್ರನ್ನ ವಿಡಿಯೋಸ್ ನೋಡಿ ಸರ್, ನಾನು 8 ಇಯರ್ಸ್ ಬ್ಯಾಕೆ ಇದನ್ನ ಮಾಡಿದ್ದೆ, ಆದ್ರೆ ಅದ್ರ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಬಿಟ್ಬಿಟ್ಟಿದ್ದೆ ಸರ್. ಏನ್ ಈಗ ಮಾಡಿದ್ರಿ ಮತ್ತೆ 8 ವರ್ಷದ ಅದೇ ಇದು ಕೋರ್ಸ್ ಮಾಡಿದ್ದೆ ಸರ್, ಇದನ್ನ ರಾಘವೇಂದ್ರ ಸರ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಡಿದ್ದೆ. ಆಮೇಲೆ ಬಿಟ್ಬಿಟ್ಟಿದ್ದೆ, ಗಮನ ಕೊಟ್ಟಿರ್ಲಿಲ್ಲ. ಈಗ ನಿಮ್ದು ವಿಡಿಯೋ ನೋಡಿ ಶುಗರ್ಗೆ ಹಾಕೊಂಡಿದ್ದೆ ಸರ್. 390 ಅಂದ್ರೆ 400 ಇತ್ತು. ಈಗ ಒಂದ್ 10 ಡೇಸ್ ಬಿಟ್ಟು ನೋಡಿದ್ರೆ ಶುಗರ್ ಫುಲ್ ನಾರ್ಮಲ್ ಆಗಿತ್ತು ಸರ್. ಅಂತ ಮ್ಯಾಜಿಕ್ ಏನ್ ಮಾಡಿದ್ರಿ ಹೇಳಿ ಮೇಡಮ್ ನಮ್ಮ ವಿದ್ಯಾರ್ಥಿಗಳಿಗೆ. ಅದೇ ಸರ್, ನೀವು ಹೇಳಿದ್ರಲ್ಲ ಬ್ಲಾಕ್ ಕಲರ್ ಹಚ್ಬೇಕು ಅಂತ ಹೇಳಿದ್ರಲ್ಲ ಇಲ್ಲಿ, ಮತ್ತೆ ಹೆಬ್ಬೆಟ್ಟುಗಳು ಇಲ್ಲಿ ರೌಂಡ್ ಹಾಕ್ಬೇಕು. ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್, ಪ್ಯಾಂಕ್ರೇಸ್ ಜಾಯಿಂಟ್ ಇದು. ಜಾಯಿಂಟ್ ಹೌದು ಸರ್, ಬ್ಲಾಕ್ ಅಲ್ಲಿ ಹಾಕಿದ್ದೆ. ಮತ್ತೆ ಹೆಬ್ಬೆಳ್ಳಗೆ ಹಾಕಿದ್ದೆ. ಆಮೇಲೆ ಇಲ್ಲಿ ಲಿವರ್ ಪಾಯಿಂಟ್ಗೆ ಬ್ಲಾಕ್ ಇದ್ ಮಾಡಿದ್ದೆ. ಮತ್ತೆ ಇಲ್ಲಿ ಹೇಳಿದ್ರೆ ಸರ್ ಬ್ಲಾಕ್, ಇಲ್ಲಿ ಅಲ್ಲಿಗೆ ಇದ್ ಮಾಡಿದ್ದೆ. ಹೌದು ಸರ್. ಅದು ನೋಡಿದ್ರೆ ಒಂದು 10 ಡೇಸ್ ಬಿಟ್ಟು ಬ್ಲಾಕ್ ಸರ್, ಅದು ಫುಲ್ ನಾರ್ಮಲ್ ಆಗಿದೆ ಸರ್. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಬ್ಲಾಕ್ ಸರ್ ಮತ್ತೆ ಇದು ಹೇಳಿ ಹೇಳಿ ಸರ್. ಬ್ಲಾಕ್ ಹಾಕಿದ್ಮೇಲೆ ಏನೇನ್ ಆಗತ್ತಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು. 0. ಓಕೆ ಸರ್. ಸರ್ ಮಗನ್ಗೆ ಫೀವರ್ ಇದೆ, ಮತ್ತೆ ಸ್ವಲ್ಪ ದಪ್ಪ ಇದ್ದಾನೆ, ಅವ್ನು 28 ಇಯರ್ಸ್. ಮೊನ್ನೆ 3 ಡೇಸ್ ಆಯ್ತು, 3 ಡೇಸ್ ಇಂದ ಫೀವರ್ ಇದೆ ಸರ್ ಅವನಿಗೆ. ಮತ್ತೆ ಇವತ್ತೇನೋ ಕೈಕಾಲು ನಡಕ್ತಾ ಇದೆ ಅಂತ ಆಫೀಸಿಂದ ಫೋನ್ ಮಾಡಿದ್ದ, ಸುಸ್ತಾಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ ಅಮ್ಮ ಅಂತೇಳಿ. ಏನ್ ಸರಿ ಮಾಡೋದು? ಮೇಡಮ್, ಇವಾಗ ಏನಿಲ್ಲ, ಇವಾಗ 8 ಗಂಟೆ ಆಗತ್ತಲ್ಲ, ಫಸ್ಟ್ ನಂಬರ್ 3 ಸ್ಕೈ ಬ್ಲೂ ಬರೀರಿ. ಒಂದ್ ಅರ್ಧ ಗಂಟೆ ಆದ್ಮೇಲೆ ನಂಬರ್ 2
ಈಗ ಬರ್ಸಿದ್ರಲ್ಲ ಅಲ್ಲ ಸರ್? ಅದೇ ನಂಬರ್ 3 ಸ್ಕೈ ಹಾ ಬ್ಲೂ ಹಾ ಅರ್ಧ ಗಂಟೆ, ಆಮೇಲೆ ನಂಬರ್ 2 ಡಾರ್ಕ್ ಬ್ಲೂ ಅರ್ಧ ಗಂಟೆ ಬರೀರಿ, ಹಾ ಮನೆಗೆ ಹಾ ಆರಾಮಾಗಿ ಬರ್ತಾನೆ. ಹೌದ್ರಾ ಸರ್? ಹ್ಮ್. ಓಕೆ, ಫೀವರ್ ಹೋಗೋದಕ್ಕೂ ಅದು ಎಲ್ಲ ಅದೇನಾ ಸರ್? ಇವೆರಡು ನಂಬರ್ ಅಲ್ಲಿ ಪಕ್ಕ ಫೀವರ್ ಹೋಗ್ಲೇಬೇಕು. ಹೌದಾ? ಓಕೆ ಸರ್, ಸಣ್ಣ ಆಗ್ಲಿಕ್ಕೆ ಏನ್ ಮಾಡೋದು ಸರ್? ಬ್ಲಡ್ ಶುಗರ್ ಕಮ್ಮಿ ಆಗೈತಲ್ಲ, ಅದನ್ನ ಎಂಜಾಯ್ ಮಾಡಿ, ಆಮೇಲೆ ಸಣ್ಣ ಆಗೋಣಂತೆ. ನನಗೆ ನನಗೆ ಸರ್. ಸರಿ ಮೇಡಮ್, ಈ ಕ್ಲಾಸ್ ಅಲ್ಲಿ ಬರುತ್ತೆ. ಇವಾಗ ಹಾ ಹಾ ಇವಾಗ ಹೇಗಿದ್ರು ಕ್ಲಾಸ್ ಜಾಯಿನ್ ಆಗಿದ್ರಲ್ವಾ, ಹಾ ಸಣ್ಣ ಆಗೋದಕ್ಕೆ 3-4 ನಂಬರ್ ಇರುತ್ತೆ. ಬಟ್ ಯಾವ ನಂಬರ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಲಾಜಿಕ್ ತಿಳ್ಕೊಂಡು ಮಾಡಿದ್ರೆ ರಿಸಲ್ಟ್ಸ್ ಬೆಸ್ಟ್ ಇರುತ್ತೆ. ಸರಿನಾ? ಇಷ್ಟು ದಿನ ವೇಟ್ ಮಾಡಿದ್ರೆ 1 ವಾರ ವೇಟ್ ಮಾಡಿ, ಎಲ್ಲಾ ನಂಬರ್ಸ್ ಕೊಡ್ತೀನಿ. ಸರಿನಾ? ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಮಲ್ಲಿಂಗ್ರವ್ರೆ. ಇನ್ನು ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರು ಇದಾರ? ನಮಸ್ಕಾರ ಸರ್. ನಾನು ಬ್ಯಾಕ್ ಕತ್ ನೋವ್ತಾ ಇದೆ ಅಂತ ಲಾಸ್ಟ್ ವೀಕ್ ಹೇಳಿದ್ನಲ್ಲ ಸರ್. ನಂಬರ್ 2 ಕೊಟ್ಟಿದ್ರಿ ಸರ್, ಸ್ಕೈ ಬ್ಲೂ. ಕಂಪ್ಲೀಟ್ ಕ್ಲಿಯರ್ ಆಗಿದೆ ಸರ್ ಇವಾಗ. ನಾನು ಸರಿ ಇದನ್ನ ಆಯ್ತಾ? ಹೇಳಲೇಬೇಕು ಅಂತ ಫುಲ್ ಕ್ಲಿಯರ್ ಆಗಿದೆ ಸರ್. ಸರ್ 3 ಮಂತ್ಸ್ ಇಂದ ಇತ್ತು ಸರ್, ನಂಗೆ ಕ್ಲಾಸೇ ಕೇಳಕ್ ಆಯ್ತಿರ್ಲಿಲ್ಲ ಸರ್. 5 ಡೇಸ್ ಕ್ಲಿಯರ್ ಆಯ್ತು ಸರ್ ಫುಲ್ ನಂಬರ್ 2. ನೋಡಿ, ಇಷ್ಟೊತ್ತು ಎಲ್ಲರೂ ನಂಬರ್ 2 ಡಾರ್ಕ್ ಬ್ಲೂ ಮ್ಯಾಜಿಕ್ ಕೇಳಿದ್ರೆ, ಇವ್ರು ಪವಿತ್ರ ಅವರು ನಂಬರ್ 2 ಸ್ಕೈ ಬ್ಲೂದು ಮ್ಯಾಜಿಕ್ ಇಲ್ಲ ಸರ್, ಕೇಳ್ತಿದ್ದಾರೆ. 3 ಮಂತ್ ಇಂದ ಇತ್ತು ಸರ್, ನಂಗೆ ವಿಡಿಯೋಸ್ ನೋಡಕ್ ಆಗ್ತಾ ಇರ್ಲಿಲ್ಲ ಸರ್. ಇವಾಗ 7 ಡೇಸ್ ಆಯ್ತು ಸರ್, ಫುಲ್ ಕ್ಲಿಯರ್ ಆಗಿದೆ ಸರ್. ಇಲ್ಲಿ ಸ್ಟಿಕ್ನೆಸ್ ಎಲ್ಲ ಖುಷಿ ಆಯ್ತಾ? ಪೇನ್ ಎಲ್ಲ ಕ್ಲಿಯರ್ ಆಯ್ತು. ತುಂಬಾನೇ ಕ್ಲಿಯರ್ ಅಂದ್ರೆ ಕ್ಲಿಯರ್ ಆಯ್ತು ಸರ್. ಇವತ್ತು ಕ್ಲಾಸ್ ಕೇಳಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಯ್ತು ಫಾರ್ ಸರ್. ಯುವರ್ ಫೀಡ್ಬ್ಯಾಕ್. ಸೊ ಎಲ್ಲಾ ಕ್ಲಾಸಸ್ ಫ್ರೀ ಪೇಡ್ ಎಲ್ಲಾ ಕ್ಲಾಸ್ ಅಟೆಂಡ್ ಆಗಿ, ನೀವು ನೋಡಿ ಲಾಸ್ಟ್ ವೀಕ್ ಅಲ್ಲಿ ಕೇಳಿದ್ರಿ ಅಂತ ಹೇಳಿದೆ. ಹೌದು ಸರ್. ನೀವು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೆ ನೀವು ಕೇಳ್ತಿದ್ದಿಲ್ಲ, ನಾನು ಹೇಳ್ತಿದ್ದಿಲ್ಲ. ಹೌದು ಸರ್. ಸೊ ಸರ್ ಇನ್ನೊಂದು ಸರ್, ಯಾವ ಕ್ಲಾಸ್ ಮಿಸ್ ಆಗದೆ ಅಟೆಂಡ್ ಮಾಡಿಮ್ಮ. ಸರ್ ಇದು ನನ್ ಮಗಂಗೆ ಇಬ್ರಿಗೂ ಸ್ವಲ್ಪ ಸ್ಟ್ಯಾಂಪಿಂಗ್ ತೊದ್ಲು ಸರ್. ಚಿಕ್ಕವನ್ಗೆ ಇದು ಆರೆಂಜ್ ಕಲರ್ ಹಾಕ್ತಾ ಇದ್ದೆ, ಮಾತಾಡ್ತಾನೆ ಸರ್. ಅದೇ ಕ್ಲಿಯರ್ ಆಗಿ ಮಾತಾಡಲ್ಲ ಸರ್. ನಾವು ಒಂದ್ ಪದ ಹೇಳಿದ್ರೆ ಅವನೇ ಒಂದ್ ಪದ ಹೇಳ್ತಾನೆ. ಓಕೆ, ನೀವು 2 ಇಯರ್ಸ್ ಇದ್ದಾನೆ ಸರ್. 2 ಇಯರ್ಸ್ ಇದಾನೆ. ವಾರಕ್ಕೊಂದ್ 2 ಸತಿ ಈ ಥ್ರೋಟ್ ರಿಫ್ಲೆಕ್ಸ್ ಗೆ 1 ಡೇ ನಂಬರ್ 3 ಸ್ಕೈ ಬ್ಲೂ ಅರ್ಧ ಗಂಟೆ ಮಾತ್ರ, ಹಾ ಸರ್. ಇನ್ನೊಂದ್ ದಿವಸ ನಂಬರ್ 6 ಆರೆಂಜ್. ನಂಬರ್ 6 ಆರೆಂಜ್. ಸೊ ಅರ್ಧ ಗಂಟೆ ಮಾತ್ರ ಆಗ್ಬೇಕು, ವಾರಕ್ಕೆ 2 ದಿನ ಮಾತ್ರ ಆಗ್ಬೇಕು. ಇದು 2 ದಿನ, ಅದು 2 ದಿನ ವಾರಕ್ಕೆ 2 ದಿನ ಮಾತ್ರ ಸರ್. ಅಷ್ಟೇ. ಸರ್ ಅದೇ ಸರ್, ಇವ್ನಿಗೆ ಐಡಿ ನೈಟ್ಸ್ ಅಂತ ಬರ್ತಾ ಇದ್ದಲ್ಲ ಸರ್. ಈ ನಂಬರ್ ಹಾಕಿಮ್ಮ, ಅದಕ್ಕೂ ಎಫೆಕ್ಟ್ ಆಗುತ್ತೆ, ಅದ್ಭುತವಾಗಿ ವಾಸಿ ಆಗ್ತಾನೆ. ಸರ್ ಅದು ಅವ್ನಿಗೆ ಇಲ್ಲಿ ಇನ್ನೂ ಉಸಿರಾಡಕ್ ಆಗ್ತಾ ಇಲ್ಲ ಸರ್. ಈ ಥ್ರೋಟ್ ರಿಫ್ಲೆಕ್ಸ್ ಗೆ ಅದಕ್ಕೆ ಕೊಟ್ಟಿರೋದು ನಂಬರ್ 3 ಅಂಡ್ ನಂಬರ್ 6 ಅದ್ಭುತವಾದ ಮ್ಯಾಜಿಕ್ ಮಾಡ್ತವೆ. ನೀವು 2-3 ವಾರ ಆಗ್ಬಿಟ್ಟು ಆಮೇಲೆ ನನ್ಗೆ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ, ಗೋವಿಂದ್ ನಾಯಕ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ಮೊನ್ನೆ ಬೆಂಗಳೂರಿಗೆ ಬಂದೆ ಸರ್, ನೀವು ಕ್ಲಿನಿಕ್ ಅಲ್ಲಿ ಸಿಕ್ಕಿದ್ರಿ. ಹೇಳಿ. ಮಾತಾಡ್ಸ್ಕೊಂಡ್ ಬಂದೆ, ತುಂಬಾ ಖುಷಿ ಸರ್. ನನಗೆ ತುಂಬಾ ವರ್ಷದಿಂದ, ಒಂದು 15-20 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು ಸರ್ ತುಂಬಾ. ಅದು ನೀವು ವಿಡಿಯೋ ನೋಡಿ, ಕ್ಲಾಸ್ ಸೇರಕ್ಕಿಂತ ಮುಂಚೆ ವಿಡಿಯೋ ನೋಡಿ ಗ್ಯಾಸ್ಟ್ರಿಕ್ ಎಲ್ಲ ಕಂಟ್ರೋಲ್ ಬಂದ್ಬಿಟ್ಟಿತ್ತು ಸರ್. ಅವಾಗ TM ಸೇರ್ಕೊಂಡೆ. ಇಲ್ಲಿ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಎಲ್ಲ ಮಾಡ್ಬಿಟ್ಟಿದೆ ಸರ್. ಗ್ಯಾಸ್ಟ್ರಿಕ್ ಅನ್ನೋ ಭಯನೇ ಹೋಗ್ಬಿಟ್ಟಿದೆ ಜನಗಳಿಗೆ ಇಲ್ಲಿ ಸುತ್ತಮುತ್ತ. ಗ್ಯಾಸ್ಟ್ರಿಕ್ ಅಂದ್ರೆ ನಾನು ದೊಡ್ಡ ಕ್ಯಾನ್ಸರ್ ದೊಡ್ಡ ರೋಗ ಆಗ್ಬಿಟ್ಟಿತ್ತು ಸರ್ ನನಗೆ. ಮಣಿಪಾಲ್ ಹಾಸ್ಪಿಟಲ್ ಎಲ್ಲ 20,000 ರೂಪಾಯಿ ಬರೀ ಬ್ಲಡ್ ಚೆಕ್ಅಪ್, ಸ್ಕ್ಯಾನ್ ಎಲ್ಲ ಮಾಡ್ಸಿದ್ದೆ. ಅವ್ರು ಏನು ಇಲ್ಲಪ್ಪ ನಿನಗೆ ಅಂತ ಕಳ್ಸಿದ್ರು, ಟ್ಯಾಬ್ಲೆಟ್ಸ್ ಕೊಟ್ಟು, ಆದ್ರೂ ಗ್ಯಾಸ್ಟ್ರಿಕ್ ಹೋಗಿರ್ಲಿಲ್ಲ ಸರ್. ಅದ್ ಏನು ಅಂತಲೇ ಗೊತ್ತಿರ್ಲಿಲ್ಲ ನನಗೆ. ಆದ್ರೆ ಈಗ ಗ್ಯಾಸ್ಟ್ರಿಕ್ ಅನ್ನೋದು ಭಯನೇ ಇಲ್ಲ ಸರ್. ಹಂಗ ಹುಷಾರ್ ಮಾಡ್ಬಿಡ್ತೀನಿ ಜನಗಳಿಗೆಲ್ಲ. ಹೇಳಿ, ನಮ್ ವಿದ್ಯಾರ್ಥಿಗಳಿಗೆ ಹೇಳಿ, ಏನ್ ಮಾಡಿದ್ರಿ ನೀವು ಅಂತ. ಗ್ಯಾಸ್ಟ್ರಿಕ್ ಗೆ ಪಾಯಿಂಟ್ ಗಳು ಕೊಟ್ಟಿರಲ್ಲ ಸರ್, ನಾನು ಬರೀ ಪ್ರೆಷರ್ ಪಾಯಿಂಟ್ ಗಳಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಸರ್. ಗ್ಯಾಸ್ಟ್ರಿಕ್ ಅಲ್ಲಿ ಕಾಲಲ್ಲಿ 2 ಪಾಯಿಂಟ್ ಕೊಟ್ಟಿರಾ. ಹೌದು. ಕೈಯಲ್ಲಿ ಆ ಪಾಯಿಂಟ್ ಗಳೆಲ್ಲ ಗ್ಯಾಸ್ಟ್ರಿಕ್ ಇಲ್ದಂಗ್ ಮಾಡ್ಕೊಂಡ್ಬಿಟ್ಟೆ ಸರ್ ನಾನು. ನಿಮ್ಮ ಅನುಭವ ಏನಿದೆ ಅಲ್ಲ, 15 ವರ್ಷದ ಕೆಳಗಡೆ ಸೇಮ್ ನನ್ನ ಅನುಭವ. ನಾವಪ್ಪಗ ದಿನ ಹೊರಗಡೆ, ಈ ಹಳ್ಳಿ ಜನ ದಿನ ಹೋಗಿ ಒಗ್ಗರಣೆ ಮಿರ್ಚಿ, ಮಂಡಕ್ಕಿ ಮಿರ್ಚಿ ತಿಂತಾರೆ ಉತ್ತರ ಕರ್ನಾಟಕ ಕಡೆ. ಅವರು ಆ ಎಮ್ಮನ ಒಂದೇ ಎಣ್ಣೆನಲ್ಲಿ 500 ಸತಿ ಕರೀತಾರೆ. ಆ ಎಣ್ಣೆ ಹೊಟ್ಟೆಗೆ ಹೋದ್ರೆ ಇನ್ನೇನ್ ಗ್ಯಾಸ್ಟ್ರಿಕ್ ಆದಂಗೆ ಇನ್ನೇನ್ ಆಗುತ್ತೆ. ನಾನ್ ನಾಪಗ್ ಹೋಗ್ಬಿಟ್ಟು ಅವಾಗಿನ್ನ ನೀಡ್ಲಿಂಗ್ ಮಾಡ್ತಿದ್ದೆ, ಅಕ್ಯುಪಂಚರ್. ಈ ಮೊಣಕಾಲ್ ಕೆಳಗಡೆ ಒಂದು ಪಾಯಿಂಟ್ ಬರುತ್ತೆ, ಸ್ಟಮಕ್ 36 ಅಂತ. ಅದಕ್ಕೊಂದು ಸೂಜಿ ಚುಚ್ಚಿದೆ. ನಾಪ ಫುಲ್ ಸಿಟ್ ಬಂದು ಬೈದ್ಬಿಟ್ಟ, ಬಾಡೆ ಮಂಡ್ಯ ಮನೆ ಗೊತ್ತಾಗಲ್ಲ, ನಾನ್ ಬೆಂಗಳೂರಿಗೆ ಹೋಗಿ ಸಂಜಯ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸಿನಿ, ಅಲ್ಲೇ ವಾಸಿ ಆಗಿಲ್ಲ, ನೀನೇನೋ ಒಂದು ಸೂಜಿ ಚುಚ್ಬಿಟ್ಟು ಅಕ್ಯುಪಂಚರ್ ಮಾಡ್ಬಿಟ್ರೆ ಸರಿ ಹೋಗ್ಬಿಡ್ತೈತೆ ಅಂದ.
ಏನೋ ಬಿಡಯ್ಯ, ನಾನು ಬೆಂಗಳೂರಿಂದ ಬಂದಿನಲ್ಲ, ಏನೋ ಮಾಡಿ ಹೋಗ್ತೀನಿ ಅಂದೆ. ಆಮೇಲೆ ನೆಕ್ಸ್ಟ್ ಡೇ ಸಂಜೆ ಒಳಗೆ ಅವ್ರಿಗೆ ಎಫೆಕ್ಟ್ ಗೊತ್ತಾಗೈತೆ. ಲೇ ಬಸವ, ನಿನ್ನೆ ಏನೋ ಮಾಡ್ದಲ್ಲ ಇವತ್ತು ಸ್ವಲ್ಪ ಹೊಟ್ಟೆ ಹಳಾರಾಗೆ, ತಿನ್ನೋಸತಿ ಏನಾರು ಮಾಡ್ತೀಯಾ ಅಂದ. ಸೊ ಅದು ನಂದು ಮೊದಲ ಅನುಭವ ಗ್ಯಾಸ್ಟ್ರಿಕ್ 15 years ಬ್ಯಾಕ್. ಸೊ ಈಗ ಸರ್ ಮುಂಚೆ ಒಬ್ರು ಮುಸ್ಲಿಮ್ಸ್ ಪೈಕಿ ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್, ಕೊರೋನಾಕ್ಕಿಂತ ಮುಂಚೆ ಅವರು ಬರೀ ಹಿಂಗೆ ಟಚ್ ಮಾಡಿ ಕಳ್ಸಾರ ಸರ್, ಹಿಂಗೆ ನರನ ನಾಡಿ ಹಿಡಿದು. ಮೊಹಮ್ಮದ್ ರಫೀಕ್ ಅಂತ ಹೇಳಿ ಅವ್ರೀಗ ಬೆಂಗಳೂರಲ್ಲಿ ಇದಾರೆ ಸರ್, ಅವರು ಆರ್ ನಗರದಲ್ಲಿ ಇದಾರೆ. ಅಲ್ಲೂ ಹೋಗಿದ್ದೆ ಸರ್, ಅವರು ಫುಲ್ ಬಾಡಿಗೆಲ್ಲ ಸೂಜಿ ಚುಚ್ಚಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು 2 ಸಲ. ಸ್ವಲ್ಪ ಪರವಾಗಿರ್ಲಿಲ್ಲ, ಅವ್ರು ಆಮೇಲೆ ಸಿಗ್ಲಿಲ್ಲ ಸರ್. ಆಮೇಲೆ ನಿಮ್ಮ ವಿಡಿಯೋಗಳು ಫೇಸ್ಬುಕ್ ಅಲ್ಲಿ ನೋಡಿದ್ಮೇಲೆ ಸರ್, ಗ್ಯಾಸ್ಟ್ರಿಕ್ ಅನ್ನೋ ರೋಗ ನನಗೆ ದೂರನೇ ಆಗ್ಬಿಡ್ತು ಸರ್. ಅದು ಭಯನೇ ಇಲ್ದಂಗೆ ಆಗ್ಬಿಡುತ್ತೆ ಗ್ಯಾಸ್ಟ್ರಿಕ್ಗಳಿಗೆ. ಇಲ್ಲಿ ತುಂಬಾ ಜನಕ್ಕೆ ಹುಷಾರ್ ಮಾಡಿ ಗ್ಯಾಸ್ಟ್ರಿಕ್ ಅನ್ನ. ನೀವೇ ರೆಡಿ ಮಾಡಿದ್ರಾ ಬೇರೆಯವ್ರನ್ನ? ಹೌದು ಸರ್, ಗ್ಯಾಸ್ಟ್ರಿಕ್ ನರ್ಸ್ ಹಾಸ್ಪಿಟಲ್ ನರ್ಸ್ಗಳೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಸರ್ ನನ್ನ ಹತ್ರ ಸೂಪರ್. ಗ್ಯಾಸ್ಟ್ರಿಕ್ ಗೆ. ನೋಡಿ, ನೀವು ಕಲಿಯೋದಕ್ಕೆ ಬೇರೆ ಏನು ಬೇಕಾಗಿಲ್ಲ. ನಮ್ ಬಸವ ಅಕ್ಯೂ ಅಕಾಡೆಮಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಹೋಗಿ, ಅದೇ ಒಂದು ಯೂನಿವರ್ಸಿಟಿಗೆ ಇನ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ ಎಲ್ಲ ಆ ವಿಡಿಯೋದಲ್ಲೇ ಇದಾವೆ. ಹೌದು ಸರ್, ತುಂಬಾ ಅದ್ಭುತವಾಗಿ ನಡೆಸ್ತಾ ಇರೋ ಪಾಠನ ಸರ್. ತುಂಬಾ ಅದ್ಭುತವಾಗಿದೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಮರುಜನ್ಮ ಬಂದಷ್ಟು ಖುಷಿ ಆಗ್ಬಿಡಿದೆ ಸರ್. ನೀವು ನೋಡಿ, ಒಬ್ಬರಿಗೆ ಆರೋಗ್ಯ ಕೊಡೋದು, ಅವ್ರ ಆರೋಗ್ಯವಾಗಿ ಫೀಲ್ ಆಗೋದು, ಇದೆಲ್ಲ ಇಟ್ಸ್ ಅ ಗ್ರೇಟ್ ಥಿಂಗ್. ಹೌದು ಸರ್, ನಮಗಂತೂ ತುಂಬಾ ಅದ್ಭುತವಾಗಿದೆ ಸರ್. ನಾವು ಟ್ಯಾಬ್ಲೆಟ್ಸ್ ಅನ್ನೋದು ಇಲ್ವೇ ಇಲ್ಲ, ಮತ್ತೆ ಫುಡ್ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ರಾಜಮುಡಿ ಅಕ್ಕಿ ಅಂತ ಸಿಗ್ತಾ ಇದೆ, ನೀವ್ ತೋರ್ಸಲ್ಲ ಸೇಮ್ ಅಕ್ಕಿ ಇದೆ ಸರ್ ಅದು. ಆ ಟೈಪ್ ಅಕ್ಕಿ ಎಲ್ಲ ಬಳಸ್ತಾ ಇದೀವಿ, ಪರವಾಗಿಲ್ಲ ಸರ್. ಹೆಲ್ತ್ ಎಲ್ಲ ಚೆನ್ನಾಗ್ ಮಾಡ್ಕೊಂಡಿದೀವಿ. ನಾನು ಹೇಳೋದು ಎಲ್ಲಾ ರೈತರಿಗೆ ಹೇಳೋದಿಷ್ಟೇ, ನೀವೇನ್ ಅಕ್ಕಿ ಬೆಳಿತೀರ, ಸೋನಾ ಮಸೂರಿ ಅಂತೆ, ಅದಂತೆ, 64 ಅಂತೆ, ಎಮರ್ಜೆನ್ಸಿ ಅಂತೆ, ಆಳು ಮೂಳು ಏನ್ ಬೆಳಿತೀರಲ್ಲ, ನೀವೇ ಕಾಯಿಲೆ ಹುಟ್ಟಾಕ್ತಿರೋದು. ಯಾಕೆ ಆ ಪಾಪ ಕಟ್ಕತ್ತೀರ? ನೆಮ್ಮದಿಯಾಗಿ ದೇಶಿ ತಳಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಬೀಜ ಅದನ್ನು 40 ಚೀಲ, 45 ಚೀಲ, 50 ಚೀಲ ಬರುತ್ತೆ. ಬೆಳೀರಿ. ನಿಮ್ಮ ರಾಗಿ, ನಿಮ್ಮ ಅಕ್ಕಿ ತಿಂದು 100 ಪೇಷಂಟ್ಗಳು ಆರೋಗ್ಯವಾಗಿರ್ತಾರೆ, ನಿಮ್ಮ ನೆನ್ಕೋತಾರೆ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಗೋವಿಂದ್ ಅವರೇ, ತಮ್ಮ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಆಹಾರ ಒಂದು ಚೇಂಜ್ ಮಾಡು. ನಮ್ಮ ಕ್ಲಿನಿಕ್ಗೆ ಬರೋರು ತುಂಬಾ ಜನ ಕೇಳ್ತಾರೆ, ನಿಮ್ಮ ಹತ್ರ ಬಂದ್ರೆ ಏನ್ ಪಾಲನೆ ಮಾಡ್ಬೇಕು, ಫುಡ್ ರಿಸ್ಟ್ರಿಕ್ಷನ್ಸ್ ಇದೆನಾ, ಆಯುರ್ವೇದ ತರ ಅದ್ ತಿನ್ಬೇಡಿ ಇದ್ ತಿನ್ಬೇಡಿ ಅಂತ ಹೇಳ್ತಾರೆ. ಒಂದೇ ಒಂದು, ನೀವು ತಿನ್ನೋದು ನಾಟಿ ತಳಿ ಇರ್ಬೇಕು, ಹೈಬ್ರಿಡ್ ಇರಬಾರ್ದು. ಅಷ್ಟೇ ಸಾಕು. ನಿಮ್ಗೆ ಎಷ್ಟು ಬೆಸ್ಟ್ ರಿಸಲ್ಟ್ಸ್ ಬೇಕೋ ಬೆಸ್ಟ್ ರಿಸಲ್ಟ್ಸ್ ನಾವು ಕೊಡ್ತೀವಿ ಅಲ್ವಾ? ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಸೊ ಈ ಕಲರ್ ನ್ಯೂಮರಾಲಜಿನ ಪ್ರಾಕ್ಟೀಸ್ ಮಾಡಿ. ಇನ್ನು ಯಾರಾದ್ರೂ ಜಾಯಿನ್ ಆಗಿಲ್ಲ ಅಂತಂದ್ರೆ, ನಾನು ನೆಕ್ಸ್ಟ್ ಕ್ಲಾಸ್ ತಗೊಳೋದು 28ನೇ ತಾರೀಕು. ನಿಮ್ಗೆ ಇನ್ನೂ 8 ದಿವಸ ಟೈಮ್ ಇದೆ. ಈ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ತುಂಬಾ ಸೀಟ್ಸ್ ಖಾಲಿ ಇಲ್ಲ, ತುಂಬಾ ಕೆಲವೇ ಸೀಟ್ಗಳು. ನಮ್ಮ ಜೂಮ್ ಲಿಮಿಟ್ ತುಂಬಾ ಕಡಿಮೆ ಇದೆ, ಕೆಲವೇ ಸೀಟ್ ಬಾಕಿ ಇರೋದು. ಮಿಸ್ ಮಾಡದೆ ಜಾಯಿನ್ ಆಗಿ. ಇದನ್ನ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 year ಕೋರ್ಸ್ ಇರಲ್ಲ. ಓಕೆ, ಸೊ ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್. ವೆಲ್ಕಮ್ ಟು ಬಸವ ಅಕ್ಯೂ ಅಕಾಡೆಮಿ ಅಂಡ್ ಕಲರ್ ನ್ಯೂಮರಾಲಜಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂಗ್ಲಿಷ್ ಕಲರ್ ನ್ಯೂಮರಾಲಜಿ ಸ್ವಲ್ಪ ಟೈಮ್ ಆಗುತ್ತೆ. ಇದನ್ನು ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಂಗ್ಲಿಷಿಗೆ ಬರ್ತೀನಿ. ನೆಕ್ಸ್ಟ್ ತೆಲುಗುಗೂ ಬರ್ತೀನಿ, ಹಿಂದಿಗೂ ಬರ್ತೀನಿ. ಸ್ವಲ್ಪ ವೇಟ್ ಮಾಡಿ, ಸರಿನಾ? ಥ್ಯಾಂಕ್ ಯು.